ಕವಿ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ದಿನಾಂಕ 11/8/2021 ಶುಕ್ರವಾರದಂದು ನಮ್ಮನ್ನೆಲ್ಲ ಅಗಲಿದ್ರು. 11/6 ಸಾರಿ ಸರ್. ಅವರ ಈ ಅಕಾಲಿಕ ಮರಣ ಇಡೀ ಕನ್ನಡ ಸಾಹಿತ್ಯ ಲೋಕಕ್ಕೆ ಭರಿಸಲಾಗದಂತ ಒಂದು ನಷ್ಟವನ್ನ ಉಂಟು ಮಾಡಿದೆ. ಪ್ರಾಧ್ಯಾಪಕರಾಗಿ, ಕವಿಯಾಗಿ, ಹೋರಾಟಗಾರರಾಗಿ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದ ಅವರು ಸಾಮಾಜಿಕ ಸಮಾನತೆಗಾಗಿ ಹವಣಿಸಿದವರು. ಅಂಥದ್ದೊಂದು ಆಶಯದೊಂದಿಗೆ ಅವರು ರಚಿಸಿದ ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ, ಸಂಶೋಧನೆ, ಆತ್ಮಕಥನ ಆಧುನಿಕ ಸಾಹಿತ್ಯದಲ್ಲಿ ಅತ್ಯುನ್ನತ ಸ್ಥಾನ ಪಡೆದುಕೊಂಡಿವೆ. ಇಂಥ ಧೀಮಂತ ಲೇಖಕರಾದ ಸಿದ್ದಲಿಂಗಯ್ಯನವರು ತಮ್ಮ ಸಾಹಿತ್ಯದ ಮೂಲಕ ನಮ್ಮೊಳಗೆ ಸ್ಥಾಯಿ ಭಾವವಾಗಿ ಉಳಿಯುತ್ತಾರೆ. ಧಾರವಾಡ ಕಟ್ಟೆಯ ಇವತ್ತಿನ ಈ ವರ್ಚುವಲ್ ವೇದಿಕೆಯಲ್ಲಿ ಸುಮಾರು 8 ಜನ ಮಹನೀಯರು ಅವರಿಗೆ ನುಡಿ ನಮನವನ್ನ ಸಲ್ಲಿಸಲಿದ್ದಾರೆ. ಅದರ ಜೊತೆಗೆ ಈಗ ತಾನೇ ಒಂದು ಬಹಳ ನೋವಿನ ಸಂಗತಿ ಮತ್ತೆ ವಿಷಯ ನಮಗೆ ತಿಳಿದಿದ್ದೇನು ಅಂತಂದ್ರೆ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದಂಥ ಮಹೇಶ್ವರಯ್ಯ ಸರ್ ಅವರು ಅಕಾಲಿಕವಾಗಿ ಮರಣವನ್ನ ಹೊಂದಿದ್ದಾರೆ. ಅವರು ಈವರೆಗೂ ನಾವು 1 ನಿಮಿಷದ ಮೌನಾಚರಣೆಯನ್ನ ಆಚರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈಗ ಮೌನ. ಬೆಳಗ್ಗೆ ಸರ್, ನಮಸ್ಕಾರ ಸರ್. ನಮಸ್ಕಾರ ಪ್ರೊಫೆಸರ್. ಸರ್, ಇಟ್ಸ್ ನ್ಯೂಸ್ ಇಸ್ ಕನ್ಫರ್ಮ್ಡ್. ಅದೇ ಅವಾಗ ಕನ್ಫರ್ಮ್ ಆಗಿದ್ರಿ 3:15 ಅಂತ ಹೇಳಿದ್ರು ಡಿ.ಎಂ ಅವರು. ಹಾ ಸರ್, ನಾನು ಮತ್ತೊಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡೆ ಸರ್, ಮತ್ತೆ ಯೂನಿವರ್ಸಿಟಿಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿದ್ನಂತೆ ಅವ್ರಿಗೆ. ಹಾ ಸರ್, ಹಾ ಸರ್, ಅವ್ರ ಮಗನ ಹೇಳಿದ್ನಂತೆ. ಅದಕ್ಕೆ ಅವಾಗ ನಾವು ಬಂದ್ಕೊಳ್ಳಿ 4:55 ಗೊತ್ತಾದ. ಬಹಳ ದುರ್ದೈವ ಸಂಗತಿ ಸರ್. ನೋವಿನ ಸಂಗತಿ, ದುರ್ದೈವದ ಸಂಗತಿ. ಹಾ ಸರ್, ನೋವು ಮತ್ತು ದುರ್ದೈವ ಎರಡೂ ಇಲ್ಲಿ ಬಹಳ ನಿಜ ಸರ್. ಮಾತೇ ಆಡಲಾರ್ದಂತ ಪರಿಸ್ಥಿತಿ ಸರ್. ಹೌದು, ನನಗ ಅದೇ ಆಗ್ಬಿಟ್ಟಿದೆ. ಒಂದ್ಸ ಮಲಾನತೆ ಆಯ್ಬಿಟ್ಟು ಏನ್ ನೋಡ್ರಿ 70 ವರ್ಷ. ಮೌನ ಮುಕ್ತಾಯ. ಈಗ ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿ, ಕುಲಪತಿಗಳು, ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯ, ವಿಜಯನಗರಂ, ಆಂಧ್ರ ಪ್ರದೇಶ, ಇವರು ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಕುರಿತು ಹಾಗೂ ಮಹೇಶ್ವರಯ್ಯ ಅವರ ಕುರಿತು 1-2 ನುಡಿ ನಮನಗಳನ್ನು ಆಡಬೇಕು. ಎಲ್ಲರಿಗೂ ನಮಸ್ಕಾರ. ಇದು ಅತ್ಯಂತ ಕಷ್ಟದ ಮತ್ತು ದುರ್ದೈವದ ದಿನ. ನಮ್ಮ ಜೊತೆಗೆ 40 ವರ್ಷಗಳಿಂದ ಗೆಳೆಯರಾಗಿದ್ದ, ಸ್ನೇಹಿತರಾಗಿದ್ದ, ಒಡನಾಡಿಗಳಾಗಿದ್ದ
ಇಲ್ಲ ಅನ್ನುವ ಮಾತನ್ನ ನಾವೀಗ ಕೇಳಬೇಕಾಗಿ ಬಂತು. ಮಹೇಶ್ವರಯ್ಯನವರು ಒಂದು ಸ್ವಲ್ಪ ಕಾಲದ ಹಿಂದೆ ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ರಿಟೈರ್ಡ್ ಆಗಿ 70 ವರ್ಷ ಮುಗಿದಿದೆ. ಅವರ ಶ್ರೀಮತಿ ನಾನು ಕರ್ನಾಟಕ ಕಾಲೇಜಿನಲ್ಲಿ ಒಂದೇ ಸಮಯಕ್ಕೆ ನಮ್ಮ ಕಾಯಕವನ್ನ ಪ್ರಾಧ್ಯಾಪಕರಾಗಿ ಶುರು ಮಾಡಿದ್ವಿ. ಈ ಒಂದು ಸಭೆಯಲ್ಲಿ ಶ್ರದ್ಧಾಂಜಲಿ ಸಭೆಯಲ್ಲಿ ಮನೋಬಳಗಾರರು ಇದ್ದಾರೆ. ಆಮೇಲೆ ಪ್ರೊಫೆಸರ್ ಬಸವರಾಜ ಕಲ್ಗುಡಿ ಅವರು ಇದ್ದಾರೆ, ಪ್ರೊಫೆಸರ್ MS ಆಶಾ ದೇವಿ ಅವರು ಇದ್ದಾರೆ, ಡಾಕ್ಟರ್ DM ಹಿರೇಮಠ ಅವರು ಇದ್ದಾರೆ, ಡಾಕ್ಟರ್ ಸೋಮಶೇಖರ ಅಬ್ಬೇರು, ಪ್ರೊಫೆಸರ್ ಸಿದ್ದು ಯಾದವ್ ಬಸವರಾಜ ಗೌಡರು ಇದ್ದಾರೆ. ಎಂಥ ಒಂದು ದುಃಖ, ಎಂಥ ಒಂದು ಆಘಾತಕರವಾದ ಯುಗದಲ್ಲಿ ನಾವು ಇದಂದ್ರೆ ಒಂದು 2 ಮಾಹಿತಿಗಳನ್ನು ಇಷ್ಟಪಡ್ತೀನಿ. ನಾವು ದೇಶದಲ್ಲಿ 42 ಸೆಂಟ್ರಲ್ ಯೂನಿವರ್ಸಿಟಿ ನಮ್ಮೊಂದು ವಾಟ್ಸಪ್ ಗ್ರೂಪ್ ಮಾಡಿ, ಆ ವಾಟ್ಸಪ್ ಗ್ರೂಪ್ ನಲ್ಲಿ ಒಬ್ಬ ಕುಲಪತಿಗಳು ದಿನಾಂಕಕ್ಕೆ ಅಂತ ನೀವೆಲ್ಲರೂ ಹಾಕಬೇಕು. ಅಂತ ಅದಕ್ಕೆ ಆಘಾತಕ್ಕೆ ಒಳಗಾದರು 2 ಜನ ತಿಳ್ಕೊಂಡು ಮಾಹಿತಿಯನ್ನು ನಾವು ಹಾಕಬೇಕು. ಬೆಂಗಳೂರಲ್ಲಿ ನನ್ನ ಸ್ನೇಹಿತರ ಬಿಲ್ಡರ್ ನನಗೊಂದು ಅಪಾರ್ಟ್ಮೆಂಟ್ ಕೊಡಿಸಿದವರು, ಅವರು ಹೇಳ್ತಾರೆ, ದಿನಗಳಿಗೆ ಅವ್ರನ್ನ ಮಾತಾಡ್ತೀವಿ, ಅವ್ರಿಗೆ ಹೇಳಿದ್ರು, ಸರ್ ನಾನು ಕಳವಳಿಯಲ್ಲಿ 8 ಜನರನ್ನು ನಾನು ಕಳ್ಕೊಂಡಿದ್ದೀನಿ, 19 ಜನ ನನ್ನ ಸ್ನೇಹಿತರನ್ನ ನಾನು ಕಳ್ಕೊಂಡಿದ್ದೀನಿ. ಅಂದ್ರೆ ಎಲ್ಲ 50 ವರ್ಷದ ಕೆಳಗೆ ನಾವು ಯಾವ 50 ವರ್ಷದ ಶಿಥಿಲಿಗೆ ಸಭೆಗಳಲ್ಲಿ ಮೀಟಿಂಗ್ ಆಗೋ ಕಾಲಕ್ಕೆ ಅವರು ಮಾಡಿ ನಾವು ಎಲ್ಲ ಉಳಿತೀವೋ ಕಟ್ಟಿದ್ದೀವೋ ಎಲ್ಲ ಮಾಡಿ ಕಾರಣ ಏನು ಮಾಡಬೇಕು ನಾವು ವಾಕಿಂಗ್ ಹೇಳಬೇಕು. ಅತ್ಯಂತ ಪ್ರೀತಿಯ ಮನುಷ್ಯರು, ಬಹಳ ಕಷ್ಟಪಟ್ಟು ನಮಗೆ ಮತ್ತೆ ಬಹಳ ಕಷ್ಟಪಟ್ಟು ಇಲ್ಲಿ ಬಂದವರು, ಅಸಾಧ್ಯವಾದ ಹಾಸ್ಯ ಪ್ರಜ್ಞೆಯನ್ನ, ಜೀವನದ ಬಗ್ಗೆ ಪ್ರೀತಿಯನ್ನ ಇಟ್ಕೊಂಡವರು. ಇದೆಲ್ಲ ನಿಮ್ಗೆಲ್ಲರೂ ಗೊತ್ತಿರೋದು. ಇತ್ತೀಚೆಗೆ ನಮ್ಮ ಬಸವರಾಜ ಗೌಡರವರು ತುಂಬಾ ನಮಗೊಂದು ಪುಸ್ತಕ ಬರೆಸಿ 6 ವರ್ಷ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ನನಗೆ ಕುಲಪತಿಯಾಗಿದೆ. ಅದರ ಬಗ್ಗೆ ಬಲುತ್ನಲ್ಲಿ ಮನೋಹರ ಗ್ರಂಥಮಾಲವನ್ನು ಪಬ್ಲಿಷ್ ಮಾಡ್ತಾರೆ. ಒಂದು ದಿವಸ ನಾನು ಮನೋಹರ ಗ್ರಂಥಮಾಲದಲ್ಲಿ ಇದ್ದೆ, ಇತ್ತೀಚೆಗೆ 1 ತಿಂಗಳಾಗಿ ಮುಂಬೈ ಇದ್ದೆ. ಅಷ್ಟೊತ್ತಿಗೆ ಗೌಡರವರು ಮಾತಾಡ್ತಾ ಇದ್ರು ಫೋನಲ್ಲಿ. ಅವ್ರು ಹೇಳಿದ್ರು, ಸರ್ ಈ ಬೆಂಗಳೂರಿಗೆ ಯಾರ ಕಡೆಯಿಂದ ಒಂಚೂರು 4 ಸಾಲ ಬರೆಸ್ತಾರೆ, ಯಾರ ಕಡೆಯಿಂದ ಬರ್ಸ್ಬೇಕು, ಎಲ್ಲ ಮುಗಿದೋಗೈತಿ, ಇನ್ನೇನು ಪ್ರಿಂಟ್ ಮಾಡಬೇಕು ಅಂತ ಹೇಳಿದ್ರೆ, ಆಮೇಲೆ ಅವರು ತಕ್ಷಣ ಆಗ್ಬೋದು ಬೆಳಗಾವಿ ಸಭೆಯಲ್ಲಿ ಇಲ್ಲ ಮನೋಬಳಗಾರೋದ್ರಿಂದ ಅಥವಾ ಶಿವಲಿಂಗ ಇರೋದ್ರಿಂದ ನೀವು ಬಳಸ್ಬೇಕು ಅಂತ. ನಾನು ಈ ಯುಗದಲ್ಲಿದ್ದ ಹುಡುಕೊಂಡು ಇದಕ್ಕೆ ಸಂಬಂಧಿಸಿದವರು ಅವರು ಅಕಸ್ಮಾತ್ ಸಿಗಲಿಲ್ಲ, ನಾನು ಬೆಳಗಾವಿ ಸರ್ ಕೇಳ್ತೀನಿ ಅಂತ ಹೇಳಿ ಮನೋಹರ ಮುದ್ರಣ ಮನೋಹರ ಪುಸ್ತಕಾಲಯದಿಂದ ಅವರಿಗೆ ಫೋನ್ ಮಾಡ್ತಾರೆ, ಅವರಿಗೆ ಫೋನ್ ಮಾಡ್ತಾರೆ. ತಕ್ಷಣ ಏನು ಸರ್ ಹೇಗಿದ್ದೀನಿ ಅಂತ ಯಾವ ಪ್ರೀತಿಯ ಚೆನ್ನಾಗಿದ್ದೀನಿ,
ಪೂರ್ವಕೇರಿ ಪ್ರಥಮ ಭಾಗವನ್ನು ಹಿಂದಿಗೆ ಅನುವಾದ ಮಾಡಿದೆ. ದೇಶದ ಬಹಳ ದೊಡ್ಡ ಪ್ರಕಾಶನ ಸಂಸ್ಥೆಯು ಪ್ರಕಾಶನ ಪ್ರತಿಗಳು ಸೆಕೆಂಡ್ ಎಡಿಷನ್ ಸಿದ್ಧತೆ ಮೀರಿಸಿಕೊಂಡು ಕನ್ನಡದಲ್ಲಿ ಕೊಟ್ಟು ಅದರ ಸಿದ್ಧತೆಯನ್ನ ಹಾಸ್ಯ ಪ್ರತಿ ಯಾಕೆ ಹಾಸ್ಯ ಪ್ರತಿ ಅಂತ ಹೇಳಿದ್ರೆ ದಲಿತರಲ್ಲಿ ಕೇವಲ ಬಡತನ ಉಳಿದ ಅಷ್ಟೇ ಅಲ್ಲ, ಅವರಲ್ಲಿ ನಗುವಿನ ಶಕ್ತಿಗಳು ಇದೆ, ಇದೆ, ಸಂತೋಷ ಇದೆ, ಹಾಡಿದೆ, ಕುಣಿತ ಇದೆ, ಮೋಜಿದೆ, ಇಂಥ ಎಲ್ಲ ಬಂಡಾಯದ ರೀತಿಯನ್ನು ಮೀರಿದ ಜೀವನ ಉತ್ಸಾಹ, ಜೀವನ ಸೆಲೆಗಳು ದಲಿತರಲ್ಲಿ ಇವೆ ಅನ್ನೋದನ್ನ ಸಿದ್ಧಲಿಂಗಯ್ಯನವರು ತಮ್ಮ ನಗುವಿನ ತಮ್ಮ ಅನೇಕ ನಗುವಿನ ಹಾಸ್ಯದ ಕಥೆಗಳ ಕೆಲವು ನಡೆದು ಕೆಲವು ಅವರೇ ರೂಪಿಸಿಕೊಂಡು ಅಸಾಧ್ಯವಾದ ಸೃಜನ ಶಕ್ತಿ ಸಿದ್ಧಲಿಂಗಯ್ಯನವರಲ್ಲಿ ಇನ್ನೂ ಬಹಳ ಜನ ಬದುಕಿದ್ರೆ ಏನಾಗಬೇಕು. ನಾನು ಮತ್ತೆ ಬೆಳಗಾರ ಅವರಿಗೆ ಫೋನ್ ಮಾಡಿ, ಬೆಳಗಾರ ಸರ್ ಫೋನ್ ಮಾಡಿ ನಾನು ಕೇಳಿದೆ, ಸರ್ ನಿಜಾನೇ ಇದು ನಿಜ ಅಂತ ಹೇಳಿ ಇವರು ಬದುಕಿದ್ರೆ ಕನ್ನಡಕ್ಕೆ ಇನ್ನೊಂದು ಜ್ಞಾನಪೀಠ ಪ್ರತಿಭೆ ಅಂತ ಹೇಳಿ ಇಬ್ರು ಮಾತಾಡಿದ್ರು. ನಾವು ಅವರು ಈ ತರ ಜ್ಞಾನಪೀಠದ ಪಡೆಯುವ ತಾಕತ್ತನ್ನ ಶಕ್ತಿಯನ್ನು ಮೀರಿದ ಇದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅಂತ ಹೇಳಿ ಮಹೇಶ್ವರಯ್ಯ ಆತ್ಮೀಯರು ಕುಮಾರ್ ಕ್ಲಾಸ್ನಲ್ಲಿ ಕಲಿಸಿದ ಗುರುಗಳು ಅವರು ಅಮರಗಂಟದಲ್ಲಿ ಅನೇಕ ಸಲ ಅವರ ಕುಲಪತಿಗಳಾಗಿದ್ದಾಗ ಅವರ ವಿಶ್ವವಿದ್ಯಾಲಯಕ್ಕೆ ನಾನು ಅನೇಕ ಸಲ ಆ ವಿಶ್ವವಿದ್ಯಾಲಯವನ್ನು ಕಟ್ಟಲಿಕ್ಕೆ ಅವರು ಬಹಳಷ್ಟು ಶ್ರಮ ಪಟ್ಟು ಅವರು ಸಾಯುವ ವಯಸ್ಸಲ್ಲ, ಅವರು ಅತ್ಯಂತ ಉತ್ತಮ ಆರೋಗ್ಯವನ್ನ ಇಟ್ಕೊಂಡು ಶಾಂತಿಯನ್ನ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವಿಜಯಲಕ್ಷ್ಮಿ ಮುಗಿತು. ಓಕೆ ಸರ್, ಥ್ಯಾಂಕ್ ಯು. ಈಗ ನಾಡೋಜ ಡಾಕ್ಟರ್ ಮನು ಬಳಗ, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು, ಇವರು ತಮ್ಮ ನುಡಿ ನಮನಗಳನ್ನು ಅರ್ಪಿಸಲಿದ್ದಾರೆ. ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ನಮ್ಮ ಧಾರವಾಡಕಟ್ಟೆ ಗೆಳೆಯರು ದಿವಂಗತ ಸಿದ್ಧಲಿಂಗಯ್ಯನವರ ನೆನಪಿನಲ್ಲಿ ಇವತ್ತು ಒಂದು ಶ್ರದ್ಧಾಂಜಲಿ ಸಭೆ ಮಾಡೋಣ, ವೆಬಿನಾರ್ ಮಾಡೋಣ ಅಂತ ಹೇಳಿ ಕೇಳಿಕೊಂಡ್ರು. ಹಿಂಗ ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿಯವರು ಬರ್ತಾರ ಅಂತ ಹೇಳಿ ಮಿತ್ರರಾದಂಥ ಪ್ರೊಫೆಸರ್ ಬಸವರಾಜ್ ಡೋಣೂರವರು ಕೊಟ್ಟಿದ್ದೆ. ಈಗ ಸಿದ್ಧಲಿಂಗಯ್ಯನವರಿಗೆ ಶ್ರದ್ಧಾಂಜಲಿ ಪ್ರೊಫೆಸರ್ ವಿಧಿವಶರಾದ 3 ಗಂಟೆ 15 ನಿಮಿಷಕ್ಕನ್ನ ಸುದ್ದಿ ಕೇಳಿ ತೀವ್ರ ಆಘಾತ ಆಗಿದೆ. ಪ್ರೊಫೆಸರ್ ಕಟ್ಟಿಮನಿಯವರು ಹೇಳಿದ ಹಾಗೆ ಕನ್ನಡ ನಾಡಿಗೆ ಇದು ಒಂದು ದೇಶಕ್ಕೆ ಮತ್ತು ವಿಶ್ವಕ್ಕೆ ಇದ್ದೇ ಇದೆ. ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹಳ ದೊಡ್ಡ ಆಘಾತ ಆಗ್ತಾ ಇದೆ ಅನ್ನೋದನ್ನ ನಾವೆಲ್ಲರೂ ಕಂಡುಕೊಂಡು ಬಹಳ ದುಃಖಿತರಾಗಿದ್ದೇವೆ. ಇನ್ನು ಸಿದ್ಧಲಿಂಗಯ್ಯನವರ ಬಗ್ಗೆ ಹೇಳ್ಬೇಕಂತಂದ್ರ ನನ್ನ ಅವರ ಒಡನಾಟ 3 ದಶಕಗಳಿಗಿಂತಲೂ ಹೆಚ್ಚಿನದು. ಕಳೆದ 22 ವರ್ಷದಿಂದ ಅಂತೂ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. ಅವರು ಪ್ರಾರಂಭದ ಕಾವ್ಯದಲ್ಲಿ ಇಕ್ರಲ ಒದಿರ್ಲ ಅನ್ನುವಂತಹ ರೋಷದ, ಸೇಡಿನ, ಪ್ರತಿಭಟನೆಯ ಹರಿತವಾದ ಕವನಗಳನ್ನು ಬರೆದರು. ನಿಜ, ಆ ನೋವು ಅನುಭವಿಸಿದವರಿಗೆ ಗೊತ್ತು. ಅಕ್ಕಮಾದೇವಿ ಹೇಳುವ ಹಾಗೆ ನೋವುಂಡವರ ನೋವು ನೋಯದವರೆತ್ತಬಲ್ಲರು ಅಂತ. ಆ ಹೊತ್ತಿನಲ್ಲಿ ಅದು ಶಬ್ದದಲ್ಲಿ ತೀವ್ರವಾಗಿದ್ದರೂ ಕೂಡ ಭಾವನೆಯಲ್ಲಿ ಎಲ್ಲರಿಂದಲೂ ಸ್ವೀಕೃತವಾಯಿತು. ಯಾಕಂದ್ರೆ ಸಿದ್ಧಲಿಂಗಯ್ಯನವರು ಅಷ್ಟೊಂದು ನೋವನ್ನು ಉಂಡು ಬಂದಂಥವರು. ಬಡತನ ಅಲ್ಲ, ಕಡು ಬಡತನ. ಗುಡಿಸಲು ಇರಲಾರದಂತಹ ಪ್ರದೇಶದಲ್ಲಿ, ಅಂದ್ರೆ ಸ್ಮಶಾನದಲ್ಲಿಯೇ ಅನೇಕ ತಿಂಗಳುಗಳನ್ನು ಕಳೆದಂತಹ
ಒಬ್ಬ ದಾರುಣ ಬಡತನ ಮನೆತನದ ವ್ಯಕ್ತಿಯವರು. ಅಂಥ ಹಿನ್ನೆಲೆಯಿಂದ ಬಂದಂಥ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಇವತ್ತ ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ, ಮಹತ್ವದ ಕವಿಗಳಲ್ಲಿ ಒಬ್ಬರಾಗಿ ನಮ್ಮ ಮುಂದೆ ಇದ್ರು. ಬಹಳ ಸಣ್ಣ ವಯಸ್ಸು, 67ನೇ ವಯಸ್ಸಿನಲ್ಲಿಯೇ ನಮ್ಮ ಸಮಕಾಲೀನರು, ನನ್ನ ವಯಸ್ಸಿನವರು ಇಷ್ಟು ಬೇಗ ಬಿಟ್ಟು ಹೋಗಿದ್ದು ನಿಜವಾಗ್ಲೂ ನೋವಿನ ಸಂಗತಿ. ಅವರ ಪ್ರತಿಭಟನಾತ್ಮಕ ಕಾವ್ಯ ಇತ್ತೀಚೆಗೆ ಮಾಗಿಕೊಂಡು ಅದು ಕೇವಲ ಖಡ್ಗವಾಗಿರದೆ ಔಷಧಿಯ ಹಾಗೆ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿ ಒಳಕನ್ನು ತೆಗೆದು ಒಗಿತಾರಲ್ಲ, ಆಗ ಉಪಯೋಗಿಸುವಂತಹ ಕತ್ರಿ ಇತ್ಯಾದಿ ಹತ್ಯಾರಗಳ ಹಾಗೆ ಅದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವ ಒಂದು ಆಯುಧ ಆಗಿತ್ತು. ಅಂದ್ರೆ ಯಾರಿಗೂ ನೋವು ಆಗ್ತಿರ್ಲಿಲ್ಲ. ನಿಜ ಸಂಗತಿಗಳನ್ನ, ವಸ್ತು ಸ್ಥಿತಿಯನ್ನ ವಿವರಿಸಿ ಅದಕ್ಕೆ ಇವ್ರಿಗೇನಾದ್ರೂ ಗಾಯ ಆದ್ರೆ ಮುಲಾಮನ್ನು ಹಚ್ಚಿ ಯಾರಿಗೂ ನೋಯದ ಹಾಗೆ ಒಟ್ಟಾರೆ ಸಮಾಜವನ್ನ ಮಾನವೀಯತೆ ಹಾಗೂ ಸಮಾನತೆಯ ಮೇಲೆ ಕಟ್ಟಬೇಕು ಅನ್ನುವ ಸಂದೇಶವನ್ನ ಅವರು ತಮ್ಮ ಸಾಹಿತ್ಯದ ಮೂಲಕ ಕೊಡ್ತಾ ಬಂದ್ರು. ಹಿಂಗಾಗಿ ಸಿದ್ಧಲಿಂಗಯ್ಯನವರಿಗೆ ನಾವು ಇಂಥ ಕವಿ ಬರೀ ಅಂಥ ಕವಿ ಅಂತ ಹೇಳಿ ಯಾರು ಹಣೆಪಟ್ಟಿಯನ್ನ ಕಟ್ಟಬಾರದು. ಅವರು ವಚನ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಂಥವರು ಮತ್ತು ಪಂಪನ ಆಶಯವನ್ನ, ಏನು ಇವನ್ಯಾರವ ಅನ್ಬೇಡ ಅಂತ ವಚನಕಾರ ಹೇಳಿದ್ರಲ್ಲ, ಹಾಗೆ ಪಂಪ ಎಲ್ಲ ಮನುಷ್ಯ ಜಾತಿ ಒಂದೇ ಅಂತ ಹೇಳಿದಾಗೆ ಸಿದ್ಧಲಿಂಗಯ್ಯನವರು ಆ ಆಶಯವನ್ನ ಈಗ ಮುಂದುವರಿಸ್ತಾ ಇದ್ರು. ಭಾರತೀಯ ಸಂದರ್ಭದಲ್ಲಿ ಹೇಳೋದಾದ್ರೆ ತಳಸ್ತರದಿಂದ ಬಂದಂತಹ ಇಂಥ ಒಬ್ಬ ಅಪ್ರತಿಮ ಕವಿ ಇಡೀ ನಮ್ಮ ದೇಶದಲ್ಲಿ ಈಗ ಯಾರು ಜೀವಂತ ಇಲ್ಲ, ನಾವು ಇದ್ದ ಒಬ್ಬರನ್ನು ಕೂಡ ಕಳ್ಕೊಂಡ್ವಿ ಅನ್ನೋದನ್ನ ಕನ್ನಡ ನಾಡು ಬಹಳ ದುಃಖದಿಂದ ಇದು ಅನುಭವಿಸ್ಬೇಕಾಗಿದೆ. ಇನ್ನು ಅವರು ಅನೇಕ ಸ್ಥಾನಮಾನಗಳನ್ನು ಕಂಡಾರ. ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದವು. ನಮ್ಮ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಹಿಡ್ಕೊಂಡು ಪಂಪ ಇತ್ಯಾದಿ ಎಲ್ಲ ಬಂದವು. ಅವರು ಅಧಿಕಾರ ಸ್ಥಾನದಲ್ಲಿದ್ದಾಗ ನಾನು ಕನ್ನಡ ಸಂಸ್ಕೃತಿ ಇಲಾಖೆಯ ಆಯುಕ್ತ ಮತ್ತು ನಿರ್ದೇಶಕನಾಗಿದ್ದೆ. ಅವಾಗ ಅವರು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ರು ಕೆಲವೊಂದು ತಿಂಗಳ. ಸುಮ್ಮನೆ ಸಣ್ಣ ಘಟನೆ ಹೇಳ್ತೀನಿ. ಒಮ್ಮೆ ನಾವು ಅವರಿಗೆ ಗೌರವಧನ ಕೊಡುವಾಗ 6,000 ರೂಪಾಯಿಯನ್ನು ಕೊಟ್ಟಿದ್ವಿ. ಅವ್ರು ಬಂದು ಅದನ್ನ ತಿರುಗಿ ಕೊಟ್ರು. ಯಾಕೆ ಸರ್ ಅಂತ ಕೇಳಿದೆ. ಇಲ್ಲ ಸರ್, ನಾನು ನಮ್ಮ ಇದ್ರದ್ದು ಪ್ರಾಧಿಕಾರದ ಕೆಲ್ಸಕ್ಕೂ ಅಲ್ಲಿ ಹೋಗಿದ್ದೆ, ಆದ್ರಿಂದ ನನಗಿದು ಬೇಡ ಅಂತ. ನಾವು ಕೇಳಿದ್ದಿಲ್ಲ. ನಾ ಹೇಳಿದೆ ಇದು ಗೌರವಧನ ನೀವು ಇಟ್ಕೋಬಹುದು ಅಂದೆ. ಬೇಡ ಸರ್, ನಾ ಅಲ್ಲಿ TAD ತಗೊಂತೀನಿ, ಇದು ಬೇಡ ಅಂತ. ಈಗ ಬೇಡವೆನ್ನುವಂತಹ ಸಂಸ್ಕೃತಿ ನಮ್ಮ ಜನಕ್ಕೆ ಎಲ್ಲಿದೆ? ಬಹಳ ಮುಖ್ಯವಾದ ಒಂದು ಸಣ್ಣ ಘಟನೆ ಆದ್ರೂ ಕೂಡ ಗಾಂಧೀಜಿಯವರು ಹೇಳುವ ಹಾಗೆ ಸಣ್ಣ ಪುಟ್ಟ ಭಾರಗಳನ್ನು ಎತ್ತಲಾರದ ಮನುಷ್ಯ ದೊಡ್ಡ ಭಾರಗಳನ್ನು ನಿಭಾಯಿಸಲಾರ. ಆದ್ರಿಂದ ಸಿದ್ಧಲಿಂಗಯ್ಯನವರು ಪ್ರಾಮಾಣಿಕರಾಗಿದ್ದರು. ಇನ್ನ ಅವರು 2 ಸಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು. ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಇವರನ್ನ ಸಣ್ಣ ವಯಸ್ಸಿನಲ್ಲಿ, ಅವಾಗ 31, 32 ಒಳಗಡೆ ವಿಧಾನಸೌಧದಾಗ ಬಿಡ್ತಿದ್ದಿಲ್ಲ. ಅವ್ರು ನಾ ಸಣ್ಣ ಹುಡುಗ ಕಣ್ಣಂಗ ಹಾಕಿದ್ರು. ಎಷ್ಟೋ ಸರಿ ನಾನೇಪ್ಪ MLC ಅಂತ ಹೇಳಿ ಹೋಗುವಂತ ಪ್ರಸಂಗ ಇತ್ತು. ಇವರು ಅಷ್ಟು ಚಿಕ್ಕ ವಯಸ್ಸಿಗೆನೆ ಇವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನ ಮಾಡಲಾಗಿತ್ತು. ಅವಾಗ ಬಹಳ ಈ ಕನ್ನಡ ನಾಡು ಇರುವವರೆಗೆ ಒಂದು ದೊಡ್ಡ ಕೆಲಸವನ್ನು ಮಾಡಿ ಹೋದ್ರು ಅವರು. ಏನು ಅಂತಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಳಜಾತಿಯ ಜನ ಮೇಲ್ಜಾತಿಯವರು ಅಜಾರಿ ಬಿದ್ದಾಗ, ಅಂದ್ರೆ ಮೈಯಲ್ಲಿ ಹುಷಾರಿಲ್ದಾಗ, ಯಾವ್ದಾದ್ರು ರೋಗದಿಂದ ಬಳಲ್ತಿದ್ರ ಅವರ ಕೂದಲವನ್ನ ಹಾಗೂ ಉಗುರನ್ನ ಕಟ್ ಮಾಡಿ ಇವರಿಗೆ ಅನ್ನದಲ್ಲಿ ಹಾಕಿ ಕೊಡ್ತಿದ್ರು ಕೆಳಗಿನ ಜಾತಿಯವರಿಗೆ. ಅದನ್ನು ತಿನ್ನುವಂತಹ ಪದ್ಧತಿಗೆ ಅಜಲು ಪದ್ಧತಿ ಅಂತಾರಲ್ಲಿ. ಇಲ್ಲಿಯವರೆಗೂ ಅಂದ್ರೆ ಈಗ ಸುಮಾರು ಒಂದು 25 ವರ್ಷದವರೆಗೂ ಹಿಂದಿನವರೆಗೂ ಅದು ಅಮಾನವೀಯ ಆದಂಥ ಆ ಒಂದು ನೀಚ ಪರಂಪರೆ ಅಲ್ಲಿತ್ತು, ಅಜಲು ಪದ್ಧತಿ. ಅದಕ್ಕ ಇವರು ವಿಧಾನ ಪರಿಷತ್ನಲ್ಲಿ ಒಂದು ಬಿಲ್ಲನ್ನು ಮಂಡಿಸಿ ಅದು ಕಾನೂನು ಆಗುವ ಹಾಗೆ ನೋಡಿಕೊಂಡಂತ ಮಹಾನ್ ಮೇಧಾವಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಹೀಗೆ ಅವರು ಕವಿಯಾಗಿ ಮತ್ತೆ ಅವರು ವಿಡಂಬನೆ, ಪ್ರೊಫೆಸರ್ ಕಟ್ಟಿಮನಿಯವರು ಬಹಳ ಚೆನ್ನಾಗಿ ಹೇಳಿದರು. ಅವರು ತಮ್ಮನ್ನೇ ತಾವು ವಿಡಂಬಿಸಿಕೊಂಡು ಹೇಗೆ ಮನುಷ್ಯ ತನ್ನನ್ನು ತಾನು ಶುದ್ಧೀಕರಣಗೊಳಿಸಿಕೊಳ್ಳಬೇಕು ಅನ್ನೋದನ್ನು ಕೂಡ ನಮಗೆ ತೋರಿಸ್ಕೊಡ್ತಿದ್ರು. ಅಂತಹ ಒಬ್ಬ ಮಹಾ ವ್ಯಕ್ತಿ ಕೂಡ ಅವರು. ಕೇವಲ ಶ್ರೇಷ್ಠ ಕವಿ ಅಷ್ಟೇ ಅಲ್ಲ, ಶ್ರೇಷ್ಠ ಮಾನವತಾವಾದಿ, ನಡೆದು ತೋರಿಸಿದಂಥವರು, ನುಡಿದಂತೆ ನಡೆದಂಥವರು ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಅವರ ಕಾವ್ಯ ಲೋಕ ಬಹಳ ದೊಡ್ಡದು. ಭಾರತೀಯ ಸಂದರ್ಭದಲ್ಲಿ, ವಿಶ್ವದ ಸಂದರ್ಭದಲ್ಲಿ ಗುರುತಿಸಲ್ಪಡಬೇಕಾದಂತ ಒಬ್ಬ ಮಹಾನ್ ಕವಿ ಅವರು. ಇವತ್ತವ್ರು ನಮ್ಮ ಜೊತೆಗಿಲ್ಲ. ಹಾಗಾಗಿ ನಾ ಹೇಳ್ತಿದ್ದೆ, ಆರೋಗ್ಯವನ್ನ ಕಾಪಾಡಿಕೊಳ್ರಿ, ನಮ್ಮ ವಯಸ್ಸಿನವ್ರು ನೀವು ಯಾಕೋ ಯಾಕಂದ್ರೆ 4 ವರ್ಷದಿಂದ ಅವರು ಕುತ್ಕೊಂಡ ಮಾತಾಡ್ತಿದ್ರು. ಯಾರು ತಪ್ಪು ತಿಳ್ಕೊಬೇಡ್ರಿ, ನಾ ಯಾವ್ದಾದ್ರು ಪೀಠಕ್ಕ
ಹುನ್ನಾರ ಮಾಡ್ತಾ ಇದ್ದೇನೇನೋ, ಕುತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂತ ತಮ್ಮ ಮೇಲೆ ತಾವೇ ವಿಡಂಬನೆ ಮಾಡಿಕೊಳ್ತಿದ್ರು. ಹಂಗ ನಾ ಹೇಳ್ತಿದ್ದೆ, ಆದ್ರೂ ಇದು ಹಾಸ್ಯಕ್ಕ ಓಕೆ, ಆದ್ರೆ ನೀವು ಎದ್ದು ನಿಂತು ಮಾತನಾಡದ ಸ್ಥಿತಿ ತಲುಪಿದಿರಲ್ಲ, ನನಗ್ ದುಃಖ ಆಕತಿ. ಎಲ್ಲರೂ ನಗ್ತಾರ, ಇಲ್ಲಿ ನಿಮ್ ಮಾತು ಕೇಳಿ ನನಗ್ ಒಳಗ್ ಸಂಕಟ ಆಕತಿ ಅಂತ 10 ಸರಿ ಹೇಳಿದ್ದವ್ರಿಗೆ ನಾನು ಈ 4 ವರ್ಷದಲ್ಲಿ. ಬಹುಶಃ ನನ್ನ ನೋವು ಅದು ನನಗೇನೋ ಒಂಥರ ಅನಿಸ್ತಿತ್ತು ನನಗೆ, ಏನು ಇವ್ರು ಯಾಕೆ ಇಷ್ಟು ಇದನ್ನ ಮಾಡ್ಕೊಂತಾರ ಅಂತ. ದೇವರು ಏನೋ ಬೇಗ ನಿಷ್ಪತ್ತಿ ಎಂಬ ಫಲ ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ಹೇಳಿ ಬಹುಶಃ ಸಿದ್ಧಲಿಂಗನವ್ರನ್ನ ಬೇಗ ಎತ್ತಿಕೊಂಡಾರ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮ ಕವಿಗಳು, ನಮ್ಮ ನಾಡಿನ ಜನರು ನಡಿಬೇಕು. ಆ ಮೂಲಕ ಅವರಿಗೆ ಅವರ ಹೋರಾಟಕ್ಕೆ ಅದು ಒಂದು ದೊಡ್ಡ 2 ಪೀಳಿಗೆಗಳನ್ನ ಪ್ರಭಾವಿಸಿದಂತ ಸಾಹಿತ್ಯದ ಮೂಲಕ, ಹೋರಾಟದ ಮೂಲಕ ಒಬ್ಬ ಗಣ್ಯ ವ್ಯಕ್ತಿ ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಅವರನ್ನ, ಅವರ ತತ್ವವನ್ನ ಅನುಸರಿಸಿ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸ್ಬೇಕು ನಾವೆಲ್ಲ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನ ಪ್ರೊಫೆಸರ್ ಮಹೇಶ್ವರಯ್ಯನವರು, ಅವರು ಕೂಡ ನನ್ನ ಕೆಳಗೆ 2 ದಶಕಗಳಿಂದನೂ ನನಗೆ ಆತ್ಮೀಯರು, ಬಹಳ ಭಾಷಾ ಪಂಡಿತರು, ಒಳ್ಳೆಯ ಕೆಲಸಗಾರರು. ಇನ್ನು ಈಗ ಅವರು ಹೋಗಿದ್ದಾರೆ ಅಂದ್ರೆ ನನಗೆ ನಂಬಕ್ ಸಹಿತ ಆಗಲಿಲ್ಲ. ಪ್ರೊಫೆಸರ್ ಡೋಣೂರ್ ಅವ್ರು ಹೇಳಿದ್ರು, ಹೆಂಗ್ ನಂಬದ್ರಿ ಅಂತ. ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊರಿ ಅಂತ ಹೇಳಿ ನಾವು ಮತ್ತೊಮ್ಮೆ ಇಲ್ಲಿ ತಾವು ನೋಡಿದ್ರಿ, ಮತ್ತೊಮ್ಮೆ ನಾವೆಲ್ಲರೂ ಕೇಳಿ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಈ ಕೊರೋನಾ ಇನ್ನೂ ಯಾರ್ಯಾರನ್ನ ತಗೊಂಡು ಹೋಗ್ತೋ ಏನೋ, ಎಲ್ಲರೂ ನಾವು ಆರೋಗ್ಯದಿಂದ ಇರೋಣ. ಈ ಹೊತ್ತಿನಲ್ಲಿ, ದುಃಖದ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಕೂಡ ಪ್ರೊಫೆಸರ್ ಮಹೇಶ್ವರಯ್ಯನವರಿಗೆ ಮತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರಿಗೆ, ಅವರ ಕುಟುಂಬದ ಸದಸ್ಯರಿಗೆ, ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಅವರ ದುಃಖದಲ್ಲಿ ಭಾಗಿಯಾಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತದೆ. ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಪ್ರೊಫೆಸರ್ ಡೋಣರವರು, ಪ್ರಕಾಶ್ ಬಾಳಿಕಾಯಿಯವರು, ಇನ್ನಿತರ ಎಲ್ಲ ಮಿತ್ರರಿಗೂ ನಾನು ನನ್ನ ವಂದನೆಗಳನ್ನ ತಿಳಿಸ್ತೀನಿ. ಎಲ್ಲರೂ ನಾವು ಶಿರವಾಗಿ ಅಗಲಿದ 2 ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ನಮಸ್ಕಾರ. ಈಗ ಲೇಖಕರಾದ ಡಾಕ್ಟರ್ ಬಸವರಾಜ್ ಕಲ್ಗುಡಿಯವರು ತಮ್ಮ ನುಡಿ ನಮನಗಳನ್ನ ಸಲ್ಲಿಸಲಿದ್ದಾರೆ. ನಮಸ್ಕಾರ. ಕವಿ ಸಿದ್ಧಲಿಂಗಯ್ಯನವರು ನನ್ನ ಸಹೋದ್ಯೋಗಿಯಾಗಿದ್ದವರು. ಸುಮಾರು ಅರ್ಧ ಶತಮಾನಗಳ ಕಾಲ ಇನ್ಯಾವ ವ್ಯಕ್ತಿತ್ವದ ಜೊತೆಗೂ ಇರಲಿಕ್ಕೆ ಸಾಧ್ಯವಿಲ್ಲವೋ ಅನ್ನುವಷ್ಟರ ಮಟ್ಟಿಗೆ ಅರ್ಧ ಶತಮಾನಗಳ ಕಾಲ ನಾವು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಹೋದ್ಯೋಗಿಗಳಾಗಿದ್ವಿ. ಅವರು 76ಕ್ಕೆ ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಸಂಶೋಧನಾ ಸಹಾಯಕರಾಗಿ ಬಂದರು. ಅದಕ್ಕೂ ಮುಂಚೆ ಹೊರೆಮಾದಗರ ಹಾಡು ಕವನದ ಕಾಗದ ಪ್ರತಿಗಳನ್ನ ಇಟ್ಕೊಂಡು ಅವರು ಓಡಾಡ್ತಿದ್ರು. ಅವ್ರಿಗೊಂದು ಒಳಗಡೆಗೆ ಆತಂಕ ಇತ್ತು, ಈ ಕವನಗಳನ್ನ ಯಾರು ಪ್ರತಿಭಟಿಸ್ತಾರೆ, ಯಾರು ಪ್ರಕಟಿಸ್ತಾರೆ ಒಂದು ಆತಂಕ ಆ ಹುಡುಗನಿಗೆ ಇತ್ತು. ಒಂದ್ ಕಡೆ ಸಿದ್ಧಲಿಂಗಯ್ಯ ಹೇಳ್ಕೊತಾರೆ ಒಂದ್ ಕಡೆ ಮಾತಿನಲ್ಲಿ, ಈ ಕವನಗಳನ್ನ ಓದಿ ಯಾರಾದ್ರೂ ಪ್ರಕಟಿಸ್ಬಿಟ್ರೆ ಎಳ್ಕೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೋ ಅನ್ನೋ ತರದೊಂದು ಆತಂಕವನ್ನ ಜನ ವ್ಯಕ್ತಪಡಿಸ್ತಾರೆ ಅನ್ನೋ ತರದ ದುಗುಡದಲ್ಲಿ ಕಾಗದಗಳನ್ನ ತಮ್ಮ ಬ್ಯಾಗ್ ನಲ್ಲಿ ಇಟ್ಕೊಂಡು ಓಡಾಡ್ತಿದ್ರು. ನಾವು ಅಧ್ಯಯನ ಕೇಂದ್ರದಲ್ಲಿ ಕೀರಂ ನಾಗರಾಜ್, ನಾನು ಮತ್ತೆ DR ನಾಗರಾಜ್ ಈ ಕವನಗಳನ್ನ ಮರದ ನೆರಳಿನಲ್ಲಿ, ಕ್ಯಾಂಪಸ್ನ ಮರದ ನೆರಳಿನಲ್ಲಿ ಕುತ್ಕೊಂಡು ಓದಿ ವಿಜಯಂನವರ ಸಹಾಯದಿಂದ ಅದನ್ನ ಇಳ ಮುದ್ರಣಾಲಯದಿಂದ ಮೊದಲ ಬಾರಿಗೆ ಪ್ರಕಟ ಮಾಡಿದ್ವಿ. ನಮಗೆಲ್ರಿಗೂ ಗೊತ್ತಿದೆ, ಹೆಚ್ಚು ಮಾತನಾಡ್ಬೇಕಾಗಿಲ್ಲ, ಹೊರೆಮಾದಗರ ಹಾಡು ಕನ್ನಡ ಕಾವ್ಯಕ್ಕೆ ಒಂದು ವಿಶಿಷ್ಟ ತಿರುವನ್ನ ಕೊಟ್ಟಂತ ಕಾವ್ಯದ ಭಾಷೆಯಾಗಿ ರೂಪುಗೊಳ್ತು. ಅದು ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ತಂದಂತ ಒಂದು ವಿಭಿನ್ನ ತಿರುವು ಬಹಳ ದೊಡ್ಡದು ಮತ್ತು ಒಂದು ದೊಡ್ಡ ರಾಜಮಾರ್ಗವನ್ನ ಅದು ಮುಂದಿನ ಕವಿಗಳಿಗೆ ಹಾಕಿಕೊಡ್ತು. ಅದು ಕೇವಲ ಕವನ ಸಂಕಲನ ಆಗಿರಲಿಲ್ಲ. ಇನ್ ಅ ಟ್ರೆಡಿಷನಲ್ aesthetic sense, it was not just a collection of poetry. ಅದೊಂದು ಮಹತ್ವದ ಕ್ರಿಯಾಶೀಲ ಚಳುವಳಿಯ ದಲಿತರ, ದಮನಿತರ, ಕಾರ್ಮಿಕರ ಚಳುವಳಿಯ ಭಾಷೆಯಾಗಿಯೂ ಕೂಡ ಅದು ರೂಪ. ಆ ಕವನಗಳಿಗೆ ಒಂದು ತೀವ್ರವಾದಂತಹ ಶಕ್ತಿ ಇತ್ತು.
ಸಿದ್ಧಲಿಂಗಯ್ಯ ಹೇಳ್ತಾ ಇದ್ರು, ಇವು ಓದುವ ಕವನಗಳಲ್ಲ, ಇವು ಹಾಡುವ ಕವನಗಳು, ಜೋರಾಗಿ ಇವುಗಳನ್ನ ಹಾಡಬೇಕು ಅನ್ನೋ ಮಾತನ್ನ ಹೇಳ್ತಿದ್ರು. ಹೊಲಿಮಾದಿಗರು ಹಾಡು ಕವನಕ್ಕೆ ಬರೆದ ಒಂದು ಸಣ್ಣ ಟಿಪ್ಪಣಿಯಲ್ಲಿ ಈ ಮಾತನ್ನು ಹೇಳ್ತಾರೆ ಕವಿ. ನಮಗೆ ಗೊತ್ತಿದೆ, ಕನ್ನಡ ಕಾವ್ಯ, ನವ್ಯ ಕಾವ್ಯ, ಅದರ 2ನೇ ಭಾಗದ ಬರವಣಿಗೆಯಲ್ಲಿ ನವ್ಯ ಬರಹಗಾರರು, ಹಿರಿಯ ಬರಹಗಾರರು ಒಂದು ಸಾಮಾಜಿಕ ನೋಟವನ್ನು ತರಬೇಕು ಅನ್ನೋ ಆಶಯದಲ್ಲಿ ಒಂದು ಅಮೂರ್ತವಾದ ಲೋಹಿಯಾವಾದದ ಮಂಡನೆಯನ್ನ ನಮ್ಮ ಸೃಜನಶೀಲ ಬರಹದಲ್ಲಿ ತಂದ್ರು. ನೀವು ಸಂಕ್ರಾಂತಿ ನೋಡಿದ್ರೆ ಗೊತ್ತಾಗ್ತದೆ, ಅನಂತಮೂರ್ತಿಯವರ ಬ್ರಾಹ್ಮಣ ಶೂದ್ರ ಪರಿಕಲ್ಪನೆಯನ್ನ ನೋಡಿದ್ರೆ ಗೊತ್ತಾಗ್ತದೆ. ಕನ್ನಡ ಸಾಹಿತ್ಯದಲ್ಲಿ ಒಂದು ಕಾಲ, ಇದು ಒಂದು 5-6 ವರ್ಷದ ಕಾಲ, ಲೋಹಿಯಾವಾದದ ಬ್ರಾಹ್ಮಣ ಶೂದ್ರ ಎನ್ನುವ ಅಮೂರ್ತ ತಾತ್ವಿಕ ಪರಿಕಲ್ಪನೆ ರೂಪುಗೊಂಡಾಗ ಅದಕ್ಕೊಂದು ಸೆಡ್ ಹೊಡೆದಿದ್ದು ವಾಸ್ತವವಾಗಿ ದೇವನೂರು ಮಹಾದೇವರ ಕಥೆಗಳು ಮತ್ತು ಸಿದ್ಧಲಿಂಗಯ್ಯವರ ಕಾವ್ಯ. ಮೂರ್ತವಾದಂತಹ ಸಾಮಾಜಿಕ ಶೋಷಣೆಯ ಸ್ವರೂಪವನ್ನ ದಲಿತ ಕಾವ್ಯ ಸ್ಪಷ್ಟವಾಗಿ ಎತ್ತಿ ಹಿಡಿತು. ಶೋಷಣೆ ಅಂದ್ರೆ ಏನು, ಶೋಷಿತರು ಯಾರು ಅನ್ನುವ ಸಂದರ್ಭದ ಪ್ರಶ್ನೆಯನ್ನ, ಸಾಂಸ್ಕೃತಿಕ ಪ್ರಶ್ನೆಯನ್ನ ಬಹುಮುಖ್ಯವಾಗಿ ಕನ್ನಡ ಸಂದರ್ಭದಲ್ಲಿ ಹಾಕಿಕೊಟ್ಟು ಇವೆರಡೂ ಅಭಿವ್ಯಕ್ತಿಗಳು. ಒಂದು ಕಥೆಯ ನೆರೇಷನ್ ನಲ್ಲಿ ದೇವನೂರು ಕಾವ್ಯದ ಮಾತಿನಲ್ಲಿ ಕವಿ ಸಿದ್ಧಲಿಂಗಯ್ಯ ಹಾಕಿಕೊಟ್ರು ಅನ್ನೋದು ಬಹಳ ಮಹತ್ವದ ವಿಷಯ ಅಂತ ನಾವೆಲ್ಲರೂ ತಿಳ್ಕೋಬೇಕೀಗ. ಯಾಕೆಂತಂದ್ರೆ ಆ ಭಾಷೆಗೆ ಒಂದು ವಿಚಿತ್ರವಾದಂತಹ ಕ್ರಿಯಾತ್ಮಕ ಸೆಳೆತ ಇತ್ತು, ಕ್ರಾಂತಿಕಾರಕ ಮನೋಭಾವ ಇತ್ತು. ಹೀಗಾಗಿ ಯಾವುದೇ ಚಳುವಳಿ ಇರಲಿ, ಸಾಮಾಜಿಕ ಚಳುವಳಿ, ಸಿದ್ಧಲಿಂಗಯ್ಯವರ ಕವನ ಇಲ್ದೇನೆ ಯಾವುದೂ ಕೂಡ ಮುಂದುವರಿತಿರ್ಲಿಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಮುಸಾ ಚಳುವಳಿಯಲ್ಲಿ ಸಿದ್ಧಲಿಂಗಯ್ಯ ಲೀಡರ್ ಇನ್ನೂ ಹುಡುಗ, ಗ್ಯಾಸ್ ಕಾಲೇಜ್ನ ಹುಡುಗ. ನಾವೆಲ್ಲ ಸೆಂಟ್ರಲ್ ಕಾಲೇಜಿನ ಆವರಣದಲ್ಲಿ, ಇನ್ನು ಕನ್ನಡ ಅಧ್ಯಯನ ಕೇಂದ್ರ ಸೆಂಟ್ರಲ್ ಕಾಲೇಜ್ ಆವರಣದಲ್ಲಿತ್ತು. ನಾನು ಬಹುಶಃ ಫಸ್ಟ್ ಇಯರ್ MA ಓದ್ತಿದ್ದ ಕಾಲ ಅದು. ಪೊಲೀಸರು ಅಟ್ಟಿಸ್ಕೊಂಡ್ಬಂದಾಗ ಗ್ಯಾಸ್ ಕಾಲೇಜಿಂದ ಓಡಿ ಬಂದ ಜನ ಮುಸಾ ಚಳವಳಿ ಸಂದರ್ಭದಲ್ಲಿ ಸೆಂಟ್ರಲ್ ಕಾಲೇಜ್ನ ನಮ್ಮ ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಓಡ್ ಬಂದು ಬಾಗಿಲು ಹಾಕೊಂಡು ಬಾಗಿಲು ಮುಚ್ಕೊಂಡ್ರು. ನಾವೆಲ್ಲರೂ ಕೂಡ ಅವಾಗ ದಿಗ್ಭ್ರಾಂತರು ವಾಸ್ತವವಾಗಿ. ಅಲ್ಲಿಂದ ಶುರುವಾದಂತಹ ಚಳುವಳಿ, ಅದಕ್ಕೆ ಸಿದ್ಧಲಿಂಗಯ್ಯ ನೇತಾರರಾಗಿದ್ರು. ನಿಮಗೆಲ್ಲ ಗೊತ್ತಿದೆ ಅದರ ಕಥೆ. 75ರ ನಂತರ ಕನ್ನಡದ ಸಾಂಸ್ಕೃತಿಕ ರಂಗದಲ್ಲಿ ಒಂದು ದೊಡ್ಡ ಮಹತ್ವದ ತಿರುವು, ಸಾಮಾಜಿಕ ವಲಯದಲ್ಲಿಯೂ ರಾಜಕೀಯ ವಲಯದಲ್ಲಿಯೂ ಒಂದು ಚಿಂತನೆಯ ವಲಯದಲ್ಲಿಯೂ ಮಹತ್ವದ ತಿರುವನ್ನು ಕೊಡ್ತು. ಮೇಲ್ಜಾತಿಯ ಮೇಲುವರ್ಗದ ಬರಹಗಾರರಿಗೆ ಒಂದು ಹೊಸ ದೃಷ್ಟಿಕೋನವನ್ನ ಅದು ತರಿಸ್ತು, ತಮ್ಮನ್ನು ತಾವು ನೋಡ್ಕೊಳ್ಳುವ ಹಾಗೆ ಮಾಡ್ತು ವಾಸ್ತವವಾಗಿ. ಹೀಗಾಗಿ ಸಿದ್ಧಲಿಂಗಯ್ಯವ್ರನ್ನ ನಾವು ಆ ಕಾರಣಕ್ಕಾಗಿ ಕನ್ನಡದ ಬಹುಮಹತ್ವದ ಕವಿ ಅನ್ನೋದನ್ನ ಗುರುತಿಸ್ಬೇಕಾಗ್ತದೆ. ಅವರ ಹಾಸ್ಯ ಪ್ರಜ್ಞೆಯ ಬಗ್ಗೆ ಮಾತನಾಡ್ತಾರೆ, ಹಲವಾರು ಜನ ಮಾತನಾಡ್ತಾರೆ. ಅವರ ಹಾಸ್ಯ ಪ್ರಜ್ಞೆಯನ್ನ DR ನಾಗರಾಜ್ ಒಂದ್ ಕಡೆಗೆ ಬಡವರ ನಗುವಿನ ಶಕ್ತಿ ಅನ್ನೋ ಮಾತನ್ನ ಹೇಳ್ತಾರೆ. ಸುಮಾರು 15-20 ವರ್ಷಗಳಲ್ಲಿ ವಾಸ್ತವವಾಗಿ ಹೊಲೆಮಾದಿಗರ ಹಾಡು ಬಂದ ನಂತರ, ಸುಮಾರು 2 ದಶಕಗಳ ನಂತರ ಹೆಚ್ಚು ಸಿದ್ಧಲಿಂಗಯ್ಯರ ಭಾಷೆಯಲ್ಲಿ ಒಂದು ಪರಿವರ್ತನೆ ಆಗ್ತದೆ. ಅದು ತಮ್ಮನ್ನೇ ತಾವೇ ವಿಡಂಬಿಸುವ ಒಂದು ಹಾಸ್ಯ ಪ್ರಜ್ಞೆಯ ನಿಲುವು. ಮೇಲು ಜಾತಿ ಮೇಲು ವರ್ಗದವರ ಶೋಷಣೆಯನ್ನು ಕೂಡ ವಿಡಂಬಿಸುವ ಒಂದು ಭಾಷೆಯಾಗಿ ಅದು ರೂಪುಗೊಂಡಿದೆ. ನೀವು ಅವರ ಊರು ಕೇರಿಯ ಪ್ರಸಂಗಗಳನ್ನ ಓದೋರು ಗೊತ್ತಾಗ್ತದೆ. ಒಂದು ವಿಚಿತ್ರವಾದಂತಹ ಒಂದು ಫ್ಲೆಕ್ಸಿಬಿಲಿಟಿ ಇದೆ ಆ ಭಾಷೆಗೆ. ಅಂದ್ರೆ ಒಂದು ಆತ್ಮ ಪ್ರತ್ಯಯದ ಹಿನ್ನೆಲೆಯಲ್ಲಿ ದಲಿತ ಸಮುದಾಯ ಮಾತನಾಡುವ ಹೊಸ ಭಾಷೆಯಾಗಿ ಕೂಡ ನಮಗೆ ಊರು ಕೇರಿ ಕಾಣಿಸ್ತದೆ. ಹೀಗಾಗಿ ಇನ್ನು ಹೆಚ್ಚು ಹೇಳಕ್ಕಾಗಲ್ಲ ನನಗೆ. 40 ವರ್ಷದ ಈ ಗೆಳೆಯನನ್ನ ಕಳ್ಕೊಂಡು ದುಃಖ ಆವರಿಸಿದೆ ನನಗೆ. ಅವರ ಅಲ್ಲೇ ಕುಂತವರೇ ಅನ್ನೋ ಕವನದ 2 ಪ್ಯಾರ 3 ಪ್ಯಾರ ಓದ್ಬೇಕು ಅಂತ ಅನಿಸ್ತಾ ಇದೆ. ಹೆಚ್ಚು ಹೊತ್ತು ತಗೊಳ್ಳಲ್ಲ ನಾನು. ಒಂದಾನೊಂದು ಊರಿಗೆ ಮಳೆ ಇಲ್ಲ, ಬೂಟಿನ ಸದ್ದು ಗುಂಡಿನ ಸದ್ದು, ಕತ್ತಿಯ ತೆವಿತ ಕೂಗಾಟ, ಊರಿಗೆ ಬೆಳೆ ಇಲ್ಲ. ಮಳೆರಾಯ ಕೋಪದಲ್ಲಿ ದೇಶಾಂತರ ಹೋಗಿ ಅಂದಾವೇ ಹೋಯಿತಲ್ಲೋ, ನಗುತ್ತಿದ್ದ ಮಲ್ಲಿಗೆಯ ಮುಖದಲ್ಲಿ ಕಳೆಗುಂದಿ ಚಂದಾವೇ ಹೋಯಿತಲ್ಲೋ.
ಬಡವನ ದನವೊಂದು ಸಗಣಿಯ ಇಕ್ಕದೆ ನೆಲವ ತಾರಿಸಲಿಲ್ಲ. ಮದುವೆಯ ಮನೆಯಲ್ಲಿ ಒಡವೆಯ ಮಾತೇರಿ ಹಸಿಗೆ ಕೂರಿಸಲಿಲ್ಲ. ಅನ್ನ ನೀಡದೆ ಹೋದ 100 ದೇವರು ಹೋದಾವು ಬಿದ್ದಾವು ಪಾಳುಬಾವಿ. ಅನ್ನ ನೀಡಿದ ದೊರೆಯ ದರಬಾರು ನಿರುವಾರು ಬಡಜನ ಬಿಡುತ್ತಾರೆ ಬಾಯಿ ಬಾಯಿ. ಹೊಟ್ಟೆಗಿಲ್ಲದ ಜನರ ಒಣನೆತ್ತಿ ಮೇಲೇರಿ ಕುಣಿಯುತ್ತ ಬರುತ್ತಾವೆ ಕರೆಬಾಣ. ಯಾರಾನೆ ಕದ್ದಾರೆ ಮರುಮಾತು ಕೊಟ್ಟಾರೆ ಬಯಲಲ್ಲಿ ನಡೆಸವ್ರೆ ಕತ್ತಿ ವರಸೆ. ಸುತ್ತಮುತ್ತ ಹಸಿರು ಮಳೆ ಬೆಳೆಯುತ್ತಾರೆ ಬೆಂಕಿ ಬೆಳೆ. ಕಪ್ಪು ಜನರ ತಲೆಯ ಮೇಲೆ ಬಿಳಿ ಬಿಳಿ ಮಡಿಕೆ. ಪಾತಾಳದ ಆಳದಲ್ಲಿ ಭರವಸೆಗಳ ಕೋಳದಲ್ಲಿ ನರಳುತ್ತಾವೆ ಉರುಳುತ್ತಾವೆ ಜನರ ಜಂಗುಳಿ. ಈ ಬಾಳಿನ ಗೋಳನ್ನೆಲ್ಲ ಗುಡಿಸಿ ಬಾರೋ ಮಳೆರಾಯ. ಆಕಾಶವ ಬಗೆದು ಬಾರೋ ಸುಖ ಪ್ರೀತಿಯ ಬೆಳಕು ತೋರೋ. ಸುತ್ತ ಬಿಗದ ಬೇಲಿಯನ್ನು ಬಿಳಿಸು ಬಾರೋ ಮಳೆರಾಯ. ಹುಯ್ಯೋ ಹುಯ್ಯೋ ಮಳೆರಾಯ. ಎದೆಗಳ ಕವಲು ಬತ್ತೋದೋ ಬಡವರ ಕಣ್ಣಲ್ಲಿ ನೀರಿಲ್ಲ. ಹುಯ್ಯೋ ಹುಯ್ಯೋ ಮಳೆರಾಯ. ಜೊತೆಗೆ ಇವತ್ತು ನನ್ನ ಇನ್ನೊಬ್ಬ ಗೆಳೆಯ ಮಹೇಶ್ವರಯ್ಯ ತೀರ್ಕೊಂಡ. ಸುಮಾರು 20 ವರ್ಷದ ಗೆಳೆತನ. ಸೆಂಟ್ರಲ್ ಯೂನಿವರ್ಸಿಟಿ ಗುಲ್ಬರ್ಗಾದಲ್ಲಿ ಕುಲಪತಿಯಾಗಿದ್ದಂಥವ್ರು. 6 ವರ್ಷಗಳ ಕಾಲ ಒಂದು ಹೊಸ ರೀತಿಯ ದಾರಿಯನ್ನ ತೋರಿದವರು ಆ ವಿಶ್ವವಿದ್ಯಾಲಯಕ್ಕೆ. ಬುಡಕಟ್ಟಿನ ಒಂದು ಕೋಶವನ್ನು ಮಾಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟು ಒಂದು ಪ್ರಾಜೆಕ್ಟ್ ನ ಕೂಡ ತಂದಿದ್ರು ಮಹೇಶ್ವರಯ್ಯ ಅವರು. ಬಹಳ ಸ್ಟ್ರಿಕ್ಟ್ ಆದ ಪರ್ಸನಾಲಿಟಿ, ಬಹಳ ಚೆನ್ನಾಗಿ ಡಿಸಿಪ್ಲಿನ್ ಆಗಿ ಕಟ್ಟಿದ್ರು ಸೆಂಟ್ರಲ್ ಯೂನಿವರ್ಸಿಟಿನ. ನನಗೆ ಅಲ್ಲಿ ಕ್ಲಾಸಿಕಲ್ ಕನ್ನಡ ಚೇರ್ಗೆ ನೀವು ಅಧ್ಯಕ್ಷರಾಗಿ ಬನ್ನಿ ಅಂತ ಕರೆದು ಆರ್ಡರ್ ಕೊಟ್ಟು ಎಲ್ಲ ಮಾಡಿ ಹೊಸದಾಗಿ ಆ ಸೆಂಟರ್ನ ಬೆಳೆಸ್ಬೇಕು ಅಂತ ಆಶಯ ವ್ಯಕ್ತಪಡಿಸಿದ್ರು. ಅನಿವಾರ್ಯ ಕಾರಣಕ್ಕಾಗಿ ಹೋಗಕ್ಕಾಗ್ಲಿಲ್ಲ. ಸುಮಾರು 10 ದಿವಸದಿಂದ ಅವ್ರ ಹತ್ರ ಮಾತಾಡಿದ್ದೆ ನಾನು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತಂದ್ರೆ, ಅವರು ಹೀಗೆ ಅಕಸ್ಮಾತ್ ಆಗಿ ಹಠಾತ್ ಹಾಗೆ ಹೋಗ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದು ಕೂಡ ದೊಡ್ಡ ಆಘಾತ ನನಗೆ. ಇವರಿಬ್ಬರ ವ್ಯಕ್ತಿತ್ವಗಳು ಕನ್ನಡದಲ್ಲಿ ಬಹಳ ಪರಿಣಾಮಕಾರಿಯಾದ ಕೆಲಸವನ್ನು ಮಾಡಿವೆ. ಅವರಿಗೆ ನನ್ನ ನಮನಗಳು. ನಮಸ್ಕಾರ ಸರ್. ಈಗ ಪ್ರೊಫೆಸರ್ MS ಆಶಾದೇವಿ, ಕನ್ನಡ ಪ್ರಾಧ್ಯಾಪಕರು, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು, ಇವರು ತಮ್ಮ ನುಡಿ ನಮನಗಳನ್ನು ಸಲ್ಲಿಸಲಿದ್ದಾರೆ. ಆಶಾದೇವಿ ಮ್ಯಾಮ್. ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಹೇಳಿ. ಹಾಂ ಸರ್. ಆಶಾದೇವಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಕೇಳಿಸ್ತಾ ಇಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲ ಆಗಿಲ್ಲ ಮ್ಯಾಮ್, ಆಗಿಲ್ಲ. ಅವ್ರಿಗೊಂದು ಫೋನ್ ಮಾಡ್ತೀನಿ ನಾನು. ಆಶಾದೇವಿಗೆ ಫೋನ್ ಮಾಡಿ ಹೇಳ್ತೀನಿ, ಅನ್ಬಿಟ್ ಮಾಡ್ಕೊ. ನಮಸ್ಕಾರ ಕಲ್ಗುಡಿ ಅವರಿಗೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಬಳಿಗಾರ ಅವ್ರ ನಮಸ್ಕಾರ ಸರ್. ಕಲ್ಗುಡಿ ಮಾತಾಡೋದು. ಆರಾಮದಿರಿ ಸರ್? ಆರಾಮ. ಆಶಾದೇವಿಗೆ ಮಾತಾಡ್ತಿದ್ದೀನಿ, 1 ಸೆಕೆಂಡ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮ್ಯಾಮ್. ಇಲ್ಲ, ನಿಮ್ಮ ಡಿವೈಸ್ ಅಲ್ಲಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದು ನಿಮಿಷ ಮೇಡಮ್, ನಾನು ಕಾಲ್ ಮಾಡ್ತೀನಿ. ಹಾ ಸರ್. ಕಾಲ್ ಮಾಡ್ತಿದ್ದೀನಿ, ಎತ್ತಾ ಇಲ್ಲ ಅವರು. ಕಾಲ್ ಮಾಡ್ತಾ ಇದ್ದೀನಿ, ಎತ್ತಾ ಇಲ್ಲ ಅವರು. ಅಲ್ಲಿವರೆಗೆ ಬೇರೆ ಯಾರಿಗಾದ್ರೂ ಮಾತಾಡಕ್ಕೆ ಕೇಳ್ತೀರಾ ನೋಡಿ. ಹಾ ಸರ್. ಸರ್, ಈಗ ಡಾಕ್ಟರ್ DM ಹಿರೇಮಠ್, ಅಧ್ಯಕ್ಷರು, ಡಾಕ್ಟರ್ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್, ಧಾರವಾಡ, ಇವರು ತಮ್ಮ ನುಡಿ ಸಲ್ಲಿಸಬೇಕು. ಒಂದು ಟೆಕ್ಸ್ಟ್ ಹಾಕಿ ರೆಡಿ ಇರ್ಲಿಕ್ಕೆ ಹೇಳಿ. ಹಾ ಸರ್.
ಸರ್ ಮಾತು ಮುಗಿಯುವಷ್ಟರಲ್ಲಿ ಅವರು ತಯಾರಾಗ್ತಾರೆ. ಓಕೆ ಸರಿ. ಎಲ್ಲರಿಗೂ ನಮಸ್ಕಾರ. ಇದು ಈ ದಿನ ಏನಿದೆ ಅಂದ್ರೆ ಬಹಳ ದುಃಖದಾಯಕವಾಗಿರ್ತಕ್ಕಂಥ ದಿನ. ಸಾಹಿತ್ಯ ಲೋಕದ ದಿಗ್ಗಜರಾಗಿರ್ತಕ್ಕಂಥವ್ರು ಒಬ್ಬರಿಂದ ಒಬ್ಬರು ಅವರೆಲ್ಲರೂ ಲಿಂಗೈಕ್ಯರಾಗ್ತಕ್ಕಂಥದ್ದು, ಶಿವೈಕ್ಯರಾಗ್ತಕ್ಕಂಥ ಸುದ್ದಿಯನ್ನು ಕೇಳಿ ಬಹಳಷ್ಟು ಆಘಾತದ ವಿಚಾರವಾಗಿದೆ. ಬಹುಶಃ ಸಿದ್ಧಲಿಂಗಯ್ಯನವರು ಕನ್ನಡ ಸಾಹಿತ್ಯದ, ಆಧುನಿಕ ಕನ್ನಡ ಕಾವ್ಯದ ಒಂದು ಪರಂಪರೆಗೆ ತಮ್ಮದೇ ಆದ ವಿಶಿಷ್ಟವಾದ ಒಂದು ಬರವಣಿಗೆಯನ್ನು ಕೊಟ್ಟು ಶಾಶ್ವತರಾಗಿರ್ತಕ್ಕಂಥ ಕವಿ ಅಂತ ಹೇಳೋದಕ್ಕೆ ನಮಗೆ ಸಂತೋಷ ಅನಿಸ್ತಾ ಇದೆ. ಅಷ್ಟೇ ದುಃಖನೂ ಕೂಡ. ಯಾಕಂತಂದ್ರೆ ಇರಬೇಕಾಗಿರ್ತಕ್ಕಂಥವ್ರು ಇರದೆ ಹೋದ್ರು ಅಂತ ಹೇಳಿದ್ರೆ ಅದು ಬಹಳಷ್ಟು ನೋವಿನ ಸಂಗತಿ. ಆ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ಹೇಳಬೇಕಾಗ್ತಾ ಇದೆ. ಅವರು 1981ರಲ್ಲಿ ಧಾರವಾಡಕ್ಕೆ ಈ ದಲಿತ ಬಂಡಾಯದ ಒಂದು ಕಹಳೆಯನ್ನು ಮೊಳಗಿಸುವುದಕ್ಕೆ ಕಡಪ ಮೈದಾನದಲ್ಲಿ ಹಲಿಗೆಯನ್ನು ಹಿಡಿದು ಹಾಡು ಹೇಳ್ತಾ ಅವರು ಮಾತಾಡಿರುವಂತ ಮಾತುಗಳನ್ನ ನಾವು ಕೇಳಿರ್ತಕ್ಕಂಥದ್ದು. ನಾವು ಅವರೆಲ್ಲ ಒಂದೇ ಅವಧಿಯಲ್ಲಿ ಅಂದ್ರೆ 1954ರಲ್ಲಿ ಜನಿಸಿರ್ತಕ್ಕಂಥವ್ರು, 75ರಲ್ಲಿ ಹೊಲಮಾದಿಗರ ಹಾಡು. ಹೀಗೆ ಅವರು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದ ನಾಟಕ, ವಿಮರ್ಶೆ, ಆತ್ಮಕಥನ ಹೀಗೆ ಬಹಳ ವಿಶಿಷ್ಟವಾಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ನಾವು ಮೊನ್ನೆ 2020ರಲ್ಲಿ ಜೋಳದ ರಾಶಿ ದೊಡ್ಡನಗೌಡರ ಒಂದು ರಂಗ ಒಂದು ನಾಟಕದ ಕುರಿತು ಮಾತನಾಡುವಂತ ಸನ್ನಿವೇಶ ಸಂದರ್ಭದಲ್ಲಿ ದೊಡ್ಡನಗೌಡರ ಬಗ್ಗೆ ನಾನು ವಿಶೇಷವಾಗಿ ಮಾತಾಡಿದಾಗ ಅವ್ರು ಬಹಳ ಆಶ್ಚರ್ಯದಿಂದ ನನ್ನನ್ನು ನೋಡಿ ಹಿರೇಮಠ್ರೆ ಏನು ಎಷ್ಟು ಅವರೊಡನೆ ನಿಮ್ಮ ಒಂದು ಒಡನಾಟ ಆ ದೊಡ್ಡವರ ಸಂಗಡ ಅನ್ನುವಂಥದ್ದು ಅವರು ಮಾತಾಡಿದ್ರು. ಇಲ್ಲ ಸರ್, ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು, ವಾಯುನಾಗ ಶಾಸ್ತ್ರಿಗಳು, ನಮ್ಮ ಅಜ್ಜ ಅವರು ಎಲ್ಲ ಬರ್ತಿದ್ರು. ಹೀಗಾಗಿ ಅವರೊಡನೆ ನಮಗೆ ನೇರವಾದ ಸಂಪರ್ಕ ಇತ್ತು. ಈ ತೆರನಾಗಿ ಅವರು ಬಹಳ ಮೃದು ಸ್ವಭಾವದವರು ಸಿದ್ಧಲಿಂಗಯ್ಯನವರು. ಅವರ ಕಾವ್ಯ ಬಹಳ ಏನಿದೆ ಅಂದ್ರೆ ಓದ್ತಾ ಇದ್ರೆ ಕಾಠಿಣ್ಯವನ್ನ ನಾವು ಕಾವ್ಯದಲ್ಲಿ ಕಾಣ್ತೀವಿ. ಆದ್ರೆ ಅವರ ಮಾತು ಎಷ್ಟು ಸರಳ, ಸಜ್ಜನಿಕೆ, ಸರಳ ಸ್ವಭಾವದ ಒಂದು ವ್ಯಕ್ತಿತ್ವವನ್ನು ಪಡ್ಕೊಂಡಿರೋರು. ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಾಪಕರ ಪರಿಷತ್ತನ್ನ ಕಟ್ಟಿ ಅದರ ಮುಖಾಂತರವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಾಗ ಸಿದ್ಧಲಿಂಗಯ್ಯನವರು ನಮ್ಮೊಡನೆ, ಬರಗೂರವರು, ಸಿದ್ಧಲಿಂಗಯ್ಯನವರು ಹಲವಾರು ಸಾರಿ ನಾವೆಲ್ಲ ಕೂಡಿ ಈ ಕನ್ನಡದ ಒಂದು ವಿಚಾರಗಳನ್ನು ಕುರಿತು, ಪಠ್ಯಗಳನ್ನು ಕುರಿತಾಯ್ತು, ಸಾಹಿತ್ಯವನ್ನು ಕುರಿತಾಯ್ತು, ಹೀಗೆ ಆ ಸಮಾಲೋಚನೆಯನ್ನು ಮಾಡಿರ್ತಕ್ಕಂಥದ್ದುಂಟು. ಅಂಥ ಒಬ್ಬ ಶ್ರೇಷ್ಠ ಸಾಹಿತಿ, ಬರಹಗಾರ. ಅವರು ಸ್ವತಃ ಹಾಡ್ತಾ ಇದ್ರು, ಹಲಗಿ ಬಾರಿಸ್ತಾ ಹಾಡ್ತಾ ಇದ್ರು. ಅಂದ್ರೆ ಯಾವ ರೀತಿಯಾಗಿ ಸಾಹಿತ್ಯವನ್ನ ನಾವು ಬರೇ ಓದೋದಲ್ಲ, ಅದನ್ನ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಹಾಡ್ಬೇಕು ಅನ್ನುವಂಥದ್ದು. ಅದಕ್ಕೆ ಈಗ ಹೇಳಿದ್ರು ಸರ್, ಅದಕ್ಕೊಂದು ಫುಟ್ ನೋಟ್ ಹಾಕಿದ್ದಾರೆ. ಇದು ಓದುವ ಹಾಡುಗಳಲ್ಲ, ಹಾಡುವ ಹಾಡುಗಳು, ಓದುವ ಕವನ ಅಷ್ಟೇ ಅಲ್ಲ, ಇದನ್ನ ಹಾಡಬೇಕು ಅಂದ್ರೆ ಅದರ ಒಂದು ಧ್ವನಿ ನಮಗೆ ಅರ್ಥವಾಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಅವರ ಕಾವ್ಯ ಇದೆ. ಬಹುಶಃ ಮೊನ್ನೆ ಅವರು ಬರೆದಿರ್ತಕ್ಕಂಥ ಒಂದು ಪದ್ಯವನ್ನ ನೆನೆಸಿಕೊಂಡ್ರೆ, ಭಾವನಾತ್ಮಕ ಕವಿತೆ ಅನ್ನುವಂತ ಈ ಕವಿತೆಯನ್ನು ಓದಿ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನ ಅರ್ಪಿಸಿ ಮುಗಿಸ್ತೇನೆ. ಮತ್ತೆ ನಂತರದಲ್ಲಿ ಮಹೇಶ್ವರಯ್ಯನವ್ರ ಬಗ್ಗೆ ಮಾತಾಡ್ತೇನೆ. ನಾನು ಸತ್ತರೆ ನೀವು ಅಳುವಿರಿ, ನಿಮ್ಮ ಕೂಗು ನನಗೆ ಕೇಳಿಸದು. ನಾನು ಸತ್ತರೆ ನೀವು ಅಳುವಿರಿ, ನಿಮ್ಮ ಕೂಗು ನನಗೆ ಕೇಳಿಸದು. ನನ್ನ ನೋವಿಗೆ ಈಗಲೇ ಮರುಗಲಾಗದೆ ನಿಲುವು ನೀವು ಹೂಮಾಲೆ ಹೊದಿಸುವಿರಿ. ನೀವು ಹೂಮಾಲೆ ಹೊದಿಸುವಿರಿ, ನೋಡಲಾದೀತೇನೋ ನನಗೆ. ಹೂಮಾಲೆಯನ್ನ ಹೊದಿಸ್ತೀರಿ, ನನಗೆ ನೋಡಲಾದೀತೇನೋ ನನಗೆ. ಚಂದನೆಯ ಹೂವೊಂದನ್ನು ಈಗಲೇ ನೀಡಲಾಗದೆ, ಚಂದನೆಯ ಹೂವೊಂದು ಈಗಲೇ ನೀಡಲಾಗದೆ. ವಿಜಯಲಕ್ಷ್ಮಿ ಅವ್ರದ್ದು ಸ್ಟಾಪ್ ಆಯ್ತು ಅನ್ಸುತ್ತೆ. ಆಶೆ ಅವ್ರನ್ನ ನೀವೇ ಅನ್ಮ್ಯೂಟ್ ಮಾಡ್ಬೇಕು ನೋಡಿ. ಮಾಡಿದೀರಾ? ಓಕೆ ಓಕೆ, ಕೇಳ್ತದಲ್ಲ ವಿಜಯಲಕ್ಷ್ಮಿ? ನೆಟ್ವರ್ಕ್ ಹೋಗಿತ್ತಾ? ಮಾತಾಡ್ತೇನೆ.
ಕವನ ಓದ್ತಾ ಇದ್ದೆ, ಅದೇನ್ ಕೇಳಿತಾ ಏನ್ ಅಲ್ಲಿಗೆ ಮುಗಿಸ್ಬೇಕಾ? ಓದ್ಲಲ್ಲ? ಸಿದ್ಧಲಿಂಗವನವರೇ ಇತ್ತೀಚೆಗೆ ಬರೆದಿರ್ತಕ್ಕಂಥ ಒಂದು ಭಾವನಾತ್ಮಕ ಕವಿತೆ ಅನ್ನುವಂಥ ಒಂದು ಕವನವನ್ನ ಬರೆದಿದ್ದಾರೆ. ಅದು ವಾಟ್ಸಪ್ ಅಲ್ಲಿ ಬಹಳಷ್ಟು ಗ್ರೂಪ್ಗಳಲ್ಲಿ ಇದು ಬಂದಿದೆ. ನಾನು ಸತ್ತರೆ ನೀವು ಅಳುವಿರಿ, ನಿಮ್ಮ ಕೂಗು ನನಗೆ ಕೇಳಿಸದು, ನನ್ನ ನೋವಿಗೆ ಈಗಲೇ ಮರುಗಲಾಗದೆ. ಬಹಳ ವಾಸಸಂಗತಿಯನ್ನು ಅವರು ಇಷ್ಟು ಸೊಗಸಾಗಿ ಸುಂದರವಾಗಿ ಚಿತ್ರಿಸಿದ್ದಾರೆ ಅಂದ್ರೆ, ಈ ಕವಿ ಇಲ್ಲದಿದ್ರೂ ದೈಹಿಕವಾಗಿ ಇಲ್ಲದಿದ್ರೂ ಕೂಡ ಅವರು ಭಾವನಾತ್ಮಕವಾಗಿ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ಇರ್ತಕ್ಕಂಥ ಕವಿ ಅನ್ನುವುದನ್ನು ನಾವು ಎಂದು ಯಾರೂ ಮರೆಯೋದಕ್ಕೆ ಆಗೋದಿಲ್ಲ. ನೀವು ಹೂಮಾಲೆ ಹೊದಿಸುವಿರಿ ನೋಡಲಾದೀತೇನು ನನಗೆ, ನೀವು ಹೂಮಾಲೆ ಹೊದಿಸುವಿರಿ ನೋಡಲಾದೀತೇನು ನನಗೆ, ಚಂದನೆಯ ಹೂವೊಂದನ್ನು ಈಗಲೇ ನೀಡಲಾರದೆ, ಚಂದನೆಯ ಹೂವೊಂದನ್ನು ಈಗಲೇ ನೀಡಲಾಗದೆ, ನನ್ನ ಗುಣಗಾನ ಮಾಡುವಿರಿ ನನಗೆ ಕೇಳಿದ್ದೆ ಹೇಳಿ, ಒಂದೆರಡು ಹೊಗಳಿಕೆಯ ಮಾತು ಈಗಲೇ ಆಡಲಾರಿರೆ, ನನ್ನ ತಪ್ಪುಗಳನ್ನ ಮನ್ನಿಸುವಿರಿ ನನಗರಿವಾಗುವುದೇ ಇಲ್ಲ, ಜೀವ ಇರುತ್ತಾ ಕ್ಷಮಿಸಲಾಗದೆ, ನನ್ನ ಅನುಪಸ್ಥಿತಿಗೆ ಕೊರಗುವಿರಿ ನನಗೆ ತಿಳಿಯುವುದೇ ಇಲ್ಲ, ಈಗಲೇ ಭೇಟಿ ಮಾಡಲೇನು, ನನ್ನ ನಿರ್ಗಮನದ ಸುದ್ದಿ ತಿಳಿಯುತ್ತಲೇ ಮನೆಯತ್ತ ಧಾವಿಸುವರಿ, ಶ್ರದ್ಧಾಂಜಲಿ ಹೇಳೋ ಬದಲು ಇವಾಗಲೇ, ಶ್ರದ್ಧಾಂಜಲಿ ಹೇಳೋ ಬದಲು ಇವಾಗಲೇ ಸುಖ ದುಃಖ ಹಂಚಿಕೊಳ್ಳಲಾಗದೇನು, ಸುಖ ದುಃಖ ಹಂಚಿಕೊಳ್ಳಲಾಗದೇನು, ಮಿಂಚಿ ಹೋಗುವ ಮುನ್ನ ಹಂಚಿ ಬಾಳುವ ಬದುಕು ಸಹ್ಯವಲ್ಲವೇನು. ನೋಡಿ, ಈ ಮಾತುಗಳನ್ನ ಬಹುಶಃ ಅವರು ಸಾವಿನ ಅಂಚಿನಲ್ಲಿ ಇರುವಂಥದ್ದನ್ನ, ಬಹುಶಃ ಈ ಕವನವನ್ನ ನೋಡಿದ್ರೆ ಅವರ ಒಂದು ಶೋಕ ಗೀತೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನ ಹೇಳಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಕವಿಯಲ್ಲಿ ಇರಬೇಕಾಗಿರ್ತಕ್ಕಂಥ ಭಾವನೆಗಳನ್ನ ಯಥಾವತ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಸ್ತವಿಕ ಸಂಗತಿ ಏನು ನಡೆದಿದೆ ಆ ಘಟನೆಯನ್ನ ಯಥಾವತ್ತಾಗಿ ವಿಸ್ತರಿಸಿದ್ದಾರೆ. ಹೀಗಾಗಿ ಸಿದ್ಧಲಿಂಗಯ್ಯನವರು ಜನರ ಮನದಲ್ಲಿ ಶಾಶ್ವತವಾಗಿ ಉಳಿಯುವಂತ ಕವಿ. ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ನೀಯಲಿ ಅಂತ ಹೇಳಿ ತಿಳಿದುಕೊಂಡು ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಹಾಗೆಯೇ ನನ್ನ ಇನ್ನೊಬ್ಬ ಮಿತ್ರ ಆಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ಮಹೇಶ್ವರಯ್ಯ ಅವರು, ಡಾಕ್ಟರ್ ಎಚ್ ಎಂ ಮಹೇಶ್ವರಯ್ಯ ಅವರ ಈ ಸುದ್ದಿ ಈಗ ನಾವು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿ ಇನ್ನೇನು ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗುವುದಿತ್ತು, ನನಗೆ ಒಂದು ಸುದ್ದಿ ಬಂತು. ನನಗೆ ಹೇಳಿದ್ರು, ನಮ್ಮ ಧಾರವಾಡದ ಮಹಾನಗರ ಪಾಲಿಕೆಯ ಮೇಯರ್ ಆಗಿರ್ತಕ್ಕಂಥ ಶಿವ ಹಿರೇಮಠರು, ಸರ್ ಸುದ್ದಿ ಒಂದು ಬಹಳ ಆಘಾತಕರ ಸುದ್ದಿಯನ್ನ ಹೇಳ್ಬೇಕಾಗೈತಿ, ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಏನಪ್ಪಾ ಶಿವು ಅಂದೆ. ಇಲ್ಲ, ಮಹೇಶ್ವರಯ್ಯ ಅವರು ನಿಧನರಾದ್ರು ಅಂತ ಹೇಳಿದ್ರು. ಯಾಕಂದ್ರೆ ಮಹೇಶ್ವರಯ್ಯನವ್ರ ಬಗೆಗೆ ಬಹಳಷ್ಟು ಅವರು ಕರೋನಾದಿಂದ KMCಗೆ ಸೇರಿದಾಗ್ರಿಂದಲೂ ನಾವು ಅವ್ರ ಬಗ್ಗೆ ಮಾತಾಡ್ಕೊಂತ ಹೇಳ್ತಾ ಇದ್ದೆ. ಅವರು ಹೇಳ್ತಾ ಇದ್ರು, ಕೂಡ ವಿಶೇಷವಾದ ಒಂದು ICU ಒದಗಿಸಿ ಆ ಕೆಲಸವನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು ಉಂಟು. ಈ ಹಿನ್ನೆಲೆಯಲ್ಲಿ ಅವರು ಆರಾಮಾದ್ರು ಅಂತಕ್ಕಂಥ ಸುದ್ದಿಯನ್ನ ನಾವು ಮೇಲಿಂದ ಮೇಲೆ ಕೇಳ್ತಿದ್ವಿ. ರಾಜೇಶ್ವರಿ ಅವರ ಮಡದಿಯಾಗಿರ್ತಕ್ಕಂಥ ರಾಜೇಶ್ವರಿ ಅವರೊಡನೆ ನೇರವಾದ ನನಗೆ ಒಂದು ಫೋನ್ ಮುಖಾಂತರವಾಗಿ ನಾವು ಮಾತನಾಡ್ತಾ ಇದ್ವಿ. ಸರ್ಗೆ ಹೇಗಾದ್ರೂ ಮಾಡಿ ನಾವು ಉಳಿಸ್ಕೊಳ್ಬೇಕು, ಈ ಸ್ಥಿತಿಯಲ್ಲಿ ಭಗವಂತನ ಒಂದು ಕೃಪೆ ಆಗ್ಬೇಕು ಅವರಿಗೆ ಅಂತ ಹೇಳಿ ತಿಳ್ಕೊಂಡು, ಕನ್ನಡದ ಒಬ್ಬ ದೊಡ್ಡ ವಿದ್ವಾಂಸ ಡಾಕ್ಟರ್ ಎಚ್ ಎಂ ಮಹೇಶ್ವರಯ್ಯ ಅವರು ಕರ್ನಾಟಕ ವಿಶ್ವವಿದ್ಯಾಲಯ ಡಾಕ್ಟರ್ ಆಶ್ಚರ್ಯಮಠ ಕನ್ನಡ ಅಧ್ಯಯನ ಪೀಠದಲ್ಲಿ ಭಾಷಾ ವಿಜ್ಞಾನದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಶ್ರೇಷ್ಠ ಭಾಷಾ ವಿಜ್ಞಾನಿ. ಸಾಕಷ್ಟು ಜಾನಪದ ಸಾಹಿತ್ಯದ ಬಗ್ಗೆ, ಭಾಷಾ ವಿಜ್ಞಾನದ ಬಗ್ಗೆ, ಹಳೆಗನ್ನಡ ಕಾವ್ಯಗಳ ಬಗ್ಗೆ ವಿಶಿಷ್ಟವಾದ ಕೆಲಸವನ್ನು ಮಾಡಿರ್ತಕ್ಕಂಥ ಒಬ್ಬ ಪ್ರಾಧ್ಯಾಪಕರು. ಗುಲ್ಬರ್ಗಾ ಸೆಂಟ್ರಲ್ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿ ಈಗ 1 ವರ್ಷ ಆಗಿಲ್ಲ ಅಂತ ಅನಿಸ್ತದೆ. 6 ತಿಂಗಳು ಅಥವಾ 8 ತಿಂಗಳು ಆಗಿರ್ಬೇಕು ಅವರು ನಿವೃತ್ತರಾಗಿ. ಈ ಸಂದರ್ಭದಲ್ಲಿ ನಾವು ಹಲವಾರು ಬಾರಿ ಡಾಕ್ಟರ್ ಬಸವರಾಜ್ ಡೋಣೂರು ನಾವು ಅವರೊಡನೆ ನೇರವಾದ ಸಂಪರ್ಕದಲ್ಲಿ ಇದ್ವಿ. ಬಹುಶಃ ಭಗವಂತನಿಗೆ ಅದು ಸಹಿಸೋದಕ್ಕಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅವರ ಈ ಒಂದು ನಿಧನದ ಸುದ್ದಿ ನಮಗೆ ಬಹಳಷ್ಟು ಆಘಾತವನ್ನು ಉಂಟು ಮಾಡಿದೆ. ಹಲವಾರು ದೂರವಾಣಿಗಳು, ಕರೆಗಳು ನನಗೆ ಬರ್ತಾ ಇವೆ. ಆ ಹಿನ್ನೆಲೆಯಲ್ಲಿ ನನ್ನ ಮಾತಿಗೆ ವಿರಾಮವನ್ನಿತ್ತು.
ಎಲ್ರಿಗೂ ವಂದನೆಗಳನ್ನು ಸಲ್ಲಿಸಿ ನಮ್ಮ ಡಾಕ್ಟರ್ ಎಚ್ ಎಂ ಮಹೇಶ್ವರಿ ಅವರ ಆತ್ಮ ಕೂಡ ಭಗವಂತ ಚಿರಶಾಂತಿಯನ್ನ ನೀಡ್ಲಿ ಅಂತ ಹೇಳಿ ತಿಳಿದುಕೊಂಡು ಪ್ರಾರ್ಥನೆಯನ್ನು ಮಾಡಿ ನನ್ನ 4 ಮಾತುಗಳಿಗೆ ವಿರಾಮ ನೀಡ್ತೀನಿ. ಎಲ್ರಿಗೂ ವಂದನೆಗಳು, ನಮಸ್ಕಾರ. ಈಗ ಪ್ರೊಫೆಸರ್ MS ಆಶಾದೇವಿ ಅವರು ತಮ್ಮ ನುಡಿ ನಮನಗಳನ್ನ ಸಲ್ಲಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನಗೆ ಕಲಿಸಿದ ಮೇಷ್ಟ್ರು ಸಿದ್ಲಿಂಗಯ್ಯನವರು, ಕಲಿಸಿದೆಯೇ ಮೇಷ್ಟ್ರಾದ ಪ್ರೊಫೆಸರ್ ಮಹೇಶ್ವರಯ್ಯನವರು ಇಬ್ಬರನ್ನು ಕಳ್ಕೊಂಡ ಈ ಸಂದರ್ಭದಲ್ಲಿ ಅವರಿಬ್ಬರಿಗೂ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನ ಸಲ್ಲಿಸ್ತೀನಿ. 30ರ ದಶಕದಲ್ಲಿ ಬೇಂದ್ರೆಯವರು ಬೆಳಗಾಂ ಸಾಹಿತ್ಯ ಸಮ್ಮೇಳನದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿತೆಯನ್ನ ವಾಚಿಸಿದಾಗ ಎಂಥ ಒಂದು ಸಂಚಲನ ಆಗಿತ್ತು ಅನ್ನೋದನ್ನ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮತ್ತೆ ನೋಡಿದ್ದೀವಿ. ಒಂದು ಕನ್ನಡ ಕಾವ್ಯಕ್ಕೆ ಒಂದು ಹೊಸ ಭಿತ್ತಿಯನ್ನ ಅವತ್ತು ಬೇಂದ್ರೆ ಅವರು ರಚಿಸಿದ್ರು ಅನ್ನೋದನ್ನ ಮಾಸ್ತಿಯವರ ಆದಿಯಾಗಿ ಎಲ್ಲರೂ ದಾಖಲಿಸಿದ್ದಾರೆ. ಅದ್ರ ಬಗ್ಗೆ ಯಾರಿಗೂ ಇವತ್ತು ಪ್ರಶ್ನೆಗಳಿಲ್ಲ. ಅದಾಗಿ 50 ವರ್ಷಗಳ ನಂತರ ಅದೇ ತರ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ, ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದಲ್ಲಿ ಸಿದ್ಲಿಂಗಯ್ಯನವರು ಇಕ್ರಲ ಒದಿರ್ಲ ಅನ್ನೋದನ್ನ ಹೇಗೆ ಬೇಂದ್ರೆ ಬಹಳ ನಾಟಕೀಯವಾಗಿ ಅವರ ಕವಿತೆಯನ್ನ ಹಕ್ಕಿ ಹಾರುತ್ತಿದೆ ನೋಡಿದ್ದೀರ ಅನ್ನೋದನ್ನ ಎಷ್ಟು ನಾಟಕೀಯವಾಗಿ ವಾಚಿಸಿದ್ರು, ಅಷ್ಟೇ ನಾಟಕೀಯವಾಗಿ ಸಿದ್ಲಿಂಗಯ್ಯನವರು ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದಲ್ಲಿ ಅದನ್ನ ವಾಚಿಸಿದಾಗ ಅದು ಕೇವಲ ನಾಟಕೀಯವಾದ ಕಾವ್ಯಕ್ಕೆ ಇನ್ನೊಂದು ಹೊಸ ಸೌಂದರ್ಯ ಮೀಮಾಂಸೆಯ ಆಯಾಮವನ್ನ ಸೇರಿಸುವ ಒಂದು ಪ್ರಯತ್ನ ಆಗಿರ್ಲಿಲ್ಲ. ಅದು ಕನ್ನಡ ಕಾವ್ಯ ಪರಂಪರೆಯನ್ನ ಸಮೃದ್ಧಗೊಳಿಸೋದು ಅನ್ನೋದು ಇದೆಯಲ್ಲ, ಅದಕ್ಕೆ ಬೇರೆಯೇ ಒಂದು ಅರ್ಥವನ್ನ ಸಿದ್ಲಿಂಗಯ್ಯನವರು ಅವತ್ತು ಕೊಟ್ರು ಅಂತ ಅನ್ಸುತ್ತೆ ನನ್ಗೆ. ಇಡೀ ಕನ್ನಡ ಸಾಹಿತ್ಯ ಪರಂಪರೆಗೆ ಒಂದು ದಲಿತ ಸಂವೇದನೆಯನ್ನ ಅವತ್ತು ಸಿದ್ಲಿಂಗಯ್ಯನವರು ಸೇರಿಸಿದ್ರು ಅನ್ನೋದು ಅವರ ಇಡೀ ಕಾವ್ಯದ ಕೊಡುಗೆಗೆ ಒಂದು ಕುಬ್ಜತೆ ಅಂತಂದಂಗಾಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಬದ್ಲಿಗೆ ಇಡೀ ಕನ್ನಡ ಕಾವ್ಯ ಪರಂಪರೆಯಲ್ಲಿದ್ದ ಒಂದು ಅಂಗವೈಕಲ್ಯ ಇತ್ತಲ್ಲ, ಆ ಅಂಗವೈಕಲ್ಯಕ್ಕೆ ಅವತ್ತು ಸಿದ್ಲಿಂಗಯ್ಯನವ್ರು ಮಾಡಿದ್ದು ಒಂದು ಬಹಳ ಮೇಜರ್ ಆದ ಕಲ್ಚರಲ್ ಸರ್ಜರಿ ಅಂತಲೇ ನನ್ಗೆ ಅನ್ಸುತ್ತೆ. ಅಂದ್ರೆ ಸಿದ್ಲಿಂಗಯ್ಯನವರು ಮತ್ತು ಅಲ್ಲಿಂದ ಆರಂಭವಾದ ಈ ದಲಿತ ಕಾವ್ಯ ಏನಿದೆ, ದಲಿತ ಕಾವ್ಯದ ವ್ಯಾಖ್ಯಾನವನ್ನ ಮಾತ್ರ ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತು ಅನ್ನೋದು ಅಲ್ಲ, ಅದು ಕಾವ್ಯದ ಹೊಣೆಗಾರಿಕೆಯನ್ನ ಅದರ ಮರು ವ್ಯಾಖ್ಯಾನದ ಮೂಲಕವೇ ಮಾಡಿದ ಒಂದು ಐತಿಹಾಸಿಕ ಘಳಿಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದಲೇ ಇಡೀ ದಲಿತ ಕಾವ್ಯದ ಬಗೆಗೆ ಇವತ್ತು ನಮ್ಗಿರುವ ಪ್ರಶ್ನೆಗಳು, ಅನುಮಾನಗಳು, ತಕರಾರುಗಳು ಅವನ್ನೆಲ್ಲ ಇಟ್ಕೊಂಡು ಕೂಡ ನಾವು ಒಪ್ಲೇಬೇಕಾದ ಒಂದು ಬಹಳ ಮಹತ್ವದ ಮಾತೇನು ಅಂತಂದ್ರೆ, ಅದು ನಿರ್ವಹಿಸಿದ ಐತಿಹಾಸಿಕವಾದ ಪಾತ್ರ ಮತ್ತು ಆ ಐತಿಹಾಸಿಕವಾದ ಪಾತ್ರ ಎಷ್ಟು ನಿರ್ಣಾಯಕವಾಗಿತ್ತು ಅಂದ್ರೆ, ದಲಿತ ಕಾವ್ಯ ಬಂದ ಮೇಲೆ, ಸಿದ್ಲಿಂಗಯ್ಯನವ್ರ ಪ್ರವೇಶ ಆದ್ಮೇಲೆ ಇಡೀ ಕನ್ನಡ ಕಾವ್ಯ ಪರಂಪರೆಯ ಮರು ಓದಿಗೆ ಸಿಕ್ಕ ಒಂದು ಸ್ಪೇಸ್ ಇದೆ ಅಲ್ಲ, ಅದು ಎಲ್ಲವನ್ನೂ ಉಲ್ಟಾಪಲ್ಟ ಮಾಡಬಲ್ಲಷ್ಟು ಶಕ್ತವಾಗಿತ್ತು ಅಂತ ನನ್ಗೆ ಅನ್ಸುತ್ತೆ. ಇದನ್ನ ನಾವು ಸ್ವಲ್ಪ ವಿಸ್ತರಿಸ್ಕೊಳ್ಬಹುದಾದ್ರೆ, ಯಾವ ಕಾರಂತರ ಪ್ರಾಮಾಣಿಕತೆಯನ್ನ ನಾವು ಪ್ರಶ್ನೆನೇ ಮಾಡಕ್ ಸಾಧ್ಯ ಇಲ್ವೋ, ಅವರು ಚೋಮನ ದುಡಿ ಬರೆದ ಸಂದರ್ಭಕ್ಕೆ ಆ ಚೋಮನ ದುಡಿಯಂತಹ ಕಾದಂಬರಿಯನ್ನ ಸಿದ್ಲಿಂಗಯ್ಯನವರು ಇನ್ನೊಂದು ರೀತಿನಲ್ಲಿ ಮರು ವ್ಯಾಖ್ಯಾನ ಮಾಡ್ತಾರಲ್ವಾ ಚೋಮನ ಮಕ್ಕಳು ನಾಟಕದ ಮೂಲಕ. ಎಷ್ಟು ಪರಿಣಾಮಕಾರಿಯಾದ, ಎಷ್ಟು ಮಹತ್ವದ ಒಂದು ಪ್ರಯತ್ನ ಅದು, ಮತ್ತು ಅದು ನಿಜವಾದ ಅರ್ಥದಲ್ಲಿ ಕ್ರಾಂತಿ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಒಂದು ಕ್ರಾಂತಿ ಅನ್ನೋದು ಯಾರ ಪರವಾಗಿ ಮಾತಾಡ್ತಿದ್ಯೋ ಅವರಲ್ಲಿ ಹುಟ್ಟಿಸುವ ಅರಿವು, ಅವರಲ್ಲಿ ಹುಟ್ಟಿಸುವ ಆತ್ಮವಿಶ್ವಾಸ ಎಷ್ಟು ಮುಖ್ಯವಾದದ್ದು. ಯಾವುದರ ವಿರುದ್ಧ, ಯಾರ ವಿರುದ್ಧ ನಾವು ಆ ಕ್ರಾಂತಿಯನ್ನ ಮಾಡ್ತಾ ಇದ್ದೀವೋ, ಚಳುವಳಿಯನ್ನ ಮಾಡ್ತಾ ಇದ್ದೀವೋ ಅವರ ಆತ್ಮಸಾಕ್ಷಿಯನ್ನ ಕಲಕಬೇಕು ಅನ್ನೋದಾದ್ರೆ ಅಂತ ಕಲಕುವ ಪ್ರಯತ್ನವನ್ನ ಸಿದ್ಲಿಂಗಯ್ಯನವ್ರ ಬರವಣಿಗೆ ಯಾವಾಗ್ಲೂ ಮಾಡಿದೆ ಅಂತ ನನ್ಗೆ ಅನ್ಸುತ್ತೆ. ಎಷ್ಟೇ ಪ್ರಾಮಾಣಿಕವಾಗಿದ್ದಾಗ್ಲೂ ಕಾರಂತರ ಬರವಣಿಗೆ ಚೋಮನ ದುಡಿ ಕಾದಂಬರಿಯಲ್ಲಿ ಅದರಲ್ಲಿ ಅಪ್ರಜ್ಞಾಪೂರ್ವಕವಾಗಿ ಎಲ್ಲೋ ನುಸುಳಿರಬಹುದಾದ ಒಂದು ಔದಾರ್ಯ, ಆ ಔದಾರ್ಯವೇ ಉರುಳಾಗಬಹುದಾದ ಒಂದು ಸಾಧ್ಯತೆಯನ್ನ, ಒಂದು ಅರಿವು ಅನ್ನೋದು ಎಷ್ಟು ಪ್ರಖರವಾಗಿ ವಿರೋಧಿಸುತ್ತೆ ಅನ್ನೋದಕ್ಕೆ ಸಿದ್ಲಿಂಗಯ್ಯನವರ ಚೋಮನ ಮಕ್ಕಳು ಒಂದು ದೊಡ್ಡ ಉದಾಹರಣೆ ಅಂತ ನನ್ಗೆ ಅನ್ಸುತ್ತೆ. ಇದು ಒಂದ್ ಕಡೆ ಆದ್ರೆ, ಇದು ಒಂದ್ ದೊಡ್ಡ ಕಾಂಟ್ರಿಬ್ಯೂಷನ್. ಅದೇ ಏಕಲವ್ಯ ಇರ್ಬೋದು, ಪಂಚಮ ಇರ್ಬೋದು, ಸಿದ್ಲಿಂಗಯ್ಯನವರ ಕೃತಿಗಳು. ಇನ್ನೊಂದು ಬಹಳ ದೊಡ್ಡ ಪ್ರಯತ್ನ ಮತ್ತು ಬಹಳ ದೊಡ್ಡ ಯಶಸ್ಸು
ಯಾವುದು ಸಿದ್ಧಲಿಂಗಯ್ಯನವ್ರದ್ದು ಅವರ ಬರವಣಿಗೆಯ ಬದುಕಿನಲ್ಲಿ ಅಂತ ನನ್ಗನ್ಸುತ್ತೆ ಅಂದ್ರೆ, ದಲಿತ ಅಭಿವ್ಯಕ್ತಿಯ ವಿನ್ಯಾಸಕ್ಕೆ ಅವ್ರು ಕೊಟ್ಟ ಒಂದು ಸ್ಪಷ್ಟ ರೂಪ ಇದೆಯಲ್ಲ, ಒಂದು ಹೊಸ ರೂಪ, ಬಹಳ ಗಟ್ಟಿಯಾದ ಒಂದು ಅಸ್ಮಿತೆಯನ್ನ ಅವ್ರು ಕೊಟ್ರು ಅಂತ ಅನ್ಸುತ್ತೆ. ಯಾವುದು ನಮ್ಗೆ ಸಾಹಿತ್ಯಿಕ ಪರಿಭಾಷೆಯಲ್ಲಿ ಲೋ ಮೈಮೆಸಿಸ್ ಅಂತ ಅನ್ಸುತ್ತೋ, ಆ ಲೋ ಮೈಮೆಸಿಸ್ ಅನ್ನ ಅದರ ಎಲ್ಲ ಶಕ್ತಿ ಸಾಧ್ಯತೆಗಳಲ್ಲಿ ಬಳಸ್ಕೊಳ್ಳೋದಕ್ಕೆ ಸಿದ್ಧಲಿಂಗಯ್ಯನವ್ರಿಗೆ ಸಾಧ್ಯ ಆಯ್ತು. ಅದು ಊರುಕೇರಿ ಆಗಿದ್ದಿರ್ಬಹುದು ಅಥವಾ ಅವತಾರಗಳು ಆಗಿದ್ದಿರ್ಬಹುದು. ಅದು ನಗ್ತಾ ನಗ್ತಾನೆ ಯಾರು ಆ ಇಡೀ ಸನ್ನಿವೇಶದ ಒಂದು ಭಾಗವಾಗಿದ್ದಾರೋ ಅವರಲ್ಲಿ ಅದು ಒಂದು ಬಗೆಯ ತಲ್ಲಣವನ್ನು ಹುಟ್ಟಿಸ್ತಾನೇನೆ, ನಿಧಾನವಾಗಿ ಅದು ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹುಟ್ಟಿಸುತ್ತೆ. ಅದೇ ಹೊತ್ತಿಗೆ ಅದಕ್ಕೆ ಕಾರಣ ಆಗಿರಬಹುದಾದ ಆ ಮೌಲ್ಯ ವ್ಯವಸ್ಥೆಯ ಭಾಗವಾಗಿದ್ದವರಲ್ಲಿ ಅದು ಎಂಥ ತಳಮಳವನ್ನು ಸೃಷ್ಟಿಸುತ್ತೆ ಅಂತಂದ್ರೆ, ಅದೇ ಸಿದ್ಧಲಿಂಗಯ್ಯನವರ ಬರವಣಿಗೆಯ ನಿಜವಾದ ಶಕ್ತಿ ಅಂತ ನನ್ಗೆ ಅನ್ಸುತ್ತೆ. ಅನ್ನೋದು, ಚಿನ್ನವನ್ನು ತೆಗೆಯೋರು ಅನ್ನವನ್ನು ಕಾಣದೋರು, ಬಟ್ಟೆಯನ್ನ ನೇಯೋರು ಬರಿಮೈಲೆ ಹೋಗೋರು, ಹೇಳಿದಂತೆ ಕೇಳುತ್ತಾರೆ ನನ್ನ ಜನಗಳು ಅಂತ ಹೇಳ್ತಾ ಇರ್ಬೇಕಾದ್ರೆ, ಆ ಚಿನ್ನದ ವಾರಸುದಾರರಿಗೆ, ಆ ನೇಕಾರರ ಬಟ್ಟೆಯನ್ನ ಹಾಕೊಳ್ಳುವಂಥವ್ರಿಗೆ ಅವ್ರು ಹುಟ್ಟಿಸ್ತಾ ಇದ್ದ ಕಳವಳ ಇದೆಯಲ್ಲ, ತಳಮಳ, ತಲ್ಲಣ ಇದೆಯಲ್ಲ, ಅವ್ರು ಅದನ್ನ ಒಪ್ಕೊಳ್ಬಹುದು, ಒಪ್ಕೊಳ್ಳದೆ ಇರಬಹುದು. ಆದ್ರೆ ಒಳಗೆ ಅವರ ಆತ್ಮಸಾಕ್ಷಿಯನ್ನ ಮೀಟುವ ಒಂದು ಪ್ರಯತ್ನವನ್ನ ಸಿದ್ಧಲಿಂಗಯ್ಯನವ್ರು ಮಾಡಿದ್ರು ಅವ್ರ ಬರವಣಿಗೆಯಲ್ಲಿ. ಅದು ಕನ್ನಡ ಸಾಹಿತ್ಯದಲ್ಲಿ ಎಲ್ಲ ಕಾಲಕ್ಕೂ ಉಳ್ಕೊಳ್ಳುವ ಒಂದು ಸನ್ನಿವೇಶ, ಒಂದು ಸತ್ಯ ಅಂತ ನನ್ಗನ್ಸುತ್ತೆ. ವೈಯಕ್ತಿಕವಾಗಿ ನನಗೇನೆ ಅವರು ಕೊಟ್ಟ ಒಂದು ದೊಡ್ಡ ಒಂದು ಹೊಡೆತ, ಆ ಹೊಡೆತದ ಮೂಲಕ ಅವ್ರು ನನ್ನಲ್ಲಿ ಮೂಡಿಸಿದ ಒಂದು ಸಾಮಾಜಿಕ ಅರಿವನ್ನ ಇವತ್ತು ನಿಮ್ ಜೊತೆಲಿ ಹಂಚ್ಕೊಂಡ್ರೆ ಅದು ತಪ್ಪಾಗ್ಲಾರ್ದು ಅಂತ ಅನ್ಸುತ್ತೆ ನನ್ಗೆ. ನಾನು ಫಸ್ಟ್ ಇಯರ್ MA ಇದ್ದಾಗ ನಮ್ಗೆಲ್ಲ ಸೆಮಿನಾರ್ಗಳನ್ನ ಮಾಡಿಸ್ತಾ ಇದ್ರು. 10 ಜನಕ್ಕೆ ಒಬ್ಬೊಬ್ರು ಮೇಷ್ಟ್ರಿದ್ರು. ಮೇಷ್ಟ್ರು ಕಲ್ಗುಡಿಯವ್ರು ಇದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಇದು. ನನ್ನ ಗ್ರೂಪ್ಗೆ ಮೇಷ್ಟ್ರು ಸಿದ್ಧಲಿಂಗಯ್ಯನವ್ರು ಇದ್ರು. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲೇ ಹೋಗ್ಬೇಕಲ್ವಾ, ನಂದು A ಅಂತಿತ್ತು. ಮೊದಲನೆಯ ಪೇಪರ್ ನಾನೇ ಪ್ರೆಸೆಂಟ್ ಮಾಡ್ಬೇಕಾಗಿತ್ತು. ನಾನು ಚಿಕ್ಕವೀರ ರಾಜೇಂದ್ರದ ಗೌರಮ್ಮಾಜಿಯ ಮೇಲೆ ಒಂದು ಪೇಪರ್ ಅನ್ನ ಬರ್ಕೊಂಡು ಓದ್ದೆ. ಏನೋ ಅಲ್ಲಿಯ ತನಕ ನನ್ಗೆ ಶಾಬಾಸಗಿರಿಯನ್ನು ಮಾತ್ರ ಪಡ್ಕೊಂಡು ಗೊತ್ತಿತ್ತು ಏನೋ ಒಬ್ಬ ವಿದ್ಯಾರ್ಥಿಯಾಗಿ. ಆ ಇಡೀ ಪೇಪರ್ ಅನ್ನ ಬಹಳ ಗಂಭೀರವಾಗಿ ಸಿದ್ಧಲಿಂಗಯ್ಯನವ್ರು ಕೇಳಿಸ್ಕೊಂಡು ನನ್ನ ಮುಖ ನೋಡ್ಬಿಟ್ಟು, ಚೆನ್ನಾಗಿದೆ ನಿಮ್ಮ ಪೇಪರು, ಆದ್ರೆ ನೀವ್ ಇದನ್ನ ಬದಲಾಯಿಸ್ಕೊಂಡ್ ಬರ್ಬೇಕು. ಗೌರಮ್ಮಾಜಿಯ ಮೇಲೆ ಬೇಡ, ಬೇರೆ ಇನ್ಯಾವ್ದಾದ್ರೂ ವಿಷಯದ ಮೇಲೆ ನಿಮ್ಮ ಪೇಪರ್ ಅನ್ನ ಪ್ರಬಂಧನ ಬರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಯಾಕೆ ಸರ್ ಅಂದೆ. ಯಾಕೆ ಅಂದ್ರೆ, ನೀವು ಯಾರೇ ಆಗ್ಲಿ ವಿದ್ಯಾರ್ಥಿಗಳು ಪ್ರೆಸೆಂಟ್ ಮಾಡಿದ ಪೇಪರು ಇಲ್ಲೊಂದು ಚರ್ಚೆಗೆ ಒಳಗಾಗ್ಬೇಕು. ನೀವು ಬರೆದ ಪೇಪರ್ ಅನ್ನ ಇಲ್ಲಿರೋರು ಚರ್ಚೆ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಯಾಕಾಗಲ್ಲ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅವಾಗ ಮೇಷ್ಟ್ರು ಹೇಳಿದ್ರು, ನೋಡಿ ನಿಮ್ಮ ಗುಂಪಿನಲ್ಲಿರೋ 10 ಜನದಲ್ಲಿ 6-7 ಜನ ಆದ್ರೂ ಗ್ರಾಮೀಣ ಪ್ರದೇಶದಿಂದ ಬಂದವರು. ಅವರು ಮಾಸ್ತಿಯವರ ಚಿಕ್ಕವೀರ ರಾಜೇಂದ್ರ ಓದಿರೋದಕ್ಕೆ ಸಾಧ್ಯ ಇಲ್ಲ. ನಾನ್ ಹೇಳ್ದೆ, ಒಂದು ಮಧ್ಯಮ ವರ್ಗದ, ಮೇಲ್ಮಧ್ಯಮ ವರ್ಗದ ಅಧಿಕಾರಿಯ ಮಗಳ ಅಹಂಕಾರ ಇರ್ಬೇಕು ನನ್ನ ಬಾಯೆಲ್ಲ ಮಾತನಾಡ್ಸಿದ್ದು. ನಾನ್ ಹೇಳ್ದೆ, ಸರ್ ಮಾಸ್ತಿ ಕನ್ನಡದ ಶ್ರೇಷ್ಠ ಲೇಖಕರು, ಚಿಕ್ಕವೀರ ರಾಜೇಂದ್ರ ಕನ್ನಡದ ಅತ್ಯಂತ ಮುಖ್ಯವಾದ ಕಾದಂಬರಿ, ಅದನ್ನು ಓದ್ಲಿಲ್ಲ ಅಂದ್ರೆ ಹೇಗೆ ಸರ್, ನಾವು MA ಬಂದಿರೋರು ಅಂತ. ಅವ್ರು ಹೇಳಿದ್ರು, ಓದ್ಬೇಕು ಅನ್ನೋದು ಒಂದು ಅಪೇಕ್ಷಣೀಯ ಸಂಗತಿ ಇರಬಹುದು, ಆದ್ರೆ ಚಿಕ್ಕವೀರ ರಾಜೇಂದ್ರ ಸಿಗುವಂತ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳಿರ್ಬೇಕಲ್ಲ ಅಂತ ಹೇಳಿ, ಆ ಕೂತಿದ್ದ 9 ಜನ, ನಾನು 10ನೇವಳು, ನೀವ್ ಎಷ್ಟ್ ಜನ ಚಿಕ್ಕವೀರ ರಾಜೇಂದ್ರ ಓದಿದ್ದೀರಾ ಕೈ ಎತ್ತಿ ಅಂತ ಹೇಳಿದ್ರು. ಕೈ ಎತ್ತಿದವ್ರು 2-3 ಮಾತ್ರ. ಎಷ್ಟು ಹೇಳಿದ್ರು, ನೀವು ಮುಂದಿನ ಕ್ಲಾಸಲ್ಲಿ ಜನಪದ ಸಾಹಿತ್ಯದ ಯಾವ್ದಾದ್ರು ಒಂದು ಕವಿತೆ ಮೇಲೋ, ಒಂದ್ ಕತೆ ಮೇಲೋ ಒಂದ್ ಪ್ರಬಂಧ ಬರ್ಕೊಂಡ್ ಬನ್ನಿ.
ಕಟ್ಟಿಕೊಟ್ಟ ಬುತ್ತಿ ಅಂದ್ರೆ ಈ ಸಾಮಾಜಿಕ ಅರಿವು ಅಂತ ನನ್ಗನ್ಸುತ್ತೆ. ಅಂತ ಸಾಮಾಜಿಕ ಅರಿವನ್ನ ಕಟ್ಕೊಟ್ಟ ಸಿದ್ಧಲಿಂಗಯ್ಯನವ್ರಿಗೆ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ಅದು ಬೇರೆಯ ಮಾತು. ಆದ್ರೆ ಸಿದ್ಧಲಿಂಗಯ್ಯನವರು ಹೋರಾಟ ಮತ್ತು ಮಹಿಳಾ ಹೋರಾಟ ಎರಡೂ ಕೂಡ ತಮ್ಮ ಕಾಲ್ ಮೇಲೆ ತಾವೇ ಕಲ್ಲನ್ನು ಹಾಕೊಳ್ತಾ ಇರುವಂತ ಬಿಕ್ಕಟ್ಟುಗಳನ್ನ ಸ್ವಯಂಕೃತ ಅಪರಾಧಗಳಿಂದ ಸೃಷ್ಟಿಸ್ಕೊಂಡಿರುವ ಸನ್ನಿವೇಶ ಇದು. ಆ ಹೋರಾಟಗಳಿಗೆ ಬೇಕಾಗಿರುವ ನೈತಿಕತೆಯನ್ನ ನಾವು ಕಳ್ಕೊಳ್ತಾ ಇದ್ದೀವಿ. ಆ ನೈತಿಕ ಬಲವಿಲ್ಲದೆ ಈ ಹೋರಾಟವನ್ನ ಮುಂದೆ ತಗೊಂಡು ಹೋಗಕ್ಕಾಗಲ್ಲ ಅನ್ನುವ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇರುವ ಕಾಲದಲ್ಲಿ ಮೇಷ್ಟ್ರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಕೇಳ್ಬೇಕಾಗಿದ್ದ ಎಷ್ಟೋ ಪ್ರಶ್ನೆಗಳಿತ್ತು ನನ್ಗೆ. 2-3 ವರ್ಷದ ಹಿಂದೆ ದೆಹಲಿಯ ಒಂದು ಸೆಮಿನಾರ್ನಲ್ಲಿ ಅವ್ರನ್ನ ಕಂಡಾಗ ತುಂಬಾ ಸುಸ್ತಾಗಿದ್ರು ಮೇಷ್ಟ್ರು. ಹಾಗೆ ಸುಸ್ತಾಗಿದ್ದವರು ನಮ್ಮ ಸೆಷನ್ ಮುಗಿದ ತಕ್ಷಣ ಹೊರಗಡೆ ಬಂದು ನೋಡಿದ್ರೆ ಅಲ್ಲೊಂದು ಕುರ್ಚಿ ಮೇಲೆ ಕೂತು ಹಾಗೆ ನಿದ್ದೆನೆ ಹೋಗ್ಬಿಟ್ಟಿದ್ರು ಅವರು. ತುಂಬಾ ಆತಂಕ ಆಗಿತ್ತು ನನ್ಗೆ. ಸ್ವಲ್ಪ ಹೊತ್ತು ಅಲ್ಲೇ ನಾನು ಓಡಾಡ್ಕೊಂಡಿದ್ದು. ಅವ್ರು ಕಣ್ ಬಿಟ್ಟ ತಕ್ಷಣ ಹೋಗಿ ಕೇಳ್ದೆ, ಯಾಕೆ ಸರ್ ಇಷ್ಟೊಂದು ಆಯಾಸ ಆಗಿದೆ ಅಂದ್ರೆ, ಯಾಕೆ ಬರಕ್ ಹೋಗಿದ್ರಿ ದೆಹಲಿಗೆ, ನೀವು ಅಲ್ಲೇ ಮನೆಯಲ್ಲಿ ಆರಾಮಾಗಿರ್ಬೋದಾಗಿತ್ತು ಅಂತ. ಇಲ್ಲ ಮೇಡಮ್, ಇನ್ನೊಂದೇನೋ ಮೀಟಿಂಗ್ ಇತ್ತು, ಅದಕ್ಕೆ ಬಂದಿದ್ದೆ ಅಂತ ಹೇಳಿದ್ರು ಅವರು. ಎಂಥ ಶಿಷ್ಯ ವತ್ಸಲರಾಗಿದ್ರು ಅಂದ್ರೆ, ಕಳೆದ ತಿಂಗಳು DRN ಒಂದು ಪುಸ್ತಕ ಬಿಡುಗಡೆ ಆದಾಗ ರಮೇಶ್ ಕುಮಾರ್ ಅವರ ನಡವಳಿಕೆ ಬಗ್ಗೆ ನನ್ಗಾದ ಒಂದು ಅಸಮಾಧಾನವನ್ನ ಸ್ಪೀಕರ್ ಅವರು ಹೆಣ್ಣಿನ ಶೀಲವನ್ನ ಒಂದು ಬಾಳೆ ಎಲೆಗೆಲ್ಲ ಹೋಲಿಸಿ ಮಾತಾಡಿದ್ರು. ಅವ್ರನ್ನ ಅಲ್ಲೇ ಸಾರ್ವಜನಿಕವಾಗಿ ತರಾಟೆಗೆ ತಗೋಬೇಕು ಅನ್ನೋದು ನನ್ಗೆ ಇರಾದೆ ಆಗಿತ್ತು. ಸಾರ್ವಜನಿಕವಾಗಿ ಅವ್ರನ್ನ ಪ್ರಶ್ನೆ ಮಾಡಿ, ನಾವು ಒಂಚೂರು ಗೌರವ ಇಟ್ಕೊಂಡಿರುವ ರಾಜಕಾರಣಿಗಳು, ನೀವು ಹೀಗೆಲ್ಲ ಮಾತಾಡ್ಬಾರ್ದು, ಹೆಣ್ಣಿಗೆ ಮಾತ್ರ ಶೀಲ ಇದೆಯಾ, ಅದು ಮಾತ್ರ ಬಾಳೆ ಎಲೆನ ಅಂತೆಲ್ಲ ಮಾತಾಡ್ದಾಗ ನನ್ನನ್ನ ತುಂಬಾ ತೀವ್ರವಾಗಿ ಬೆಂಬಲಿಸಿದ್ದು ಸಿದ್ಧಲಿಂಗಯ್ಯನವ್ರು. ತುಂಬಾ ಸರಿಯಾಗಿ ಹೇಳಿದ್ರಿ, ನಾನು ಅವ್ರ ಜೊತೆ ಎಲ್ಲ ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ರು. ಅದೇ ನನ್ನ ಮತ್ತು ಅವರ ಕೊನೆಯ ಭೇಟಿ. 1-2 ವರ್ಷದ ಹಿಂದೆ ನಾನು ಅವ್ರನ್ನ ಕಾಲೇಜಿಗೆ ಒಂದು ಸಮಾರಂಭ ಕರೆದಿದ್ದಾಗ, ತುಂಬಾ ಆಯಾಸ ಆಗುತ್ತೆ ಮೇಡಮ್, ಕೂತ್ಕೊಂಡು ಮಾತಾಡ್ತೀನಿ, ನಂಗೊಂಚೂರು ಊಟದ ವ್ಯವಸ್ಥೆ ಮಾಡ್ಕೊಡಿ, ನಾನು ಅಲ್ಲಿಂದ ಎಲ್ಗೋ ಹೋಗ್ಬೇಕು, ಮುಂದೆ ಇನ್ಯಾವುದೋ ಊರಿಗೆ ಸಭೆ ಇದೆ ಅಂತ ಹೇಳಿದ್ರು. ಏನ್ ಮಾಡ್ಕೊಂಡ್ ಬರ್ಲಿ ಸರ್ ಅಂದ್ರೆ, ಒಂಚೂರು ರಾಗಿ ಗಂಜಿ 2 ಸೀಬೆ ಹಣ್ಣು ಸಾಕು ಅಂತ ಹೇಳಿದ್ರು. ತುಂಬಾ ಸಂಕಟ ಆಗಿತ್ತು ನನ್ಗೆ. ಯಾಕೆ ಸರ್ ಇಷ್ಟು ಇದು ಅಂತಂದ್ರೆ, ಇಲ್ಲ ಡಾಕ್ಟ್ರು ಬೇರೆ ಏನು ತಗೋಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಹೀಗೆ ನಾಡಿನಾದ್ಯಂತ ಸಾವಿರಾರು ಜನರಿಗೆ ಬೇರೆ ಬೇರೆ ಬಗೆಯ ಅರಿವನ್ನ ಮೂಡಿಸಿದವರು ಅವರ ಬರವಣಿಗೆ ಮೂಲಕ, ಅವರ ಹೋರಾಟದ ಮೂಲಕ. ಅವರು ಕಟ್ಟಿದ ಒಂದು ತಾತ್ವಿಕತೆ ಅನ್ನೋದು ಕೇವಲ ಸಾಹಿತ್ಯಿಕಲ್ಲ, ಇಡೀ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಅದೆಲ್ಲ ಕಾಲಕ್ಕೂ ಉಳ್ಕೊಳ್ಳುವಂತಹ ಮತ್ತು ಅದಕ್ಕೆ ಒಂದು ಪ್ರಖರವಾದ ದಿಕ್ಕನ್ನ ತೋರಿಸಿದಂತಹ ಸಿದ್ಧಲಿಂಗಯ್ಯನವರು ಹೀಗೆ ನಮ್ಮನ್ನು ದೈಹಿಕವಾಗಿ ಅಗಲಿದ್ದಾರೆ. ಆದ್ರೆ ಅವರು ತೋರಿಸಿದ ಬೆಳಕು ನಮ್ಮನ್ನು ಯಾವಾಗ್ಲೂ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಪ್ರೊಫೆಸರ್ ಮಹೇಶ್ವರಯ್ಯನವರು ತುಂಬಾ ವಿಶ್ವಾಸದಿಂದ, ತುಂಬಾ ಪ್ರೀತಿಯಿಂದ ನನ್ನ ಜೊತೆಲಿ ಯಾವಾಗ್ಲೂ ನಡ್ಕೊಂಡವ್ರು. ನನ್ಗೆ ಯಾವಾಗ್ಲೂ ಒಳ್ಳೇದಾಗ್ಬೇಕು, ನನ್ನ ಬರವಣಿಗೆ ಬಗ್ಗೆ ಬಹಳ ಆಸಕ್ತಿ ಇರ್ತಿತ್ತು, ಏನ್ ಬರೆದ್ರು ಅದನ್ನ ತರಿಸ್ಕೊಳ್ಳೋರು, ತುಂಬಾ ಉತ್ಸಾಹದಿಂದ ಇದ್ದವರು. 2-3 ಸಲ ಅವರ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅವರ ಶಿಸ್ತು, ಅವರ ಕರ್ತೃತ್ವ ಶಕ್ತಿ ಅದನ್ನೆಲ್ಲ ನೋಡಿ ತುಂಬಾ ಬೆರಗಾಗಿದ್ದೆ ನಾನು. ಈ ಎರಡೂ ಚೇತನಗಳಿಗೆ ಎಲ್ಲರ ಪರವಾಗಿ ನನ್ನ ನಮನಗಳನ್ನ ಸಲ್ಲಿಸಿ ಇಂಥದ್ದೊಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದಕ್ಕೆ, ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಗೆಳೆಯರಿಗೆ, ಸಂಸ್ಥೆಗೆ, ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈಗ ಡಾಕ್ಟರ್ ಸೋಮಶೇಖರ್ ಅಪ್ಪಗೆರೆ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರು ತಮ್ಮ ನುಡಿ ನಮನಗಳನ್ನ ಸಲ್ಲಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಈ ದಿನ ಹಮ್ಮಿಕೊಂಡಿರುವಂತಹ ಶ್ರದ್ಧಾಂಜಲಿ ಸಭೆಯಲ್ಲಿ ಈವರೆಗೆ ಮಾತನಾಡಿದಂತಹ ಹಿರಿಯರಾದಂತಹ ಮನು ಬೆಳಗರ್ ಸರ್ ಅವರಿಗೆ, ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿ ಸರ್ ಅವರಿಗೆ, ಪ್ರೊಫೆಸರ್ ಬಸವರಾಜ್ ಕಲ್ಗುಡಿ ಸರ್ ಅವರಿಗೆ, DM ಹಿರೇಮಠ್ ಸರ್ ಅವರಿಗೆ, ಹಾಗೆ MS ಆಶಾದೇವಿ ಮೇಡಮ್ ಅವರಿಗೆ ನನ್ನ ಕೃತಜ್ಞತೆಗಳನ್ನ, ನಮಸ್ಕಾರವನ್ನ ತಿಳಿಸ್ತಾ, ಹಾಗೇನೆ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರವನ್ನ ಹೇಳ್ತಾ, 1-2 ಮಾತುಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ಸುತ್ತೆ. ಎಲ್ಲ ಹಿರಿಯರ ಮಾತುಗಳನ್ನ ಕೇಳಿಸ್ಕೊಂಡಾಗ, ಹಾಗೇನೆ ಈ ಕರೋನಾದ ಬಿಕ್ಕಟ್ಟಿನ ಅನೇಕ ದಿನಗಳಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳನ್ನ
ಗಮನಿಸ್ತಾ ಇದ್ದಾಗ ನನಗೆ ಈ ಕ್ಷಣ ಅನ್ನಿಸ್ತಾ ಇದೆ, ನಾವೆಲ್ಲ ಶ್ರದ್ಧಾಂಜಲಿಗಳ ಕಾಲದಲ್ಲಿ ಬದುಕ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಈಗ ಮೊನ್ನೆ ತಾನೇ ಪ್ರೀತಿಯ ಕವಿ ಮೇಷ್ಟ್ರು ಡಾಕ್ಟರ್ ಸಿದ್ಧಲಿಂಗೇಶ್ವರ ಅವರನ್ನ ಕಳ್ಕೊಂಡ್ವಿ. ಈಗ ಕವಿಗಳಿಗೆ ಗೌರವ ಶ್ರದ್ಧಾಂಜಲಿಯನ್ನ ಸಲ್ಲಿಸುವ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದ ಪ್ರೊಫೆಸರ್ ಎಚ್.ಎಂ. ಮಹೇಶ್ವರಯ್ಯ ಸರ್ ಅವರನ್ನ ಕಳ್ಕೊಂಡಿದ್ದೀವಿ. ಈ ತರ ಅನೇಕ ಹಿರಿಯರನ್ನ ನಾವು ಕಳೆದ ಕೆಲವು ದಿನಗಳಿಂದ ತುಂಬಾ ಹಿರಿಯರನ್ನ ಕಳ್ಕೊಂಡ್ವಿ, ತುಂಬಾ ಸ್ನೇಹಿತರನ್ನ ಕಳ್ಕೊಂಡ್ವಿ, ಅನೇಕ ಬಂಧು ಬಳಗಗಳನ್ನ ಕಳ್ಕೊಂಡ್ವಿ. ಒಂದು ನೋವಿನ ಕಾಲಘಟ್ಟ ಇದು. ನೋವು, ದುಃಖ, ಅಸಹಾಯಕತೆಗಳು, ಸಂಕಟಗಳು ಇಡೀ ಲೋಕವನ್ನ ಆವರಿಸಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬದುಕ್ತಾ ಇದೀವೇನೋ ಅಂತ ಅನ್ಸುತ್ತೆ. ಕನಿಷ್ಠ ಅವರ ಸಾವಿನ ದಿನಗಳಲ್ಲಾದ್ರೂ, ಸಾವಿನ ಕ್ಷಣದಲ್ಲಾದ್ರೂ ಅವರನ್ನ ನೋಡುವ, ಆ ಕೊನೆ ಪಯಣದಲ್ಲಿ ಭಾಗವಹಿಸುವ ಅವಕಾಶವನ್ನು ಕಿತ್ಕೊಂಡ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ. ಇದು ಒಂದು ರೀತಿಯಲ್ಲಿ ಸಹಿಸ್ಕೊಳ್ಳಿಕ್ಕೆ ಆಗದೇ ಇರ್ತಕ್ಕಂಥ ಸಂಕಟ ಇವೆಲ್ಲ. ಆದ್ರೂ ವಾಸ್ತವವನ್ನ ನಾವು ಸ್ವೀಕರಿಸಲೇಬೇಕು ಅಂತ ಅನ್ಸುತ್ತೆ. ಡಾಕ್ಟರ್ ಸಿದ್ಧಲಿಂಗಯ್ಯ ಸರ್ ಅವರು ಪಾಠ ಮಾಡಿಲ್ಲ ನೇರವಾಗಿ ತರಗತಿಯಲ್ಲಿ, ಆದ್ರೆ ನನಗೆ ಅವರು ಗುರುವೇ, ನನಗೆ ಮೇಷ್ಟ್ರೇ. ಅವರು ತಮ್ಮ ನಡವಳಿಕೆಯಿಂದ, ತಮ್ಮ ವ್ಯಕ್ತಿತ್ವದಿಂದ ಅನೇಕ ವಿವೇಕವನ್ನ ಬಹಳ ಮೌನವಾಗಿ, ನೇರವಾಗಿ ನನಗೇನು ಹೇಳ್ತಾ ಇರ್ಲಿಲ್ಲ. ಅವರು ಸಾಕಷ್ಟು ಕಳೆದ 2 ದಶಕಗಳಿಂದ ಅವ್ರ ಜೊತೆ ಒಡನಾಡಿದ್ದೇನೆ. ಅವರ ಜೀವನ ಮತ್ತು ಸಾಹಿತ್ಯವನ್ನ ಕುರಿತು, ಅವರ ಹೋರಾಟದ ಅನುಭವಗಳನ್ನ ಕುರಿತು ನಾನು ಸಂಶೋಧನೆಯನ್ನ ಆಯ್ಕೆ ಮಾಡಿಕೊಂಡಿದ್ದೆ. ನನಗೆ ಪ್ರೊಫೆಸರ್ ಎಂ.ಎಸ್. ಶೇಖರ್, ನಮ್ಮ ಮಾರ್ಗದರ್ಶಕರು, ನನ್ನ PhD ವಿಷಯವನ್ನ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಜೀವನ ಮತ್ತು ಸಾಹಿತ್ಯ ಅಂತ ಆಯ್ಕೆ ಮಾಡಿಕೊಟ್ಟಿದ್ದೆ ನನ್ನ ಸೌಭಾಗ್ಯ ಅಂತ ಅನ್ಸುತ್ತೆ. ಆ ಸಂಶೋಧನೆಯ ಮೂಲಕ, ಸಿದ್ಧಲಿಂಗಯ್ಯ ಸರ್ ಅವರ ಮೂಲಕ ಕರ್ನಾಟಕದ ಹೋರಾಟದ ಚರಿತ್ರೆಯನ್ನ, ದಲಿತ ಚಳುವಳಿಯನ್ನ, ದಲಿತ ಸಾಹಿತ್ಯವನ್ನ ಪ್ರವೇಶ ಮಾಡಲಿಕ್ಕೆ, ಪರಿಚಯಿಸ್ಕೊಳ್ಳಿಕ್ಕೆ, ಹತ್ತಿರದಿಂದ ಅಧ್ಯಯನ ಮಾಡಲಿಕ್ಕೆ ಅದು ನನಗೆ ಸಾಧ್ಯ ಆಯಿತು. ಹಾಗಾಗಿ ಅದು ನನ್ನ ಒಂದು ರೀತಿಯ ಸೌಭಾಗ್ಯ ಅಂತ ಅನ್ಸುತ್ತೆ. ಸುಮಾರು 2 ದಶಕಗಳಿಂದ, 20 ವರ್ಷಗಳಿಗಿಂತ ಹೆಚ್ಚು ಅವ್ರ ಜೊತೆ ಒಡನಾಡಿದ್ದೇನೆ. ಅವ್ರ ಜೊತೆ ಅನೇಕ ರಾತ್ರಿಗಳು ಚರ್ಚೆಗಳಲ್ಲಿ ಕಳೆದಿದ್ದೇವೆ, ಕೆಲವು ಕಡೆ ಪ್ರಯಾಣ ಮಾಡಿದ್ದೇವೆ ಅವ್ರ ಜೊತೆಯಲ್ಲೇ. ಎಲ್ಲ ಸಾಕಷ್ಟು ಅನುಭವಗಳು ನನ್ನ ಜೊತೆ ಇದಾವೆ ಇವತ್ತಿಗೂ ಕೂಡ. ನನಗೆ ಸಿದ್ಧಲಿಂಗಯ್ಯ ಸರ್ ಅವರ ಕಾವ್ಯ, ಅವರ ವಿಮರ್ಶೆ, ಅವರ ಸಂಶೋಧನೆಯನ್ನ ಅಧ್ಯಯನ ಮಾಡುವಾಗ, ಅವರ ಬಹಳ ಮುಖ್ಯವಾಗಿ ಕಾವ್ಯವನ್ನ ಓದುವಾಗ 70ರ ದಶಕದ ತರುವಾಯದಲ್ಲಿ ಜಾನಪದೀಕರಣಗೊಂಡ ಕವಿ ಯಾರಾದ್ರೂ ಇದ್ರೆ ಅದು ಸಿದ್ಧಲಿಂಗಯ್ಯ ಸರ್ ಅಂತ ಅನ್ಸುತ್ತೆ ಅಂತ ನನ್ಗನ್ಸುತ್ತೆ. ಅಂದ್ರೆ ಅಕ್ಷರ ಬಲ್ಲವರಿಂದಿಡಿದು ಅಕ್ಷರ ಬಾರದವರವರೆಗೂ ಕೂಡ ತಮ್ಮ ಕಾವ್ಯದ ಮೂಲಕ ಪರಿಚಯ ಆದವರು. ಕರ್ನಾಟಕದಾದ್ಯಂತ ಮಾತ್ರವಲ್ಲದೆ ಕರ್ನಾಟಕವನ್ನು ದಾಟಿ ಕೂಡ ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಇಲ್ಲೆಲ್ಲ ಅವರ ಕಾವ್ಯ ಪಸರಿಸಿರುವಂಥದ್ದನ್ನ ನಾವು ಗಮನಿಸ್ತೀವಿ. ಇವರು ಕೇವಲ ಕಾವ್ಯದ ಮೂಲಕ ಇವರೊಬ್ಬರು ಮಾತನಾಡ್ತಾ ಇರಲಿಲ್ಲ. ಇಡೀ ಶತಮಾನಗಳ ಕಾಲ ಶೋಷಣೆಯನ್ನ ಅನುಭವಿಸಿರ್ತಕ್ಕಂತಹ, ಅವಮಾನದಲ್ಲೇ ಬದುಕ್ತಾ ಇದ್ದಂತಹ ಒಂದು ಇಡೀ ಆದಿಮ ಸಮುದಾಯವೇ ಇವ್ರ ಕಾವ್ಯದ ಮೂಲಕ ಮಾತನಾಡಿದೆ ಅಂತ ನನಗನ್ಸಿದೆ. ಮಾಗಡಿ ಹೊಸಪೇಟೆಯ ಮೂಲಕ, ಮಂಚನಬೆಲೆ, ತಾಯಿ ಊರಾದ ಮಂಚನಬೆಲೆ ಮೂಲಕ ಬೆಂಗಳೂರಿನ ಶ್ರೀರಾಮ್ಪುರಕ್ಕೆ ಬಂದು ಅವರು ನೆಲೆಸ್ತಾ ತಮ್ಮ ಬದುಕನ್ನ ಕಟ್ಟಿಕೊಂಡಂತವ್ರು. ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದಾಗಲೇ ಅತ್ಯುತ್ತಮ ಭಾಷಣಕಾರರಾಗಿ ರೂಪುಗೊಂಡಂತವ್ರು. ಆಗ್ಲೇನೆ ಸಮಾಜವನ್ನ, ಸಮುದಾಯವನ್ನ ಅವರು ಬಹಳ ಪರಿಣಾಮಕಾರಿಯಾಗಿ ಪ್ರಭಾವಿಸಿದಂಥವ್ರು. ವಿನಯ, ಸಜ್ಜನಿಕೆ, ಸರಳತೆ, ಸೌಜನ್ಯ, ಪರೋಪಕಾರಿ. ಅಂದ್ರೆ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಏನ್ ನಮ್ ಜನಪದರು ಮಾತಾಡ್ತಾರಲ್ಲ, ಹಾಗೇನೆ ಅಸಂಖ್ಯಾತ, ನನ್ನನ್ನು ಒಳಗೊಂಡ ಹಾಗೆ ಅಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಅವ್ರ ಬದುಕನ್ನ ಕಟ್ಕೊಳ್ಳಿಕ್ಕೆ ಅನೇಕ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಆದ್ರೆ ಅವರು ಅದನ್ನ ಎಲ್ಲೂ ಪ್ರಚಾರ ಮಾಡ್ಕೊಳ್ತಾ ಇರ್ಲಿಲ್ಲ, ಎಲ್ಲೂ ಹೇಳ್ತಾ ಇರ್ಲಿಲ್ಲ. ಅವರಿಂದ ಸಹಕಾರ ಪಡೆದವ್ರಿಗೆ ಮಾತ್ರ ಅದು ಗೊತ್ತಾಗ್ತಾ ಇತ್ತು ಅಂತ. ಅವ್ರು ಎಲ್ಲಾ ಜಾತಿಯ ವಿದ್ಯಾರ್ಥಿಗಳಿಗೆ, ಎಲ್ಲಾ ಜಾತಿಯ ಬಡವರಿಗೆ ಸಹಕಾರ ನೀಡ್ತಾ ಇದ್ರು ಅಂತ.
ಅವ್ರ ಒಳಗಡೆ ಒಂದು ಬಹಳ ದೊಡ್ಡ ತಾಯ್ತನ ಇತ್ತು ಅಂತ. ಯಾರೇ ಅವ್ರ ಮನೆಗೆ ಅವರನ್ನ ನೋಡ್ಲಿಕ್ಕೆ ಬಂದ್ರೆ ಅವ್ರು ಕೇಳ್ತಾ ಇದ್ದ ಮೊದಲನೇ ಮಾತೆ, ನೀವು ಊಟ ಮಾಡಿದ್ರ ಅಂತ. ಬನ್ನಿ ಊಟ ಮಾಡ. ಎಲ್ರು ಊಟ ಮಾಡಿಸೋದು ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ. ಅವ್ರನ್ನ ಭೇಟಿ ಮಾಡಕ್ಕೆ ಬಂದವ್ರನ್ನ ಊಟ ಮಾಡಿಸೋದು ಅಂದ್ರೆ, ಅವ್ರಿಗೆ ಟೀ ಕುಡ್ಸೋದು ಅಂದ್ರೆ ಬಹಳ ಪ್ರೀತಿ ಅವ್ರಿಗೆ. ಅವ್ರು MLC ಆಗಿದ್ದಾಗ ನಾನು ಅವ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದೆ. ಅವ್ರನ್ನ ಸಂದರ್ಶನ ಮಾಡ್ಲಿಕ್ಕಾಗೇನೆ ಅವ್ರಿಗೆ ಕೊಟ್ಟಿದ್ದ ಶಾಸಕರ ಭವನ ಕೊಠಡಿಯಲ್ಲಿ ನಾನು ಒಂದಷ್ಟು ಕಾಲ ಉಳ್ಕೊಂಡಿದ್ದೆ. ಅವರ ಶಾಸಕರ ಕೊಠಡಿಯ ಮುಂಭಾಗ ಮಧ್ಯಾಹ್ನದ ಸಮಯದಲ್ಲಿ ಕ್ಯಾಂಟೀನ್ ಊಟದ ತಟ್ಟೆಗಳೇ ಸುಮಾರು ಒಂದು 10, 15, 20 ತಟ್ಟೆಗಳು ಅವ್ರ ರೂಮ್ ಮುಂದೆ ಯಾವಾಗ್ಲೂ ಜೋಡಿಸ್ದಂಗೆ ಇರ್ತಾ ಇದ್ವು, ಊಟ ಮಾಡಿದ ತಟ್ಟೆಗಳು. ಆಶ್ಚರ್ಯ ಆಗೋದು. ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬರುವ ಕೂಲಿ ಕಾರ್ಮಿಕರು, ಹಳ್ಳಿಯ ಜನ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರು, ಅಗ್ನಿಶಾಮಕ ದಳದ ನೌಕರರು, ಎಲ್ರು ಎಷ್ಟೇ ಜನ ಬಂದ್ರು ಕೂಡ ಅವ್ರೆಲ್ರಿಗೂ ಊಟ ಮಾಡಿ ಕಳ್ಸೋರು. ಆಮೇಲೆ ಅವ್ರಿಗೆ ಹಳ್ಳಿಯಿಂದ ಬಂದಂತವ್ರಿಗೆಲ್ಲ ಬಸ್ ಚಾರ್ಜ್ಗೆ ದುಡ್ಡು ಕೊಟ್ಟು ಕಳ್ಸೋರು. ಈ ತರದ ಅಸಂಖ್ಯಾತ ಘಟನೆಗಳು ಇದಾವೆ. ಹಾಗಾಗಿ ಹಿರಿಯರು ಈಗಾಗ್ಲೇ ನೆನಪು ಮಾಡ್ಕೊಂಡ್ರು. ಅವರು ಸದನದಲ್ಲಿ ಕೊರಗರ ಬಗ್ಗೆ ಕಾನೂನನ್ನ ತಂದದ್ದನ್ನ ಮನು ಬಳಗೇರ್ ಸರ್ ನೆನಪು ಮಾಡಿದ್ರು. ಅದೇ ರೀತಿಯಲ್ಲಿ ಅಂತರ್ಜಾತಿ ವಿವಾಹ ಆದವ್ರಿಗೆ ಈ ಸಮಾಜ ರಕ್ಷಣೆ ಕೊಡಬೇಕು, ಸಂವಿಧಾನಬದ್ಧವಾದಂತ ಸವಲತ್ತು ಬೇಕು ಅಂತ ಹೇಳಿ ಅಂತರ್ಜಾತಿ ವಿವಾಹ ಆದಂತ ಮಕ್ಕಳಿಗೆ 5% ಮೀಸಲಾತಿಯನ್ನ ಸಂವಿಧಾನಬದ್ಧವಾಗಿ ಕೊಡಬೇಕು ಅಂತ ತೀವ್ರವಾಗಿ ಹೋರಾಟ ಮಾಡಿದ್ರು. ಪೂರ್ಣಚಂದ್ರ ತೇಜಸ್ವಿ ಅವರು ಅದಕ್ಕೆ ಬೆಂಬಲ ನೀಡಿದ್ರು. ಆ ತರದ ಅಸಂಖ್ಯಾತ ಕೆಲಸಗಳನ್ನ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಗಡಿನಾಡ ಕನ್ನಡ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಬಹಳ ದೊಡ್ಡ ಕೆಲಸ ಮಾಡಿದ್ರು. ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಅನೇಕ ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ದಲಿತ ಚಳುವಳಿಯನ್ನ ಹುಟ್ಟು ಹಾಕಿದ ಸಂಸ್ಥಾಪಕರಲ್ಲಿ ಇವರು ಒಬ್ರು. ಬಿ ಕೃಷ್ಣಪ್ಪ ಅವರು, ಗಿರಿಯಪ್ಪ ಅವರು, ಚಂದ್ರಪ್ರಸಾದ್ ತ್ಯಾಗಿ ಅವರು, ದೇವನೂರು ಮಹಾದೇವ ಅವರು, ಈ ತರದ ಅನೇಕ ಹಿರಿಯರ ಜೊತೆ ಸೇರಿ ದಲಿತ ಸಂಘರ್ಷ ಸಮಿತಿಯನ್ನ ಹುಟ್ಟಾಕಿದ್ರು. ಬಿ ಬಸವಲಿಂಗಪ್ಪ, SS ಅರಕೇರಿಯನ್ನ ನನ್ನ ಗುರುಗಳು ಅಂತ ಯಾವಾಗ್ಲೂ ನೆನಪು ಮಾಡ್ಕೊಳ್ಳೋರು. ಬಿ ಬಸವಲಿಂಗಪ್ಪ ಅವರ ಭೂಸ ಚಳುವಳಿಯನ್ನ ಹಿಂದೆ ಬಹಳ ದೊಡ್ಡ ಕೆಲಸ ಮಾಡಿದಂಥವರಲ್ಲಿ ಸಿದ್ಧಲಿಂಗಯ್ಯ ಸರ್ ಅವರು ಕೂಡ ಒಬ್ರು. ಬೆಂಗಳೂರಿನಲ್ಲಿ ವಿಚಾರವಾದಿ ಪರಿಷತ್ ಅಂತ ಕಟ್ಕೊಂಡು ಪೆರಿಯಾರ್ ಅವರನ್ನ ನ್ಯಾಷನಲ್ ಕಾಲೇಜ್ಗೆ ಕರೆಸಿದ್ದು, ಆ ಸಂದರ್ಭದಲ್ಲಿ ಸಂಪ್ರದಾಯವಾದಿಗಳ ಹಲ್ಲೆಗೆ ಇವರು ಮತ್ತೆ ಅಗ್ರಹಾರ ಕೃಷ್ಣಮೂರ್ತಿ ಅವರು ಒಳಗಾಗಿದ್ದು. ಹಾಗೇನೆ ಸದನದಲ್ಲಿ ಇವರು ಈ ಸಮಾಜವಾದಿ ಸಮುದಾಯ ಚಳುವಳಿ ಹಿನ್ನೆಲೆಯಲ್ಲಿ ಇದ್ದಾಗ ಪ್ರಸನ್ನ ಅವ್ರ ಜೊತೆ ಕೆಲಸ ಮಾಡುವಾಗ ಸದನದ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕೂತು ಕರಪತ್ರಗಳನ್ನ ಶಾಸಕರ ಮೇಲೆ ಚೆಲ್ಲಿ ಘೋಷಣೆಗಳನ್ನ ಕೂಗಿ ಸೆರೆಮನೆ ವಾಸವನ್ನ ಅನುಭವಿಸಿದ ಅನೇಕ ಹೋರಾಟಗಳು ನೆನಪಿದ್ದಾವೆ. ವಿಚಾರವಾದಿ ಪರಿಷತ್ ಸಮಾವೇಶದಲ್ಲಿ ಇವರು ಭಾಷಣ ಮಾಡಿದಾಗ ವಿರೋಧಿಗಳು ಇವರನ್ನ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತಹ ಒಂದು ಕೊಲೆಯ ಸಂಚಿಂದ ಇವ್ರ ಗೆಳೆಯ ಅಶ್ವಥ್ ನಾರಾಯಣ್ ಪಾರ್ ಮಾಡಿದ್ದನ್ನ ಸ್ವತಃ ಅಶ್ವಥ್ ನಾರಾಯಣ್ ಬರ್ಕೊಂಡಿದ್ದಾರೆ. ಆ ತರದ ಅನೇಕ ಸಾರಿ ಕೊಲೆ ಪ್ರಯತ್ನಗಳೆಲ್ಲ ನಡೆದವು. ಅವೆಲ್ಲವನ್ನ ಇವರು ಎದುರಿಸಿದ್ದಾರೆ. ಇಡೀ ರಾಜ್ಯಾದ್ಯಂತ ಹಳ್ಳಿಗಳನ್ನ ತಿರುಗಿ ಅವರು ಹೋರಾಟವನ್ನ ಚಳುವಳಿಯನ್ನ ಕಟ್ಟಿದ್ದಾರೆ. ಆಮೇಲೆ ಮೇಷ್ಟ್ರದ್ ಇನ್ನೊಂದು ಗುಣ ಏನು ಅಂದ್ರೆ ಅವರು ಅವಿಶ್ರಾಂತ ಓದುಗರಾಗಿದ್ರು ಅಂತ. ರಾತ್ರಿ ಟೈಮು ಅವರು ಇಡೀ ರಾತ್ರಿ ಓದೋರು. ಬೆಳಗ್ಗಿನ ಜಾವ 5:30, 6 ಗಂಟೆವರೆಗೂ ಕೆಲವು ಸಾರಿ ಓದಿದ್ದಾರೆ. 5 ಗಂಟೆವರೆಗೂ ಓದಿ 5:30ವರೆಗೂ ಓದಿ ಆಗ ಮಲಗಿ ಸುಮಾರು 9, 9:30, 10 ಗಂಟೆಗೆ ಎದ್ದೇಳೋರು. ಬೇರೆಯವ್ರಿಗೆಲ್ಲ ಏನ್ ಅನ್ಸೋದು ಅಂದ್ರೆ ಇಲ್ಲ ಕವಿಗಳು ಸಿಕ್ಕಾಬಟ್ಟೆ ನಿದ್ದೆ ಮಾಡ್ತಾರಪ್ಪ, ಅವರು ಎದ್ದೇಳೋದೇ ಲೇಟು ಅಂತ. ಅದಕ್ಕೆ ಕಾರಣಗಳೇ ಗೊತ್ತಿರ್ಲಿಲ್ಲ ತುಂಬಾ ಜನಕ್ಕೆ. ಅವರು ನಾನು ತುಂಬಾ ಓದಿದ್ದೀನಿ ಅಂತ ಎಲ್ಲೂ ಪ್ರದರ್ಶನ ಮಾಡ್ತಾ ಇರ್ಲಿಲ್ಲ. ತುಂಬಾ ಮೌನವಾಗಿ ಇರೋರು. ಜಗತ್ತಿನ ಅನೇಕ ಸಾಹಿತ್ಯವನ್ನ ಓದ್ಕೊಂಡಿದ್ರು. ಅವರ ವೈಯಕ್ತಿಕವಾದಂತ ಗ್ರಂಥಾಲಯ ಇದೆಯಲ್ಲ, ಬಹುಶಃ ವಿಶ್ವವಿದ್ಯಾಲಯಗಳು ಅಥವಾ ಯಾವುದೇ ವಿಭಾಗಗಳ ಗ್ರಂಥಾಲಯಕ್ಕೆ ಸರಿಸಮಾನವಾದಂತ ಗ್ರಂಥಾಲಯ. ಪುಸ್ತಕ ಪ್ರೇಮಿ. ಅಂಬೇಡ್ಕರ್ ಅವರ ಹಾಗೆ ಬಹಳ ದೊಡ್ಡ ಪುಸ್ತಕ ಪ್ರೇಮಿ. ಜಗತ್ತಿನ ಅಪರೂಪದ ಪುಸ್ತಕಗಳು, ಇಂಗ್ಲಿಷ್ ಆಗಲಿ, ತಮಿಳಾಗ್ಲಿ, ತೆಲುಗಾಗ್ಲಿ, ಕನ್ನಡ, ಹಿಂದಿ, ಈ ತರದ ಎಲ್ಲ ಭಾಷೆಯ ಅಪರೂಪದ ಪುಸ್ತಕಗಳು ಅವ್ರ ಗ್ರಂಥಾಲಯದಲ್ಲಿ ಇದಾವೆ. ಆ ಗ್ರಂಥಾಲಯವನ್ನ ಕಾಪಾಡ್ಕೊಂಡ್ರೆ ಮುಂದಿನ ತಲೆಮಾರಿಗೆ ನಾವು ಜ್ಞಾನವನ್ನ ಕಾಪಾಡ್ದಂತಾನೆ. ಹಾಗಾಗಿ ಅದು ಬಹಳ ವಿಶೇಷವಾದಂತ ಗುಣ ಮೇಷ್ಟ್ರದು, ಆ ಪುಸ್ತಕಗಳನ್ನ ಸಂಗ್ರಹಿಸುವುದು. ನಾನು ಅವ್ರ ಬಗ್ಗೆ PhD ಮಾಡಿ ಅವಾರ್ಡ್ ಆದ್ಮೇಲೆ ಅವ್ರ ಮನೆಗೆ ಹೋಗಿ ಥೀಸಿಸ್ ಅನ್ನ ತೋರಿಸಿ ಹೇಳಿದೆ, ನನಗೆ ಅವಾರ್ಡ್ ಆಯ್ತು ಸರ್ ಅಂತ. ಅವ್ರು ಬಹಳ ಸಂತೋಷ ಪಟ್ಟು ನನಗೆ ಊಟ ಮಾಡಿಸಿ
ಅವತ್ತು ಎಷ್ಟು ಖುಷಿ ಆಗುತ್ತೆ ನನ್ಗೆ ಈಗಲೂ ನೆನಪಿದೆ. ಅವ್ರ ಬಗ್ಗೆ ನಾನು PhD ಮಾಡಿದ ಕಾರಣಕ್ಕಾಗಿ, ಅವತ್ತು ಅವಾರ್ಡ್ ಆಗಿದ್ದನ್ನು ಹೇಳಿದ ಕಾರಣಕ್ಕಾಗಿ ಖುಷಿ ಪಟ್ಟು ನನಗೆ ಸುಮಾರು 100ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಕೊಡುಗೆ ಕೊಟ್ರು ಅವತ್ತು. ಅವರೇ ಸ್ವತಃ ಕೊಟ್ಟು ಅದನ್ನ ಬಾಕ್ಸ್ ಹಾಕಿ ಅವ್ರ ಕಾರಲ್ಲಿ ಅವ್ರ ಡ್ರೈವರ್ಗೆ ಹೇಳಿ ತಗೊಂಡೋಗಿ ಇವ್ರನ್ನ ಬಸ್ ಕಪ್ಸಿ ಊರಿಗೆ ಕಳಿಸ್ಕೊಟ್ರಿ ಅಂತ ಎಲ್ಲ ಹೇಳಿ ನನಗೆ ಪುಸ್ತಕಗಳನ್ನ ಕೊಡುಗೆ ಕೊಟ್ರು. ಆ ತರದ ವ್ಯಕ್ತಿತ್ವ ನನಗೆ. ಸಿದ್ಧಲಿಂಗಯ್ಯ ಸರ್ ಅವ್ರನ್ನ ನೆನಪು ಮಾಡ್ಕೊಂಡಾಗ್ಲೆಲ್ಲ ಚಾರ್ಲಿ ಚಾಂಪ್ಲಿನ್ ಅವರ ಲೈಫ್ ಅಥವಾ ಅವರ ಜೀವನ ನನಗೆ ನೆನಪಾಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಲೇಖನ ಬಹಳ ದಿನಗಳ ಹಿಂದೆ ಚಾರ್ಲಿ ಚಾಂಪ್ಲಿನ್ ಮತ್ತೆ ಇವರನ್ನ ಸಮೀಕರಿಸುವ ಒಂದು ಲೇಖನ ಕೂಡ ಮಾಡಿದ್ದೆ. ಚಾರ್ಲಿ ಚಾಂಪ್ಲಿನ್ ಹೇಳೋ ಹಾಗೆ, ನನಗೆ ಅಳು ಬಂದಾಗ ಮನದಲ್ಲಿ ಅಂತ ಅಸಂಖ್ಯಾತ ದುಃಖ, ಸಂಕಟ, ಅವಮಾನಗಳನ್ನ ಎದೆ ಒಳಗಡೆ ಇಟ್ಕೊಂಡಿದ್ರು ಕೂಡ ಬಂದವರನ್ನ ನಗಿಸ್ತಾ ಇದ್ರು, ಹಾಸ್ಯ ಮಾಡ್ತಾ ಇದ್ರು, ತಮ್ಮ ನೋವುಗಳನ್ನ ಮರಿತಾ ಇದ್ರು. ಆರೋಗ್ಯದ ಎಷ್ಟೇ ಸಮಸ್ಯೆ ಇದ್ರು ಕೂಡ ಯಾರ ಜೊತೆನೂ ಅದನ್ನ ಹೇಳ್ಕೊತಾ ಇರ್ಲಿಲ್ಲ, ಕೊರಗ್ತಾ ಇರ್ಲಿಲ್ಲ, ಸಂಕಟ ಪಡ್ಕೋತಾ ಇರ್ಲಿಲ್ಲ. ಅದನ್ನ ಮರೆತು ನಮ್ ಜೊತೆ ಚೆನ್ನಾಗಿದೆ ಇರೋ ತರನೇ ಅವರು ಮಾತಾಡೋರು. ಆ ತರದ ವಿಶೇಷ ವ್ಯಕ್ತಿತ್ವ. ಅವ್ರ ಕಾವ್ಯ ಕೇವಲ ಕಾವ್ಯಕ್ಕಾಗಿ ಬರೆದದ್ದಲ್ಲ ಅಂತ, ಸಮಾಜದ ಚಳುವಳಿಯಲ್ಲಿ ಭಾಗವಹಿಸ್ತಾನೆ ಚಳುವಳಿಯ ಪ್ರಭಾವವನ್ನ ಮೈಗೂಡಿಸ್ಕೊಳ್ತಾ ಕಾವ್ಯವನ್ನ ಕಟ್ಟಿದ್ರು. ಅದಕ್ಕೆ ಕೆಲವು ಉದಾಹರಣೆಗಳು ಇದಾವೆ. ಬೆಂಗಳೂರು ಹತ್ರ ಒಂದು ಹೂಡಿ ಅನ್ನೋ ಗ್ರಾಮದಲ್ಲಿ ಸವರ್ಣೀಯರು ದಲಿತರ ಮೇಲೆ ಹಲ್ಲೆ ಮಾಡ್ತಾರೆ. ಇವರು ದಲಿತ ಸಂಘರ್ಷ ಸಮಿತಿಯಿಂದ ಅದನ್ನ ವಿರೋಧಿಸುವ ಹೋರಾಟ ಮಾಡ್ಲಿಕ್ಕೆ ಹೋದಾಗ ಸಿದ್ಧಲಿಂಗಯ್ಯ ಸರ್ ಅವರು ಆ ಪ್ರತಿಭಟನಾ ಮೆರವಣಿಗೆಯನ್ನ ಉದ್ಘಾಟನೆ ಮಾಡಿ ಆ ಪ್ರಭಾವದ ಹಿನ್ನೆಲೆಯಲ್ಲಿ ಅವರು ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಅಂತ ಕವಿತೆ ಬರೆದ್ರು. ಆ ಕವಿತೆ ಎಷ್ಟು ಜನಪ್ರಿಯ ಆಯ್ತು ಅಂದ್ರೆ, ಕರ್ನಾಟಕದಲ್ಲಿ ಆ ತರುವಾಯದಲ್ಲಿ ಯಾವುದೇ ಕಾರ್ಮಿಕರ ಚಳುವಳಿ ನಡೆದ್ರೆ ಇದೇ ಕವಿತೆಯನ್ನು ಬದಲಾಯಿಸ್ಕೊಂಡು ಆಡ್ತಾ ಇದ್ರು. ಕಾರ್ಮಿಕರು ಬರುವರು ದಾರಿ ಬಿಡಿ, ಕಾರ್ಮಿಕರ ಕೈಗೆ ರಾಜ್ಯ ಕೊಡಿ ಅಂತ. ಮಹಿಳೆಯರು ಹೋರಾಟ ಮಾಡಿದ್ರೆ ಮಹಿಳೆಯರು ಬರುವರು ದಾರಿ ಬಿಡಿ, ಮಹಿಳೆಯರ ಕೈಗೆ ರಾಜ್ಯ ಕೊಡಿ ಅಂತ ಮಹಿಳೆಯರು ಆ ಕವಿತೆಯನ್ನ ಹಾಡ್ತಾ ಇದ್ರು ಅಂತ. ಭಿಕ್ಷುಕರು ಇವ್ರ ಕವಿತೆಗಳನ್ನ ಹಾಡ್ತಾ ಇದ್ದಂತ ಉದಾಹರಣೆಗಳು ಸಾಕಷ್ಟು ನಮ್ ಜೊತೆ ಹಂಚ್ಕೊಳ್ತಾ ಇದ್ರು. ಹಾಗೇನೆ ಪಶ್ಚಿಮ ಬಂಗಾಳದ ಒಂದು ದಲಿತ ಸಂಘಟನೆ ತನ್ನ ಕಚೇರಿಯ ಗೋಡೆಯಲ್ಲಿ ಇವರ ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ ಎನ್ನುವ ಆ ಕವಿತೆಯನ್ನ ಅವರ ಭಾಷೆಗೆ ತರ್ಜುಮೆ ಮಾಡಿಕೊಂಡು ಅದನ್ನ ಅಲ್ಲಿ ಕಲ್ಲಿನಲ್ಲಿ ಕೆತ್ತಿಸಿ ಹಾಕಿರುವಂತದ್ದನ್ನ ನಮ್ಮ ವಿಕ್ರಮ್ ವಿಸಾಜಿ ನೋಡಿ ಅದನ್ನ ನೋಡ್ಕೊಂಡು ಬಂದು ನಮ್ಗೆಲ್ಲ ಹೇಳ್ತಾ ಇದ್ರು. ಅಷ್ಟು ಮಟ್ಟಿಗೆ ಇವರು ನಮ್ಮ ಕನ್ನಡವನ್ನ ದಾಟಿ ಬೇರೆ ಅನ್ಯ ಭಾಷೆಗಳಿಗೂ ಕೂಡ ಕಾವ್ಯದ ಮೂಲಕ ತಲುಪಿದ್ರು ಅಂತ. ಚಂದ್ರಪ್ರಸಾದ್ ತ್ಯಾಗಿ, KT ಶಿವಪ್ರಸಾದ್ ಅವರು ಬಾಳುಪೇಟೆ ಕಾಫಿ ತೋಟದ ಕೂಲಿ ಕಾರ್ಮಿಕರ ಪರವಾಗಿ ಒಂದು ಕಾಲ್ನಡಿಗೆ ಜಾಥಾ ಏರ್ಪಾಟ್ ಮಾಡಿದ್ರು DSS ಇಂದ. ಹಾಸನದ ಬಾಳುಪೇಟೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ. ಆ ಒಂದು ಕಾಲ್ನಡಿಗೆ ಜಾಥಾದಲ್ಲಿ ದೇವನೂರು ಮಹಾದೇವ ಅವರು, ಮುಳ್ಳೂರು ನಾಗರಾಜು, ಕಾಳೇಗೌಡ ನಾಗವಾರ, KT ಶಿವಪ್ರಸಾದ್, ಸಿದ್ಧಲಿಂಗಯ್ಯ ಎಲ್ಲರೂ ಭಾಗವಹಿಸಿದ್ರು. ಆ ಮೆರವಣಿಗೆಯಲ್ಲಿ ಕಾಫಿ ತೋಟದ ಕೂಲಿ ಕಾರ್ಮಿಕರು ಬರ್ತಾ ಇದ್ದದನ್ನೆಲ್ಲ ಗಮನಿಸಿ ನೋಡಿದಂತ ಕವಿಗಳು ವಾಪಸ್ ಹೋರಾಟ ಮುಗಿಸ್ಕೊಂಡು ಬಸ್ಸಲ್ಲಿ ಬೆಂಗಳೂರು ಬರುವಾಗ ಬಹಳ ಅದ್ಭುತವಾದ ಕವಿತೆ ಬರೆದ್ರು. ಇವತ್ತದು ಜಗತ್ತಿನ ಎಲ್ಲ ಹೋರಾಟಗಳ ಮ್ಯಾನಿಫೆಸ್ಟೋ ಅನ್ನೋ ತರದಲ್ಲೇ ಆ ಕವಿತೆ ಇದೆ. ಸಾವಿರಾರು ನದಿಗಳು ಅಂತ. ನಿನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು ಅಂತ ಹೇಳಿದ್ರು. ಹಗಲು ರಾತ್ರಿಗಳನ್ನು ಸೀಳಿ ನಿದ್ದೆಯನ್ನು ಒದ್ದರು ಅಂತ. ವಿಷವಿಲ್ಲದ ನನ್ನ ಜನ ಅನ್ನುವ ಮಾತುಗಳನ್ನ ಬರೆದ್ರು. ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು, ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಅಂತ ಬಹಳ ದೊಡ್ಡ ಕವಿತೆಯನ್ನ ಆ ಬಾಳುಪೇಟೆ ಹೋರಾಟದ ಪ್ರಭಾವದ ಹಿನ್ನೆಲೆಯಲ್ಲಿ ಬರೆದ್ರು. ಬಿಹಾರದ ಬೆಲ್ಚಿಯಲ್ಲಿ 12 ಜನ ದಲಿತ ಕೂಲಿ ಕಾರ್ಮಿಕರನ್ನ ಆ ಜಮೀನ್ದಾರ ಕೂಲಿ ಜಾಸ್ತಿ ಕೇಳಿದ್ರು ಅನ್ನೋ ಕಾರಣಕ್ಕಾಗಿ ಜೀವಂತವಾಗಿ ಸುಟ್ಟಾಕ್ತಾರೆ 70-80ರ ದಶಕದಲ್ಲಿ. ಅದನ್ನ ವಿರೋಧಿಸಿ ಕರ್ನಾಟಕದಲ್ಲಿ ದೊಡ್ಡ ಚಳುವಳಿ ಮಾಡಿದ್ರು DSSನವರು. ಅದೇ ಚಳುವಳಿಯ ಘಟನೆಯನ್ನ ಇಟ್ಕೊಂಡು ನಮ್ಮ CGK ಅವರು ಬೆಲ್ಚಿ ನಾಟಕ ಬರೀತಾರೆ. ಆ CGK ನಿರ್ದೇಶನ ಮಾಡಿದ BD ನಾಟಕಕ್ಕೆ ಸಿದ್ಧಲಿಂಗಯ್ಯ ಸರ್ ಹಾಡುಗಳನ್ನ ಬರೆದ್ರು. ಅದೇ ಹಾಗೆ ದೊಡ್ಡ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ, ನಮ್ಮ ಜನಗಳ ಕಾಲು ಕೈ ಕಂಬ ಅವರ ಹಟ್ಟಿಗೆ ಅನ್ನುವ ಕವಿತೆಯನ್ನ ಬರೆದದ್ದನ್ನ ನಾವು ಗಮನಿಸ್ತೀವಿ. ಈ ತರದ ಅವರ ಕಾವ್ಯಕ್ಕೆ ಬಹಳ ದೊಡ್ಡ, ನನಗೆ ಸಿದ್ಧಲಿಂಗಯ್ಯ ಅವರ ಇಡೀ ಕಾವ್ಯ ಹೆಂಗ್ ಅನ್ಸುತ್ತೆ ಅಂದ್ರೆ, ಬಹುಶಃ ನಾವು ನವೋದಯ ಕಾವ್ಯ, ನವ್ಯ ಕಾವ್ಯ ಅಂತ ಎಲ್ಲ ಮಾತಾಡ್ತೀವಿ ಕಾವ್ಯ ಪ್ರಕಾರಗಳನ್ನ ಕನ್ನಡ ಸಾಹಿತ್ಯದಲ್ಲಿ. ಆದ್ರೆ ಕನ್ನಡ ವಿಮರ್ಶೆ ಗುರುತಿಸದೇ ಇರತಕ್ಕಂತಹ ಒಂದು ಬಹಳ ಮುಖ್ಯವಾದ ಸಂಗತಿ ಯಾವುದು ಅಂದ್ರೆ, ದಲಿತ ಸಾಹಿತ್ಯ, ದಲಿತ ಚಳುವಳಿ
ಕನ್ನಡ ಕಾವ್ಯ ಪರಂಪರೆಗೆ ಒಂದು ಹೊಸ ಕಾವ್ಯ ಪರಂಪರೆಯನ್ನ, ಹೊಸ ಕಾವ್ಯ ಪ್ರಕಾರವನ್ನ ಕೊಟ್ಟಿದೆ. ಅದು ಹೆಚ್ಚು ಅಧ್ಯಯನ ಆಗ್ಬೇಕಾಗಿದೆ ಅಂತ ನನ್ಗನ್ಸುತ್ತೆ. ನಾನು ಒಂದು ಲೇಖನದಲ್ಲಿ ಅದನ್ನ ಚರ್ಚೆ ಮಾಡಿದ್ದೀನಿ ಕೂಡ. ಅದು ಯಾವುದು ಅಂದ್ರೆ, ದಲಿತ ಸಾಹಿತ್ಯ ಕನ್ನಡ ಕಾವ್ಯ ಪರಂಪರೆಗೆ ಕೊಟ್ಟ ಹೊಸ ಕಾವ್ಯ ಪ್ರಕಾರ ಯಾವುದು ಅಂದ್ರೆ ಅದು ಹೋರಾಟದ ಹಾಡುಗಳು ಅಂತ. ಹೋರಾಟದ ಹಾಡುಗಳು ಅದು ಹೊಸ ಕಾವ್ಯ ಪ್ರಕಾರ ಅದು ಅಂತ. ಆ ಹೊಸ ಕಾವ್ಯ ಪ್ರಕಾರವನ್ನ ಹುಟ್ಟು ಹಾಕಿದವರೇ ನಮ್ಮ ಸಿದ್ಧಲಿಂಗೇಶ್ವರ ಅವರು ಅಂತ. ಹಾಗಾಗಿ ಹೊಲೆಮಾದಿಗರ ಹಾಡು, ಸಾವಿರಾರು ನದಿಗಳ ಮೂಲಕ ಹೊಸ ಕಾವ್ಯ ಪ್ರಕಾರವಾದ ಹೋರಾಟದ ಹಾಡನ್ನೇ ಅವರು ಹುಟ್ಟಾಕಿದ್ದನ್ನ ನಾವು ಗಮನಿಸ್ತೀವಿ. ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿನೇ ಅವರು ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯವನ್ನ ಬರೆದದ್ದು ತಮ್ಮೆಲ್ಲರಿಗೆ ಗೊತ್ತಿದೆ. ಗ್ರಾಮ ದೇವತೆ ಅವರ ಸಂಶೋಧನಾ ಕೃತಿ, 10 ವರ್ಷಗಳ ಕಾಲ ಅವ್ರ ಸಂಶೋಧನೆಯನ್ನ ಮಾಡ್ತಾರೆ. ಪ್ರೊಫೆಸರ್ GS ಶಿವರುದ್ರಪ್ಪ ಅವ್ರಿಗೆ ಮೇಸ್ಟ್ರಾಗಿದ್ರು. ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕ ಆಗಿದ್ದಾರೆ ಅಂದ್ರೆ ಬಿಕಾಸ್ ಆಫ್ GS ಶಿವರುದ್ರಪ್ಪ ಅವರು. ಅವರು ನಿರುದ್ಯೋಗಿ ಆಗಿದ್ದಾಗ, MA ಪದವಿ ಮುಗಿಸಿ ನಿರುದ್ಯೋಗಿ ಆಗಿದ್ದಾಗ ಸ್ವತಃ GS ಶಿವರುದ್ರಪ್ಪ ಅವರು ಅವ್ರನ್ನ ಹುಡುಕಾಡಿ ಕರ್ಕೊಂಡು ಬಂದು ಸಂಶೋಧನಾ ಸಹಾಯಕರನ್ನ ಸೇರಿಸ್ಕೋತಾರೆ, ಆಮೇಲೆ ಪ್ರಾಧ್ಯಾಪಕರಾಗ್ತಾರೆ. ಹೀಗೆ GS ಶಿವರುದ್ರಪ್ಪ ಅವ್ರ ಮಾರ್ಗದರ್ಶನದಲ್ಲಿ ಗ್ರಾಮ ದೇವತೆಗಳು ಪುಸ್ತಕ ಅದೊಂದು ಅಂದ್ರೆ ನಮ್ಮ ದಲಿತ ಸಂಸ್ಕೃತಿಯನ್ನ ದಲಿತತ್ವದ ನೆಲೆಯಲ್ಲಿ ಹೇಗೆ ನಾವು ಅಧ್ಯಯನ ಮಾಡಬೇಕಾಗಿದೆ ಅನ್ನೋದಕ್ಕೆ ಒಂದು ಮಾದರಿ ಸಂಶೋಧನಾ ಕೃತಿ ಅದು. GS ಶಿವರುದ್ರಪ್ಪ ಅವರ ಸಂಶೋಧನಾ ಕೃತಿಗೆ ಮಾರ್ಗದರ್ಶಕರಾಗ್ತಾರೆ. ಅವ್ರಿಗೆ ಉದ್ಯೋಗವನ್ನು ಕೊಡಿಸಿದ್ರು, ಅವರ ಪ್ರೀತಿಯ ಶಿಷ್ಯರಾಗಿದ್ರು. ಕಾಕತಾಳೀಯ ಅನ್ನೋ ಹಾಗೆ ಮೊನ್ನೆ ಕೂಡ ಆ ಗುರು ಶಿಷ್ಯರು ಕೂಡ ಆ ಕಲಾಗ್ರಾಮದಲ್ಲೇ ಒಂದೇ ಕಡೆ ಅವರಿಬ್ಬರನ್ನು ಕೂಡ ಶವ ಸಂಸ್ಕಾರ ಮಾಡಿದ್ದಾರೆ, ಅನಂತಮೂರ್ತಿ, GS ಶಿವರುದ್ರಪ್ಪ ಮತ್ತೆ ಸಿದ್ಧಲಿಂಗೇಶ್ವರ ಅವರನ್ನು. ಹೀಗೆ ಈ ತರದ ಅಸಂಖ್ಯಾತ ನೆನಪುಗಳು ನಮಗೆ ನೆನಪಾಗ್ತವೆ. JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಕ್ಯಾಂಟೀನ್ ನಲ್ಲಿ ಇವ್ರ ಕವಿತೆಯ ಸಾಲುಗಳು ಅಲ್ಲಿಯ ಗೋಡೆಗಳ ಮೇಲೆ ಬರೆಯಲ್ಪಡುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇವರು ಬಹಳ ದೊಡ್ಡ ಪ್ರಭಾವವನ್ನ ತಮ್ಮ ಕಾವ್ಯದ ಮೂಲಕ ನಿರ್ಮಾಣ ಮಾಡಿದ್ರು ಅಂತ. ಇವರು ಚರ್ಚಾಪಟುವಾಗಿದ್ರು. ಎಷ್ಟು ವೈಚಾರಿಕವಾಗಿ ಪೇರಿಯಾರ್, ವಸುದೇವ್ ಭೂಪಾಲಂ ಇವರ ಪ್ರಭಾವಕ್ಕೆ ಅವರು ಒಳಗಾಗಿದ್ರು. ಕುವೆಂಪು ಇವ್ರ ಮೇಲೆ ಬಹಳ ದಟ್ಟ ಪ್ರಭಾವವನ್ನ ಬೀರಿದ್ದಾರೆ. ಕುವೆಂಪು ಅವರು, DR ನಾಗರಾಜು ಮತ್ತೆ ಇವರು ಚರ್ಚಾಪಟುಗಳು. ಇವ್ರು ಯಾವುದೇ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರೆ ಇವರಿಬ್ಬರಿಗೆ ಕಟ್ಟಿಟ್ಟ ಬುತ್ತಿ ಅಲ್ಲಿಯ ಪ್ರಶಸ್ತಿ ಅಂತ. ಒಂದು ಸಾರಿ ಇವರು ದೇವರಿದ್ದಾನೋ ಇಲ್ವೋ ಅನ್ನುವ ಚರ್ಚೆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಇವರು ದೇವರಿಲ್ಲ ಅನ್ನೋ ವಿಷಯದ ಬಗ್ಗೆ ಮಾತಾಡಬೇಕಾಗಿರತ್ತೆ. ಆಗ ಇವರು ಮಾತಾಡ್ಲಿಕ್ಕೆ ವೇದಿಕೆ ಮೇಲೆ ಹೋಗುವಾಗ ಆ ಚರ್ಚಾಗೋಷ್ಠಿಯನ್ನ ದೀಪ ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡಿರ್ತಾರೆ. ಇವ್ರ ಸರದಿ ಬಂದಾಗ ಸೀದಾ ದೀಪ ಉರಿಯುತ್ತಿದ್ದ ದೀಪದ ಬಳಿಗೆ ಹೋಗಿ ಬಾಯಿಂದ ಉರುಬಿ ಆ ದೀಪವನ್ನ ಹಾರಿಸಿ ಮೈಕತ್ರ ಹೋಗಿ ಹೇಳ್ತಾರೆ, ಇದುವರೆಗೆ ನನ್ನ ಸ್ನೇಹಿತರು ದೇವರಿದ್ದಾನೆ ಅಂತ ಮಾತಾಡಿದ್ದಾರೆ, ನಾನು ಅವ್ರಿಗೆ ಸವಾಲಾಗ್ತೇನೆ. ನಾನು ಈಗ ಆ ದೀಪವನ್ನ ಆರಿಸಿ ಬಂದಿದ್ದೇನೆ. ಅವ್ರು ದೇವರಿದ್ದಾರೆ ಅಂತ ಹೇಳೋರು ದೇವರಿದ್ರೆ ನಾನು ಆರಿಸಿರುವ ದೀಪವನ್ನ ಆರಿಸ್ತು ಅದನ್ನ ಮತ್ತೆ ಹಚ್ಚಿ ತೋರಿಸ್ಲಿ ಅಂತ ಸವಾಲಾಗ್ತಾರೆ. ಆಮೇಲೆ ಅವ್ರ ಮೇಲೆ ಹಲ್ಲೆ ಆಗ್ಬೇಕು ಅನ್ನೋ ತರ ಎಲ್ಲ ಘಟನೆಗಳು ನಡೀತಾ ಹೋಗ್ತವೆ. ಈ ತರದ ಅಸಂಖ್ಯಾತ ಉದಾಹರಣೆಗಳು ನಮ್ಮ ಅವರ ಜೊತೆಗಿನ ಒಡನಾಟದಲ್ಲಿ ನಮಗೆ ಇದಾವೆ. ಸ್ನೇಹಿತರೆ, ಅಂತಹ ಹಿರಿಯ ಚೇತನ ನಮ್ಮನ್ನು ಅಗಲಿದ್ದಾರೆ ಭೌತಿಕವಾಗಿ. ಆದ್ರೆ ಅವ್ರ ಸಾಹಿತ್ಯದ ಮೂಲಕ, ಅವ್ರ ಬರಹದ ಮೂಲಕ, ಅವರ ಭಾಷಣದ ಮೂಲಕ, ಅವ್ರು ಕಟ್ಟಿದ ಚಳುವಳಿಯ ಮೂಲಕ ಶಾಶ್ವತವಾಗಿ ನಮ್ಮ ನಡುವೆ ಇರ್ತಾರೆ. ಅವರು ನಿರ್ಮಾಣ ಮಾಡಿದಂತ ಸಾಂಸ್ಕೃತಿಕ ಇತಿಹಾಸ ಇದೆಯಲ್ಲ, ಅದೊಂದು ಬಹಳ ದೊಡ್ಡ ಮೈಲುಗಲ್ಲು. ಅದೊಂದು ಅವ್ರ ಚರಿತ್ರೆಯನ್ನ ನಿರ್ಮಾಣ ಮಾಡಿದ್ರು ಅಂತ. ಹೇಗೆ ನಮಗೆ ಅಂಬಿಗರ ಚೌಡಯ್ಯ, ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ್ಮ ಪ್ರಭು ಅಂತ ನಾವು 12ನೇ ಶತಮಾನದ ಶರಣರನ್ನ ನೆನಪು ಮಾಡ್ಕೋತೀವೋ, ಹಾಗೆ ಕನಕದಾಸ, ಪುರಂದರದಾಸರನ್ನ ನೆನಪು ಮಾಡ್ಕೋತೀವೋ, ಹಾಗೆಯೇ ಮಂಟೇಸ್ವಾಮಿ, ಮಹದೇಶ್ವರ, ಜುಂಜಪ್ಪರನ್ನ ನೆನಪು ಮಾಡ್ಕೋತೀವೋ, ಅದೇ ರೀತಿಯಲ್ಲಿ ಮುಂದಿನ ಬಹುಶಃ 100-200 ವರ್ಷಗಳ ನಂತರದಲ್ಲಿ ದೇವನೂರು ಮಹಾದೇವ ಅವರು, ಸಿದ್ಧಲಿಂಗಯ್ಯ ಅವರು, ಇವರೆಲ್ಲರೂ ಕೂಡ ಈ ತರದ ಸಾಂಸ್ಕೃತಿಕ ವ್ಯಕ್ತಿತ್ವಗಳಾಗಿ ಚರಿತ್ರೆಗಳಲ್ಲಿ ಅವ್ರು ಶಾಶ್ವತವಾಗಿ ಉಳ್ಕೋತಾರೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ನನ್ಗನ್ಸೋದು ಬಹುಶಃ ಅಂತಹ ಚೇತನಗಳಿಗೆ ನಾವು ಗೌರವ ಸಲ್ಲಿಸೋದೇ ಆದ್ರೆ ಅವ್ರ ಸಾಹಿತ್ಯವನ್ನ ಇನ್ನಷ್ಟು ಗಂಭೀರವಾಗಿ ನಾವು ಅಧ್ಯಯನ ಮಾಡಬೇಕಾಗಿದೆ. ಸಾಹಿತ್ಯ ಮತ್ತು ಸಮಾಜವನ್ನ ಮತ್ತಷ್ಟು ಮಾನವೀಯವಾಗಿ ಬೆಸಿಬೇಕಾಗಿದೆ. ನೊಂದವರ ಬಗ್ಗೆ, ಅಸಹಾಯಕರ ಬಗ್ಗೆ, ಅವಮಾನಿತರ ಬಗ್ಗೆ, ಸಂಕಟದಲ್ಲಿರುವವರ ಬಗ್ಗೆ ನಾವು ಇನ್ನಷ್ಟು ಮಾನವೀಯವಾಗಿ ವರ್ತಿಸುವಂತಹ ವಿವೇಕವನ್ನ, ಎಚ್ಚರವನ್ನ ಬೆಳೆಸ್ಕೊಂಡದ್ದೇ ಆದ್ರೆ, ನಮ್ಮ ವ್ಯಕ್ತಿತ್ವದಲ್ಲಿ ಕನಿಷ್ಠ ಪ್ರಾಮಾಣಿಕತೆಯನ್ನ ನಾವು ಮೈಗೂಡಿಸ್ಕೊಂಡದ್ದೇ ಆದ್ರೆ, ಆ ಮೂಲಕ ನಾವು ಇಂತಹ ಹಿರಿಯ ಚೇತನರಿಗೆ ನಾವು ಗೌರವ ಸಲ್ಲಿಸಬಹುದೇನೋ ಅಂತ ಅನ್ಸುತ್ತೆ. ಹಾಗೇನೆ
ಎಚ್.ಎಂ. ಮಹೇಶ್ವರಯ್ಯ ಸರ್ ಅವರು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸುಮಾರು 5-5.5 ವರ್ಷಗಳ ಕಾಲ ನಮ್ಮ ಕುಲಪತಿಗಳಾಗಿ ಇದ್ರು. ಬಹಳ ನಿಷ್ಠುರವಾದಿಯಾಗಿದ್ರು. ನಾವು ಅವ್ರ ಜೊತೆ ಅನೇಕ ಸಾರಿ ಪ್ರೀತಿಯಿಂದ ಮಾತಾಡಿದೀವಿ, ಅವ್ರ ಜೊತೆ ಜಗಳ ಮಾಡಿದೀವಿ. ಅನೇಕ ವಿಚಾರವಾಗಿ ತಾತ್ವಿಕವಾದ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಇದ್ವು ಅವ್ರಿಗೆ ನಮ್ಗೆ ನಮ್ಮ ನಡುವೆ. ಅದೆಲ್ಲದರ ನಡುವೆನೂ ಕೂಡ ಅವ್ರ ಹಿರಿಯರನ್ನ ಎಲ್ಲರನ್ನು ಬಹಳ ಪ್ರೀತಿಯಿಂದ ಮಾತನಾಡ್ಸೋರು, ಪ್ರೀತಿಯಿಂದ ಒಡನಾಡೋರು. ಅಂತಹ ಹಿರಿಯರನ್ನು ಕೂಡ ನಾವ್ ಇವತ್ತು ಕಳ್ಕೊಂಡಿದೀವಿ. ಈ ಇಬ್ಬರು ಹಿರಿಯ ಚೇತನಕ್ಕೆ ನಾನು ವಿನಮ್ರತೆಯಿಂದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಅವರ ಆ ಹಿರಿಯ ಚೇತನಗಳ ಒಂದು ಆದರ್ಶದ ವ್ಯಕ್ತಿತ್ವಗಳು, ಮೌಲ್ಯಗಳು ನಮಗೆ ಮಾದರಿಯಾಗ್ಲಿ ಅಂತ ತಿಳ್ಕೊತಾ ಈ ಅವಕಾಶ ಮಾಡಿಕೊಟ್ಟಂತ ಧಾರವಾಡ ಕಟ್ಟೆಯ ಎಲ್ಲ ಸಂಯೋಜಕರಿಗೆ, ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ ಅವರಿಗೆ, ಕೇಳಿಸ್ಕೊಂಡ ತಮ್ಮೆಲ್ಲರಿಗೆ ನನ್ನ ಪ್ರೀತಿಯ ಕೃತಜ್ಞತೆಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು. ಈಗ ಸಿದ್ದು ಆಪಲ್ ಪರ್ವಿ, ಬರಹಗಾರರು, ಗದಗ್, ಇವರು ತಮ್ಮ ನುಡಿ ನಮನಗಳನ್ನ ಸಲ್ಲಿಸಲಿದ್ದಾರೆ. ಇಲ್ಲಿಯವರೆಗೆ ಮಾತನಾಡಿದ ಎಲ್ಲ ಪ್ರಾಜ್ಞರಿಗೆ ನಮಸ್ಕಾರಗಳು. ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಹಾಡು, ಕಾವ್ಯ, ಬದುಕು ಇದೆಲ್ಲ ಬಹಳ ವಿಸ್ತೃತವಾಗಿ ಚರ್ಚೆಯಾದ ವಿಷಯ. ಬಹುಶಃ ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನೂರಾರು ಕನ್ನಡದ ಮತ್ತು ಇತರ ಭಾಷೆಯ ಬರಹಗಾರರನ್ನ ತುಂಬ ಹತ್ತಿರದಿಂದ ಮಾತನಾಡಿ ಅವರ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡ ಅನುಭವ ಇದೆ. ಆ ಎಲ್ಲ ಸಾಲಿನಲ್ಲಿ ನಾನು ಬಹಳ ನೆನಪಿಡುವಂತಹ ಅಪ್ಯಾಯಮಾನವಾದ ವ್ಯಕ್ತಿತ್ವ ಅಂತಂದ್ರೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು. ನೀವೆಲ್ಲ ಅವರ ಮೇಲೆ PhD ಮಾಡಿದಂಥ ಸ್ನೇಹಿತರು ತುಂಬ ವಿವರವಾಗಿ ಮಾತನಾಡಿದರು. ಭಾರತ ದೇಶದ ಸಂದರ್ಭದಲ್ಲಿ ವಚನ ಚಳವಳಿಯನ್ನ ಬಿಟ್ಟ ಮೇಲೆ ಅಂಬೇಡ್ಕರ್ ಅವರ ಪ್ರಭಾವದ ನಂತರ 20ನೇ ಶತಮಾನದ ಮಧ್ಯಭಾಗದಲ್ಲಿ ದಲಿತರಿಗೆ ನ್ಯಾಯ ಕೊಡಿಸುವಂತಹ ಯಾವುದೇ ಒಂದು ಹೋರಾಟ ಅಥವಾ ಅದಕ್ಕೊಂದು ಹೊಸ ಭಾಷೆಯನ್ನ ಬರೆದಿರಲಿಲ್ಲ. ಮತ್ತೆ ಅದೇ ಶೋಷಣೆ ನಿರಂತರವಾಗಿ ನಡೆದಿತ್ತು. ನಾರ್ತ್ ಇಂಡಿಯಾದಲ್ಲಿ ಬಿಡಿ, ಅಲ್ಲಿ ಈಗಲೂ ಆ ಅನಿಷ್ಟತೆ ಇದೆ. ಆದರೆ ಆ ರೆವಲ್ಯೂಷನ್ ಬಹಳ ಸ್ಪಷ್ಟವಾಗಿ ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲಿ. ಕರ್ನಾಟಕ, ಆಂಧ್ರ, ತಮಿಳುನಾಡು ಮತ್ತು ಕೇರಳ. ಆಂಧ್ರದಲ್ಲಿ ಅದು ಬಹಳ ಹೀನಾಯವಾಗಿತ್ತು, ಆದರೆ ಕರ್ನಾಟಕದಲ್ಲಿ ಅದು ಒಂದು ಹಂತಕ್ಕಿತ್ತು. ಈ ಇತಿಹಾಸವನ್ನು ಓದಿದ ನಾನು 25 ವರ್ಷಗಳ ಹಿಂದೆ ಒಂದ್ಸಲ ಅನಿರೀಕ್ಷಿತವಾದ ಪ್ರಶ್ನೆಯನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಅವರಿಗೆ ಕೇಳಿದೆ. ಸರ್, ಯು ಆರ್ ವೆರಿ ಲಕ್ಕಿ ರೈಟರ್ ಇನ್ ಕನ್ನಡ ಫೀಲ್ಡ್, ಕನ್ನಡ ಲಿಟ್ರೇಚರ್. ಯಾಕಂದ್ರೆ 21 ವರ್ಷಕ್ಕೆ ನಿಮ್ಮ ಕವನ ಸಂಕಲನ ಬಹಳ ಖ್ಯಾತಿಯನ್ನು ಪಡ್ಕೊಂತು. ಮತ್ತೆ 31 ವರ್ಷಕ್ಕೆ ನೀವು ವಿಧಾನ ಪರಿಷತ್ತಿನ ಸದಸ್ಯರಾದ್ರಿ. ಮತ್ತೆ ಯು ಆರ್ ದ ಓನ್ಲಿ ಕನ್ನಡ ರೈಟರ್. 2ನೇ ಸಲ ಅವಕಾಶವನ್ನ ಪಡೆದುಕೊಂಡ ಸುದೈವಿಗಳು. ಹಾಗಾಗಿ ನಿಮ್ಮ ಒಂದು ಶಕ್ತಿಯನ್ನ, ಒಂದು ಇಗ್ನಿಷನ್ ಇತ್ತಲ್ಲ, ಏನು ಕಿಡಿಯನ್ನ ಹೊತ್ತಿಸಿದ್ರಲ್ಲ, ಅದು ಕಿಡಿ ಎಷ್ಟು ದೊಡ್ಡ ಬೆಂಕಿ ಆಯ್ತು ಅಂತಂದ್ರೆ, ಎಷ್ಟು ದೊಡ್ಡ ಚಳವಳಿಗೆ ನಾಂದಿ ಆಯ್ತು ಅಂತಂದ್ರೆ, ಮೇಲ್ವರ್ಗದ ಜನ ಬೆಚ್ಚಿ ಬೀಳುವಂತಹ ರೀತಿಯ ಹೋರಾಟಕ್ಕೆ ಸಿದ್ಧಲಿಂಗಯ್ಯನವರ ಹಾಡುಗಳು, ಪದ್ಯಗಳು ಎಲ್ಲ ಕಾರಣ ಅದು. ಬಹುಶಃ ಈ ಜಾಣ ರಾಜಕಾರಣಿಗಳು ಅಥವಾ ರಾಮಕೃಷ್ಣ ಹೆಗಡೆ ಅವರು ಯಾವ್ದಾದ್ರು ಸಮಸ್ಯೆಯನ್ನ ಮುಂದೂಡ್ಬೇಕಾಗಿತ್ತಂದ್ರೆ ಆಯೋಗಗಳನ್ನ ನೇಮಿಸ್ತಾರೆ. ಮತ್ತೆ ಹೋರಾಟವನ್ನ ಹತ್ತಿಕ್ಕಬೇಕಾದಾಗ ಅವರಿಗೆ ಅಧಿಕಾರವನ್ನ ಕೊಡ್ತಾರೆ ಅಂತ ಕೇಳಿದ್ದೆ. ಐ ಆಮ್ ಕ್ವೈಟ್ ಜೂನಿಯರ್ ಟು ಡಿಸ್ಕಸ್ ಆಲ್ ದೀಸ್ ಥಿಂಗ್ಸ್. ಆದ್ರೂ ನನಗೆ ಈ ಅನುಮಾನ ಕಾಡ್ತಾ ಇದೆ, ನಿಜನಾ ಸರ್? ಅದಕ್ಕಿಂತಲೂ ಮುಂಚೆ, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಬರೋದಕ್ಕಿಂತಲೂ ಮುಂಚೆ ಮಾಸ್ಟರ್ ಹಿರಣ್ಯ ಅವರು ಬಹಳ ತೀಕ್ಷ್ಣವಾಗಿ ನಾಟಕಗಳ ಮೂಲಕ ರಾಜಕಾರಣಿಗಳನ್ನ ಬೈತಾ ಇದ್ರು. ಆದ್ರೆ ರಾಮಕೃಷ್ಣ ಹೆಗಡೆ ಅವರು ಬಂದ ಮೇಲೆ ಮಾಡಿದ ಕೆಲಸ ಅಂದ್ರೆ ಅವರಿಗೆ ವಿದೇಶಕ್ಕೆ ಕಳಿಸಿದ್ರು. ನಿಮ್ಮನ್ನ ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡೋದ್ರ ಮೂಲಕ ನಿಮ್ಮ ಧ್ವನಿಯನ್ನ ಹತ್ತಿಕ್ಕಿದ್ರೇನು ಸರ್ ಅಂತ ಕೇಳಿದೆ. ನಾವಿಬ್ಬರೇ ಇದ್ವಿ. ಅವರು ಒಂದು 10 ನಿಮಿಷ ನನ್ನನ್ನು ತೀಕ್ಷ್ಣವಾಗಿ ನೋಡಿದ್ರು. ನೋಡಿದ ಕೂಡಲೇ ನನಗೆ ಭಯ ಅನಿಸ್ತು. ಯಾಕಂದ್ರೆ ಹಿ ವಾಸ್ ಎ ಬಿಗ್ ಸೆಲೆಬ್ರಿಟಿ. ಆ ಸೆಲೆಬ್ರಿಟಿಗಳ ಮನಸ್ಥಿತಿ ಹೇಳಕ್ಕಾಗಲ್ಲ. ನಾನು ಭಯಭೀತನಾಗ್ಬಿಟ್ಟೆ. ಏನು ಸಿದ್ಧಲಿಂಗಯ್ಯ ಸರ್ ಅಂತ. ಇಲ್ಲ, ತುಂಬಾ ಅದ್ಭುತವಾದ ಪ್ರಶ್ನೆ. ಈ ರಾಜಕಾರಣದ ಅಂಗಳದ ಅಧಿಕಾರಶಾಹಿಯ ಹತ್ತಿರ ಹೋಗೋದಿದೆಯಲ್ಲ, ಇದರ ಅಪಾಯಗಳ ಕುರಿತು ಲಂಕೇಶ್ ಅವರು ಬಹಳ ಸಲ ಹೇಳ್ತಾರೆ. ವಿ ಶುಡ್ ಮೇಂಟೈನ್ ದ ಸ್ಟ್ರಾಂಗ್ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಪವರ್ ಸೆಂಟರ್ ಅಂತ. ಆ ಪ್ರಜ್ಞೆ ನನಗಿತ್ತು. ಆದ್ರೆ ಅವ್ರ ಉದ್ದೇಶ ಏನಿತ್ತು ಏನು ಅಂತ ನಾನು ಹೇಳೋದಿಲ್ಲ ಸಿದ್ದು. ಆದ್ರೆ ನಾನು ನನ್ನ 12 ವರ್ಷದ ಕಾಲಘಟ್ಟವನ್ನ ಸಮರ್ಪಕವಾಗಿ ದಲಿತ ಚಳವಳಿಯ ನ್ಯಾಯ ಒದಗಿಸ್ಲಿಕ್ಕೆ
ಬೇರೆ ಆಯಾಮದಲ್ಲಿ ನಾನು ಪ್ರಯತ್ನ ಪಟ್ಟೆ, ಯಶಸ್ವಿ ಆಗಿದ್ದೀನಿ. ನೀವು ಬೇಕಾದ್ರೆ ನನ್ನ ವಿಧಾನ ಪರಿಷತ್ನಲ್ಲಿ ನಾನು ಆಡಿದ ಮಾತುಗಳ 2 ಸಂಕಲನಗಳನ್ನ ನೀವು ಓದ್ರಿ. ಇಲ್ಲ ನನಗೆ ಗೊತ್ತಿದೆ ಸರ್, ನಾನು ಎಷ್ಟೋ ಸಲ ವಿಧಾನ ಪರಿಷತ್ತಿನ ಇದರಲ್ಲಿ ಗ್ಯಾಲರಿಯಲ್ಲಿ ಕೂತ್ಕೊಂಡು ನಿಮ್ಮ ಮಾತುಗಳು, ನಿಮ್ಮ ಹಾಸ್ಯ ಪ್ರಜ್ಞೆ ಎಲ್ಲ ಕೇಳಿದ್ದೀನಿ. ಆದ್ರೆ ಒಂದ್ ವೇಳೆ ನೀವು 12 ವರ್ಷಗಳ ಕಾಲ ವಿಧಾನ ಪರಿಷತ್ನ ಸದಸ್ಯರಾಗದೆ ಹೋಗಿದ್ರೆ ದಲಿತರಿಗೆ ಇನ್ನೂ ಹೆಚ್ಚು ನ್ಯಾಯ ಸಿಗ್ತಿತ್ತೇನೋ, ಈ ಚಳವಳಿಗೆ ಶಕ್ತಿ ಬರ್ತಿತ್ತೇನೋ ಅಂತ ಕೇಳಿದ ಪ್ರಶ್ನೆಗೆ ಬಹಳ ಕನ್ವಿನ್ಸಿಂಗ್ ಮ್ಯಾನರ್ ನಲ್ಲಿ ಉತ್ತರ ಕೊಟ್ಟರು. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಾಟ್ ಐ ಅಬ್ಸರ್ವ್ಡ್ ಇನ್ ಹಿಮ್. ಆಮೇಲೆ ಅವರು ಪಲಾಯನವಾದಿಗಳಾಗಿರ್ಲಿಲ್ಲ. ತಮ್ಮ ಅನುಕೂಲಗಳನ್ನ, ತಮ್ಮ ಅನಾನುಕೂಲಗಳನ್ನ ಪ್ರಾಮಾಣಿಕವಾಗಿ ಒಪ್ಕೊಳ್ತಾ ಇದ್ರು. ಆಮೇಲೆ ಅವರು 25 ವರ್ಷಗಳ ಹಿಂದೆನೆ ಒಂದ್ಸಲ ಗದಗಿಗೆ ಬಂದಾಗ ಅವರು ಒಂದು ಈ ತಮ್ಮ PhD ಸಂಬಂಧಪಟ್ಟ ವಿಷಯ ಗ್ರಾಮ ದೇವತೆಗಳಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಆ ರೀತಿ ದೇವಸ್ಥಾನಗಳನ್ನ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗಿದ್ದೆ. ಇದಕ್ಕಿದ್ದಂಗೆ 12ವರೆಗೆ ಸಿದ್ದು ನಂಗೆ ತಿನ್ನೋಕೆ ಏನಾದ್ರು ಕೊಡು ಅಂತಂದ್ರು. ಮಗುವಿನ ತರ ನಂಗೆ ಐ ವಾಸ್ ಶಾಕ್ಡ್. ಏನಪ್ಪ ಹಿಂಗ್ ಕೇಳ್ತಾರಲ್ಲ ಸರ್ ಅಂತ. ಅವ್ರನ್ನ ತಕ್ಷಣ IV ಕರ್ಕೊಂಡ್ಬಂದು ಊಟ ಮಾಡಿಸಿದಾಗ ಅವಾಗೆ ಅವ್ರ ಹೆಲ್ತ್ ಪೂರಾ ಕೆಟ್ಟು ಹೋಗ್ಬಿಟ್ಟಿತ್ತು. ಅಂದ್ರೆ ಹಿ ಹ್ಯಾಸ್ ಪೋಸ್ಟ್ಪೋನ್ ದ ಡೆತ್ ಆಲ್ಮೋಸ್ಟ್ 3 decades. ಅವ್ರ ಸಾವನ್ನ 3 ದಶಕಗಳ ಕಾಲ ಅಂಗೈಯಲ್ಲಿ ಹಿಡ್ಕೊಂಡ್ಬಂದ್ರು. ಅವರ ಜೀವನೋತ್ಸಾಹ ಇತ್ತಲ್ಲ, ಬದುಕಬೇಕನ್ನೋ ಛಲ ಇತ್ತಲ್ಲ, ಬಹುಶಃ ಅವ್ರ ಛಲದಿಂದ ಬದುಕಿದ್ರು. ನಾ ಕೇಳಿದೆ, ಸರ್ ತಾವು ತುಂಬಾ ಡ್ರಿಂಕ್ಸ್ ಮಾಡಿ ಹೆಲ್ತ್ ಕೆಡಿಸ್ಕೊಂಡಿರಂತಾರ ನಿಜ ಅಂತ. ಇಲ್ಲ, ನಾನು ತುಂಬಾ ಹೊಡೆತ ತಿಂದಿದ್ದೀನಿ, ಬಡತನ, ಹಸಿವು, ದಾರುಣ ಸ್ಥಿತಿಯಲ್ಲಿ ಬಂದಿದ್ದೇನೆ, ಅದೆಲ್ಲ ಸುಮ್ನೆ ಹೇಳೋ ಮಾತು, ಎಷ್ಟೋ ಜೋಕ್ಗಳಿದಾವ ಅದ್ರ ಬಗ್ಗೆ ಅಂತ ಹೇಳಿ ನಾನು ಮನೆಗೆ ಲೇಟ್ ಆಗಿ ಹೋದ್ರೆ ನನ್ನ ಹೆಂಡತಿಗೆ ಕುವೆಂಪುರ ಭೇಟಿ ಆದ್ರು ಮೆಜೆಸ್ಟಿಕ್ ನಲ್ಲಿ, ನಾವು ಅವರು ಒಂದ್ ಕಡೆ ಪಾರ್ಟಿ ಮಾಡ್ತಾ ಕೂತಿದ್ವಿ ಅಂತ ಸಿದ್ಲಿಂಗನವ್ರ ಮನೇಲಿ ಸುಳ್ಳು ಹೇಳ್ತಾರಂತ ನನ್ನ ಮೇಲೆ ಜೋಕ್ಗಳು ಉಟ್ಕೊಂಡಿದಾವೆ ಸಿದ್ದು, ಅದೆಲ್ಲ ಸುಳ್ಳು ಅಂತ ಹೇಳಿದ್ರು. ಅಂತ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಸಂಗತಿ ಏನಂದ್ರೆ, ನಾನು ಪ್ರತಿಷ್ಠಿತ ಬರಹಗಾರರಲ್ಲಿ ಒಂದು ಸರಳತೆ ವಿಷಯದಾಗ ಈ ಸಿಂಪ್ಲಿಸಿಟಿ ಅನ್ನೋದನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಕಾನ್ಶಿಯಸ್ಲಿ ಆ ಸಿಂಪ್ಲಿಸಿಟಿಯನ್ನ ಪ್ರೊಜೆಕ್ಟ್ ಮಾಡ್ತಾರೆ. ಆದ್ರ ಬೇಸಿಕಲಿ ಅವರು ಸಿಂಪಲ್ ಆಗಿ ಇರೋದಿಲ್ಲ. ಯಾವುದೋ ಒಂದು ಅಹಂಕಾರ, ಸೆಲೆಬ್ರಿಟಿ ಅನ್ನುವಂಥ ಒಂದು ಇಗೋ ಅವರನ್ನ ಕಾಡ್ತಿರ್ತದೆ. ಅದು ಎಲ್ಲೋ ಒಂದ್ ಕಡೆ ಗೊತ್ತಾಗ್ಲಾರ್ದಂಗೆ ಇಗ್ನೇಟ್ ಆಗಿಬಿಡುತ್ತೆ. ಸಿದ್ಲಿಂಗಯ್ಯನವರ ಯಾವ ಆಯಾಮದಲ್ಲಿ ನೀವು ಪರೀಕ್ಷೆ ಮಾಡಿದ್ರು ಕೂಡ ಅವರಿಗೆ ಅಹಂಕಾರ ಅನ್ನೋದಿರ್ಲಿಲ್ಲ, ಸರಳತೆ ಇತ್ತು. ಎಷ್ಟು ನಾಲೆಜ್ ಇದ್ರು ಕೂಡ ಯಾರಾದ್ರೂ ಹೊಸ ವಿಷಯಗಳನ್ನ ಹೇಳ್ತಾ ಇದ್ರೆ ಬಹಳ ಕುತೂಹಲದಿಂದ ಕೇಳ್ತಾ ಇದ್ರು, ನೋಟ್ಸ್ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಆ ಒಂದು ಸೂಕ್ಷ್ಮತೆ ಇದೆಯಲ್ಲ, ಆ ಸೂಕ್ಷ್ಮ ಇವತ್ತಿನ ಬರಹಗಾರರ ಒಂದು ಮಹತ್ವದ ಆದರ್ಶ ಆಗ್ಬೇಕು. ಇನ್ನು ಅವ್ರಿಗೆ ಬೇಜಾರ ಏನಾಯ್ತು ಅಂದ್ರೆ, ತಾವೊಂದು ಕಿಡಿಯನ್ನ ಹೊತ್ತಿಸ್ತೆ, ಅದರ ಬೆಳಕನ್ನ ಕೊಟ್ಟೆ, ಆದ್ರ ಬೆಳಕಿನ ಸಫಲತೆ ಆಗ್ತಾ ಇಲ್ಲ ಅನ್ನುವಂತ ಆತಂಕ ಇತ್ತು. ಆದ್ರೆ ಅವರೇ ಹಾಕಿಕೊಟ್ಟ ಮಾರ್ಗದಲ್ಲಿ, ಅವರೇ ಸೃಷ್ಟಿಸಿದ ಮಾರ್ಗದಲ್ಲಿ ಅವರ ಮಾತನ್ನ ಕೇಳಲಾರದಂತ ಒಂದು ಆತಂಕ ಸೃಷ್ಟಿಯಾಗ್ಬಿಡ್ತು. ಆಶಾ ಮೇಡಮ್ ಹೇಳಿದ ಹಾಗೆ ಇವತ್ತು ಮಹಿಳೆಯರು ಮತ್ತು ದಲಿತರು ಒಂದು ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ಅವ್ರ ಧ್ವನಿ ಅಷ್ಟೊತ್ತಿಗಾಗ್ಲೇ ಕುಗ್ಗಿ ಹೋಗ್ಬಿಟ್ಟಿತ್ತು. ಆದ್ರೆ ಅವ್ರು ಒಂದು ಒಳ್ಳೆ ಮಾರ್ಗವನ್ನ ಸೃಷ್ಟಿ ಮಾಡಿ ಕೊಟ್ಟಿದ್ರು, ಅದನ್ನ ಸಮರ್ಪಕವಾಗಿ ತಮ್ಮ ಜನ ಅರ್ಥ ಮಾಡ್ಕೊಳ್ಳಿಲ್ಲಲ್ಲ ಅನ್ನುವಂತ ನೋವು, ಆತಂಕ ಅವ್ರಿಗಿತ್ತು. ಅವರ ಮೆರವಣಿಗೆ ಅಂತ ಒಂದು ಸಂಕಲನ ಬಂದ್ಮೇಲೆ ನಾನು ಅವಾಗ ಛಂದಸ್ಮೃತಿ ಅಂತ ಒಂದು ಸಾಹಿತ್ಯ ಪತ್ರಿಕೆ ಬರ್ತಾ ಇತ್ತು ಗದಗ್ನಿಂದ, ಅದಕ್ಕೆ ಒಂದು ವಿಮರ್ಶೆಯನ್ನ ಬರೆದಿದ್ದೆ. ಅವರು ಆ ವಿಮರ್ಶೆಯನ್ನು ಓದಿದ ಮೇಲೆ ತಕ್ಷಣ ಈ ಕಡೆ ಬಂದಾಗ ಬಾಗಲಕೋಟೆಗೆ ಹೊರಟಿದ್ರು. ನನ್ನನ್ನು ಗದಗಿಗೆ ಬಂದು ಫೋನ್ ಮಾಡಿ ಭೇಟಿಯಾಗಿ ಚರ್ಚೆ ಮಾಡಿ ಹೋದ್ರು. ಅಂದ್ರೆ ಆ ಭಾಷೆಯಲ್ಲಿನ ತೀವ್ರತೆ ಇಲ್ಲ, ಯಾಕೆ 12 ವರ್ಷ ವಿಧಾನ ಪರಿಷತ್ತಿನ ಬಿಸಿ ನೆನಪು, ಬಿಸಿ ವಾತಾವರಣ ಇವರಿಗೆ ಆ ತೀವ್ರತೆಯನ್ನ ಕಡಿಮೆ ಮಾಡ್ತೇನೋ ಅಂತ ಒಂದು ಸಾಲು ಬರೆದಿದ್ದೆ. ಆವಾಗ ಕೂಡ ಒಂದು ಸಮರ್ಪಕವಾಗಿರುವಂತಹ ಕಾರಣವನ್ನು ಕೊಟ್ಟು ಅವರು ಬಾಗಲಕೋಟೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ರು. ಹೀಗೆ ಒಬ್ಬ ಎತ್ತರವಾಗಿ ಬೆಳೆದ ವ್ಯಕ್ತಿ, ಒಬ್ಬ ಸಾಮಾನ್ಯನ ಪ್ರಶ್ನೆಗೂ ಕೂಡ ಉತ್ತರಿಸುವಷ್ಟು ಸಹನೆ ಇತ್ತಲ್ಲ, ಅದು ಬಹಳ ಮೆಚ್ಚಬೇಕಾಗಿದ್ದು. ಅವ್ರು ಏನಿದೆ ಬಿಡಿ, ಅವರಷ್ಟು ಲಕ್ಕಿ ಯಾರಲ್ಲ. ಅವರು ಪಡೆಯದ ಸ್ಥಾನಗಳೇ ಇಲ್ಲ, ಅವರು ಪಡೆಯದ ಪ್ರಶಸ್ತಿಗಳೇ ಇಲ್ಲ. ಯಾಕಂದ್ರೆ ಅವ್ರು ಬರೆದದ್ದು ಬಹಳ ಸ್ವಲ್ಪ ಇದ್ರು ಕೂಡ ಬಹಳ ಪ್ರಖರವಾಗಿತ್ತು. ಇಟ್ ವಾಸ್ ಲೈಕ್ ಎನ್ ಎಪಿಕ್. ನಿನ್ನೆ ಯಾರೋ ಅವ್ರಿಗೆ ಟಿವಿಯಲ್ಲಿ ಸಂದರ್ಶನ ಮಾಡ್ತಾ ಕೇಳಿದ್ರು, ನೀವು ಬಹಳ ಕಡಿಮೆ ಬರೆದ್ರಿ ಅಂದ ತಕ್ಷಣ ಅವರೊಂದು ಸುಂದರವಾದ ನಗುವಿನಿಂದ ನಗ್ ಹೇಳಿದ್ರು, ಬಹಳ ಬರೆಯೋದಕ್ಕಿಂತಲೂ ಒಳ್ಳೇದು ಬರೆದ್ರೆ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು, ಅದಕ್ಕೆ ನಾನು ಬಹಳ ಬರೀಲಿಲ್ಲ ಅಂತ. ಮತ್ತೆ ಅವ್ರ ಕುರಿತಾದ ಸೆಲ್ಫ್ ಜೋಕ್ಗಳು ಎಲ್ಲ ಗೊತ್ತಿದೆ. ಮತ್ತೆ ನಮ್ಮಲ್ಲಿ ಈ ಹ್ಯೂಮನ್ ಸೈಕಾಲಜಿಯನ್ನ ನಾವು ಅಧ್ಯಯನ ಮಾಡ್ಬೇಕಾದಾಗ ಅಥವಾ ಮಾನವ ಶಾಸ್ತ್ರವನ್ನ ಅಧ್ಯಯನ ಮಾಡ್ಬೇಕಾದಾಗ ಒಂದು ಗೊತ್ತಾಗುತ್ತೆ, ಆಲ್ವೇಸ್ ಸಚ್ ಕೈಂಡ್ ಆಫ್ ಗ್ರೇಟ್ ಸೋಲ್ಸ್ ವಿಲ್ ಥಿಂಕ್ ಇನ್ ಎ ಸ್ಪಿರಿಚುವಲ್ ಮ್ಯಾನರ್. ಆ ಥರದ ಆಧ್ಯಾತ್ಮವಾದ ಆಲೋಚನಾ ಕ್ರಮ ಇತ್ತು. ಆ ಪವರ್ ಆಫ್ ನೌ ಅನ್ನುವಂತ ಎಕಾರ್ಟ್ ಟಾಲೆ ಪುಸ್ತಕದಲ್ಲಿ ಹೇಳ್ತಾನೆ, ನಾವು ಪ್ರತಿಕ್ಷಣ ಹೆಂಗ್ ಬದುಕ್ಬೇಕಂದ್ರೆ ಇನ್ನೊಂದು 2 ನಿಮಿಷಕ್ಕೋ 10 ನಿಮಿಷಕ್ಕೆ ನಾವು ಸತ್ತು ಹೋಗ್ತೀವಿ ಅನ್ನುವಂತ ಭಾವನೆ ಇಟ್ಕೊಂಡು, ಆ ಭಯ ಅಲ್ಲ, ಆ ಜಾಗೃತಿಯಿಂದ ಬದುಕಿದಾಗ ನಾವು ಮನುಷ್ಯರಾಗಿ ಇರ್ಲಿಕ್ಕೆ ಸಾಧ್ಯ, ಮಾನವೀಯತೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ನಮಗೆ ಸಿಗುವಂತ ಹಣ, ನಮಗೆ ಸಿಗುವಂತ ಅಧಿಕಾರ
ಅಹಂಕಾರಿಗಳನ್ನಾಗಿ ಮಾಡಿಬಿಡ್ತು, ಅಥವಾ ನಾನು ಬಹಳ ವರ್ಷ ಈ ಜಗತ್ತನ್ನು ಆಳ್ತೀನಿ ಅನ್ನುವಂಥ ಭ್ರಮೆಯನ್ನ ಇಟ್ಕೊಂಡ್ರೆ ಮನುಷ್ಯ ಪರಿಪೂರ್ಣ ಆಗಲ್ಲ ಅನ್ನುವಂಥ ಮಾತಿತ್ತು. ಆ ತರಹದ ಪರಿಪೂರ್ಣದ ವ್ಯಕ್ತಿತ್ವನ, ಪವರ್ ಆಫ್ ನೋವಿನಲ್ಲಿ ಬರುವಂತಹ ವ್ಯಕ್ತಿತ್ವನ ಸಿದ್ಧಲಿಂಗಯ್ಯನವರು ಇಟ್ಕೊಂಡು ಕೊನೆ ಕ್ಷಣಗಳವರೆಗೂ ಅವರು ಜೀವನೋತ್ಸವದಲ್ಲಿ ಬದುಕಿದ್ರು. ಅದಕ್ಕೆ ಕಾರಣ ಏನಂದ್ರೆ ಅವರು ಅನುಭವಿಸಿದ ನೋವು, ಬಡತನ ಮತ್ತು ಆ ಸೆನ್ಸ್ ಆಫ್ ಪ್ರೆಸೆನ್ಸ್ ಇತ್ತಲ್ಲ, ಅದು ಬಹಳ ಅದ್ಭುತವಾಗಿದ್ದು ಅಂತ ಅನಿಸ್ತದೆ. ಅವ್ರ ಕುರಿತು ಸ್ನೇಹಿತರು ಹೇಳಿದಾಗೆ ಒಂದು ಚಳವಳಿಯ ನಾಯಕ ಅವರ ನೆನಪುಗಳ ಮೂಲಕ, ಅವರ ಆದರ್ಶಗಳ ಮೂಲಕ ಮತ್ತೆ ದಲಿತ ಚಳವಳಿ ತನ್ನ ಹೊಸ ಹುಟ್ಟನ್ನ, ಮರುಹುಟ್ಟನ್ನ ಪಡೀತದೆ ಅನ್ನುವಂತ ಭರವಸೆ ಮತ್ತು ನಂಬಿಕೆ ಇದೆ. ಸುಮಾರು 20ರಿಂದ 30 ಸಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಅವ್ರ ಜೊತೆ ಭೇಟಿಯಾಗಿ ಚರ್ಚೆ ಮಾಡಿ ಈ ವ್ಯಕ್ತಿಗಳನ್ನ ಅನಲೈಸ್ ಮಾಡುವಂತ ಆಲೋಚನಾ ಕ್ರಮವನ್ನ, ಅದಕ್ಕಿರುವಂತ ಪೂರ್ವಗ್ರಹ ಭಾವನೆಗಳನ್ನ ದೂರ ಮಾಡುವಂತ ಒಂದು ಮಾರ್ಗದರ್ಶನವನ್ನ ನನಗೆ ಕೊಟ್ಟರು. ಹಿ ಈಸ್ ಮೈ ಇಂಡೈರೆಕ್ಟ್ ಟೀಚರ್ ಅಂತ ಒಂದು ಅವಕಾಶವನ್ನ ಒದಗಿಸಿಕೊಟ್ಟ ಅವರ ಕುರಿತು ತುಂಬಾ ಮಾತಾಡಬೇಕು, ಬರಿಬೇಕು ಅಂತ ಅನಿಸ್ತದೆ. ಮತ್ತೆ ಅವರ ಎಲ್ಲ ಸಾಹಿತ್ಯವನ್ನ ಮರುಓದಿಗೆ ಒಳಪಡಿಸಿ ಹೇಗೆ ವಚನಕಾರರ ಕಾಲದಲ್ಲಿದ್ದಂಥ ಒಂದು ಪ್ರಾಂಜಲ ಮನಸ್ಥಿತಿ ಇತ್ತು ಸಾಮಾಜಿಕವಾಗಿ, ಅಂಥ ವಾತಾವರಣ ಬರಲಿ ಅಂತ ಆಶಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ, ಇಂದು ಈಗ ನಾವು ಈ ವೆಬಿನಾರ್ ಪ್ರಾರಂಭವಾಗೋಕ್ಕಿಂತ ಮುಂಚೆ ನಿಧನರಾಗಿರುವಂಥ ಪ್ರೊಫೆಸರ್ ಅವರು, ನಾನು ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ಒಂದೆರಡು ಸಲ ಅತಿಥಿಗಳಾಗಿ ಬಂದು ನಾನು ಮೈನರ್ ಕನ್ನಡ ತಗೊಂಡಿದ್ದೆ. ಭಾಷೆಗೆ ಸಂಬಂಧಪಟ್ಟಂಗೆ ಅದ್ಭುತವಾದ ಉಪನ್ಯಾಸವನ್ನ ಮಾಡಿದ್ರು. ಅವರ ಮನೆಯವರು ನಮಗೆ ವಿದ್ಯಾಗುರುಗಳಾಗಿದ್ರು ಕರ್ನಾಟಕ ಕಾಲೇಜಿನಲ್ಲಿ. ಅವರು ಕಲಬುರ್ಗಿ ಅಂತ, ಧಾರವಾಡದವರು ಕಲಬುರ್ಗಿಗೆ ಹೋಗಕ್ಕೆ ಇಷ್ಟಪಡಲ್ಲ. ಇಂಥ ಮಲೆನಾಡು ತೆರಗಿನಲ್ಲಿದ್ದವರು ಆ ಬಿಸಿಲ ನಾಡಿಗೆ ಹೋಗ್ಲಿಕ್ಕೆ ಎಂತ ಹುದ್ದೆ ಕೊಟ್ಟರು ಮನಸ್ಸು ಮಾಡೋದಿಲ್ಲ. ಆದ್ರೆ ಮಹೇಶ್ವರಯ್ಯ ಸರ್ ಕಲಬುರ್ಗಿಗೆ ಹೋಗಿ ಸೆಂಟ್ರಲ್ ಯೂನಿವರ್ಸಿಟಿನ ತುಂಬಾ ಭಿನ್ನವಾಗಿ ಬೆಳೆಸಿದ ಒಂದು ಹೆಗ್ಗಳಿಕೆ ಶ್ರೇಯಸ್ಸಿಗೆ ಪಾತ್ರರಾದವರು. ಈ ಕೋವಿಡ್ ಸಂಬಂಧಪಟ್ಟಾಗ ಒಂದು ಮಾತು ಹೇಳ್ತೇನೆ. ನಾವು ಸಿದ್ಧಲಿಂಗಯ್ಯವರು ಹೇಗೆ ಅಂಗೈಯಲ್ಲಿ ಜೀವಾಡ್ಕೊಂಡು 30 ವರ್ಷ ಬದುಕಿದ್ರು, ಇವತ್ತು ನಾವು ಕೂಡ ಬೆಳಿಗ್ಗೆ ಎದ್ರೆ ಅದು ಬೋನಸ್, ನಾವು ಬದುಕಿದೀವಿ ಅಂದ್ರೆ ಅದು ಬೋನಸ್ ಅಷ್ಟೇ. ಹಾಗೆ ಪವರ್ ಆಫ್ ನೋವಿನ ಮಾತುಗಳನ್ನ ಇಟ್ಕೊಂಡು ನಾವು ಇನ್ನೊಂದು ಕ್ಷಣಕ್ಕೆ ಸಾಯ್ತೀವೇನೋ ಅನ್ನುವಂಥ ಆತಂಕ ಇಲ್ಲೇ ಹೋದ್ರೆ ಆ ಒಂದು ನಿರ್ಲಿಪ್ತ ಭಾವದಿಂದ ಈ ತರದ ಸಾವುಗಳನ್ನ ಸ್ವೀಕಾರ ಮಾಡಿ ಒಳ್ಳೆಯ ಕೆಲಸಗಳನ್ನ ಕೊನೆ ಕ್ಷಣ ಇರುಗೂ ಮಾಡ್ತಾ ಇರ್ಬೇಕು ಅಂತ ಆಶಿಸಿ ಇಬ್ಬರು ಹಿರಿಯ ಚೇತನಗಳಿಗೆ ನಮನಗಳನ್ನ ಸಲ್ಲಿಸ್ತೇನೆ. ಇನ್ನು ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಈ ಧಾರವಾಡ ಕಟ್ಟೆಯ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಈಗ ಪ್ರೊಫೆಸರ್ ಬಸವರಾಜ್ ಟೂಣೂರ್, ಕುಲಸಚಿವರು, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಹಾಗೂ ಧಾರವಾಡ ಕಟ್ಟೆಯ ಅಧ್ಯಕ್ಷರು, ಅವರು ತಮ್ಮ ನುಡಿ ನಮನಗಳನ್ನ ಸಲ್ಲಿಸಲಿದ್ದಾರೆ. ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಕೇಳಿಸ್ತಾ ಇದ್ದೇನೆ? ಹಾ ಸರ್. ಎಲ್ಲ ಹಿರಿಯರು ಹೇಳಿದ ಹಾಗೆ ನಾವು ಅತ್ಯಂತ ಸಂಕಷ್ಟದ ದಿನಗಳಲ್ಲಿ ಇದ್ದೇವೆ. ನಮಗೆ ನಮ್ಮ ಪ್ರೀತಿಗೆ ಪಾತ್ರರಾದವರು ನಮ್ಮ ಗುರುಗಳು, ಗುರು ಸಮಾನರು, ಸ್ನೇಹಿತರು, ಹಿತೈಷಿಗಳು ಅಷ್ಟೇ ಅಲ್ಲ, ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನ ಅಗಲಿ ಹೋಗ್ತಾ ಇದ್ದಾರೆ. ಕಳೆದ 2 ತಿಂಗಳ ಅವಧಿಯಲ್ಲಿ ನಾವು ಅನೇಕ ಜನರನ್ನ ಕಳೆದುಕೊಂಡಿದ್ದೇವೆ. ಅವರಲ್ಲಿ ಸಿದ್ಧಲಿಂಗಯ್ಯ ಅವರು ಒಬ್ಬರು. ನಾನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ನನಗೆ ಅವರ ನೇರ ಪರಿಚಯ ಆಯಿತು. ಕಳೆದ 11 ವರ್ಷಗಳಿಂದ ನಾನು ಅವರ ಒಡನಾಟದಲ್ಲಿ ಇದ್ದೆ. ಅನೇಕ ಬಾರಿ ನಾನು ಅವರ ಜೊತೆ ಕುಳಿತು ಸಾಹಿತ್ಯದ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ಮಾಡದೆ, ಹರಟೆಯನ್ನು ಹೊಡೆದೆ. ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಅವರು ಅನೇಕ ಬಾರಿ ಬಂದಿದ್ರು. ನಮ್ಮ ಸ್ನೇಹಿತರಾದ ವಿಕ್ರಮ ಸಾಕ್ಷಿಯವರು ಮತ್ತು ಅಪ್ಪಗೆ ಸೋಮಶೇಖರ್ ಅವರು ಸಿದ್ಧಲಿಂಗಯ್ಯರ ಬಗೆಗೆ ಅಪಾರವಾದ ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಕೊಂಡಿದ್ರು. ಅವರು ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಬಂದಾಗಲೆಲ್ಲ ನಮ್ಮ ಜೊತೆ ಕೂಡ್ತಾ ಇದ್ರು, ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ರು. ಸಾಹಿತ್ಯಕ್ಕೆ ಸಂಬಂಧಿಸಿದ ಅನೇಕ ಸಂಗತಿಗಳನ್ನ, ತಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ನಾನು ಒಂದು 3 ಸಂಗತಿಗಳನ್ನ ಅವರ ವ್ಯಕ್ತಿತ್ವದಲ್ಲಿ ಕಂಡೆ. ಒಂದು, ಅನೇಕ ಜನ ನಮ್ಮ ಹಿರಿಯರು ಕೂಡ ಎಲ್ಲಾ ಎಲ್ಲೆಗಳನ್ನ ಮೀರಿ, ಎಲ್ಲಾ ಭೇದಗಳನ್ನ ಮೀರಿ, ಜಾತಿ, ಧರ್ಮ, ಪಂಥ, ಭಾಷಾ ಇದನ್ನೆಲ್ಲ ಮೀರಿ ನಮ್ಮನ್ನ ಜೊತೆಗೆ ಕೂಡಿಸಿಕೊಂಡು ಮಾತನಾಡೋದು ಬಹಳ ಕಡಿಮೆ. ಒಬ್ಬ ದೊಡ್ಡ ಸಾಹಿತಿ ಬಂದ್ರೆ ಆ ಸಾಹಿತಿಯ ಜಾತಿಗೆ ಸಂಬಂಧಪಟ್ಟವರು, ಧರ್ಮಕ್ಕೆ ಸಂಬಂಧಪಟ್ಟವರು ಹೆಚ್ಚು ಜನ ಸೇರುವುದು ವಾಡಿಕೆ.
ಸಿದ್ಧಲಿಂಗಯವರ ವಿಷಯದಲ್ಲಿ ಮಾತ್ರ ಹಾಗೆಂದು ಆತದ್ದು ನಾನು ಕಾಣಲಿಲ್ಲ. ಒಮ್ಮೆ ಅಪಗಿರೇನೆ ಅಲ್ಲಿ ಇರ್ತಾ ಇರಲಿಲ್ಲ. ನಾನು ವಿಕ್ರಮ್, ಗಣೇಶ್ ಪವಾರ್, ಅನೇಕ ಜನ ಸ್ನೇಹಿತರು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೀವಿ. ಹಿ ವಾಸ್ ಎ ಜೆನ್ಯೂನ್ ಮ್ಯಾನ್. ಕುರ್ತುಕೊಟ್ಟಿರೋ ಈ ಮಾತನ್ನ ನನಗೆ ಪದೇ ಪದೇ ಹೇಳ್ತಾ ಇದ್ರು. ಜೆನ್ಯೂನ್ನೆಸ್ ಬಗೆಗೆ ಹೇಳ್ತಾ ಇದ್ರು. ಸೊ ಅಪ್ಪಟ ಮನುಷ್ಯ ಸಿದ್ಧಲಿಂಗಯ್ಯವರು. ಎಲ್ಲರನ್ನ ಪ್ರೀತಿ ಮಾಡ್ತಾ ಇದ್ರು. ಸೋಮಶೇಖರ್ ಹೇಳಿದ ಹಾಗೆ ಎಲ್ಲರಿಗೆ ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಇದ್ರು. ನನಗೂ ಕೂಡ ಅವರು ಅನೇಕ ಸರಿ ಫೋನ್ ಮಾಡಿ, ಬಸವರಾಜ್, ಇಂಥವ್ರಿಗೆ ನಾವು ಸಹಾಯ ಮಾಡಬೇಕು, ಇಂಥವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ರು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅವರು ಸದಸ್ಯರಾದ್ಮೇಲೆ ಬೇರೆ ಬೇರೆ ಕಮಿಟಿಯಲ್ಲಿ ಕೆಲಸ ಮಾಡುವ ಕೂಡ ಅವರು ಇದ್ರ ಬಗ್ಗೆ ಹೇಳ್ತಾ ಇದ್ರು. ಈ ಸಾಮಾಜಿಕ ನ್ಯಾಯ, ಸಮಾನತೆ ಅನ್ನೋದು ಅವರ ಮನಸ್ಸಿನಲ್ಲಿತ್ತು. ಜೊತೆಗೆ ಮನುಷ್ಯರನ್ನಾಗಿ ಕಾಣುವ ಒಂದು ದೊಡ್ಡ ಗುಣ ಸಿದ್ಧಲಿಂಗ ಅವರ ಹತ್ರ ಇತ್ತು. ಅವರ ಪರಿಚಯ ಆಗೋಕ್ಕಿಂತ ಮುಂಚೆ ನಾನು ಸಾಹಿತ್ಯ ಅಕಾಡೆಮಿಯ ಅನಿಕೇತನ ಇಂಗ್ಲಿಷ್ ತ್ರೈಮಾಸಿಕ ಪತ್ರಿಕೆಗೆ ಅವರ ಯಾರಿಗೆ ಬಂತು 47ರ ಸ್ವಾತಂತ್ರ್ಯ ಕವನವನ್ನು ಅನುವಾದ ಮಾಡಿದೆ. ಅದನ್ನ ಅವ್ರಿಗೆ ಕೊಡಿಸ್ಕೊಟ್ಟಿದ್ದೆ. ಆಗಲೇ ಸಿದ್ದು ಹೇಳಿದ್ರಲ್ಲ, ಆ ಟ್ರಾನ್ಸ್ಲೇಟೆಡ್ ಕವನ ನೋಡಿದ ತಕ್ಷಣ ಅವರು ನನಗೆ ಸಂಪರ್ಕ ಮಾಡಿದ್ರು ಮತ್ತು ನನ್ನನ್ನು ಭೇಟಿ ಮಾಡಿ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು. ನನ್ನ 5 ಸಲ ಒಂದು ಪೋಯಮ್ ಮಾಡಿದ್ದೀನಿ, ಇಲ್ಲ ಬಸವರಾಜ್, ಇದು ನನ್ನ ಮೊದಲ ಕವನ ಇಂಗ್ಲಿಷ್ಗೆ ಅನುವಾದ ಆಗಿದ್ದು ಅಂತಂದ್ರು. ಆದರೆ ಅದು ವ್ಯಂಗ್ಯನೋ ವಿಪರ್ಯಾಸನೋ ಏನೋ ಗೊತ್ತಿಲ್ಲ, ಆ ಪುಸ್ತಕವನ್ನು ಅವ್ರು ಕಳೆದುಕೊಂಡು ಬಿಟ್ರು. ನನ್ನ ಹತ್ರ ಅದರ ಪ್ರತಿ ಉಳಿಲಿಲ್ಲ. ಸಾಹಿತ್ಯ ಅಕಾಡೆಮಿಯಲ್ಲೂ ಕೂಡ ಅದರ ಆ ಎಡಿಷನ್ ನಮಗೆ ಸಿಗಲಿಲ್ಲ. ಸೋಮಶೇಖರ ಅಪ್ಪಿಗೆರೆ 2 ಸಲ ಬೆಂಗಳೂರಿಗೆ ಹೋಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಲ್ಲಿ ಇಡೀ 2 ದಿವಸ ಕಳೆದ್ರೂ ಕೂಡ ಆ ಪ್ರತಿ ಟ್ರೇಸ್ ಆಗಲಿಲ್ಲ. ನಾನು ಸರ್ಗೆ ಅಂದೆ, ಸರ್ ನಾನು ಮತ್ತೊಂದ್ಸಲ ಮಾಡಿಕೊಡ್ತೀನಿ ಅಂತಂದೆ. ಮಾಡಿ ಜೊತೆಗೆ ಇನ್ನೊಂದು 5-6 ಕವನಗಳನ್ನು ಮಾಡಿ ಅಂತಂದ್ರು. ಅಪ್ಪಿಗೆರೆಯವ್ರ ಜೊತೆ ಮಾತಾಡ್ತಾ ಇದ್ದೆ. ಒಂದು 30 ಕವನಗಳನ್ನು ನಾವು ಅನುವಾದ ಮಾಡಿ ಒಂದು ಇಂಗ್ಲಿಷ್ ಪುಸ್ತಕವನ್ನು ಅವರದ್ದು ಪ್ರಕಟ ಮಾಡಬೇಕು ಅಂತ ಅನ್ನೋದು. ಆಮೇಲೆ ಅವರ ಕವನದ ಅನುವಾದಗಳ ಬಗ್ಗೆ ಅದು ಬೆಂಗಾಲದಲ್ಲಿ ಆಗಿರ್ಬೋದು, ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಹೇಗೆ ಜನರ ನಾಲಿಗೆ ಮೇಲೆ ಇದೆ ಅಂತಕ್ಕಂಥ ಮಾತನ್ನ ಅಪ್ಪಿಗೆರೆ ಹೇಳಿದ್ರು. ಒಬ್ಬ ಅತ್ಯಂತ ಜನಪ್ರಿಯ ಕವಿ ಅಂತಂದ್ರೆ ಆ ಕವಿಯ ಕವನದ ಸಾಲುಗಳು ಜನರ ನಾಲಿಗೆ ಮೇಲೆ ಇರಬೇಕು. ನೆರೂಡ ನಮಗೆ ಯಾಕೆ ಲ್ಯಾಟಿನ್ ಅಮೆರಿಕದಲ್ಲಿ ಅಂತ ಚಿಲಿ ಅಂತಕ್ಕಂಥ ಒಂದು ಸಣ್ಣ ದೇಶದ ದೊಡ್ಡ ಕವಿ, ಆತನ ಕವನದ ಸಾಲುಗಳು ಅಲ್ಲಿಯ ಜನರ ನಾಲಿಗೆ ಮೇಲೆ ಇರ್ತಾ ಇದ್ದು. ಕನ್ನಡದಲ್ಲಿ ಇದು ಬಹಳ ಅಪರೂಪ. ಬೆಂಗಾಲಿಯಲ್ಲಿ ಇದೆ. ಪ್ರತಿಯೊಬ್ಬ ಬೆಂಗಾಲಿಗೂ ಟ್ಯಾಗೂರರ ಕವನದ ಸಾಲುಗಳು ನೆನಪಿನಲ್ಲಿದ್ದೇವೆ, ಅವರ ನಾಲಿಗೆ ಮೇಲೆ ಇದ್ದೇವೆ. ಕನ್ನಡದ ಸಂದರ್ಭದಲ್ಲಿ ಈ ಮಾತನ್ನ ನಾವು ಸಿದ್ಧಲಿಂಗ ಅವರಿಗೆ ಅನ್ವಯ ಮಾಡಬಹುದು. ಹಿ ವಾಸ್ ರಿಯಲಿ ಎ ವೆರಿ ಪಾಪ್ಯುಲರ್ ಪೋಯಟ್. ಯಾಕಂದ್ರೆ ಬಹಳ ಜನ ಕನ್ನಡಿಗರು ಅವರ ಕವನವನ್ನ ತಮ್ಮ ನಾಲಿಗೆ ಮೇಲೆ ಇಟ್ಕೊಂಡಿದ್ರು, ಅದನ್ನ ಹಾಡ್ತಾ ಇದ್ರು. ಸಿನಿಮಾದಲ್ಲೂ ಬರುವುದು ಅದೇನು ದೊಡ್ಡ ಮಾತಲ್ಲ ಬಿಡಿ. ಬಟ್ ಸಾಮಾನ್ಯ ಜನರು ಪದ್ಯಗಳನ್ನ ಹೇಳೋದು, ಹಾಡೋದು ಇದೆಯಲ್ಲ, ಅದು ಬಹಳ ವಿಶೇಷವಾದದ್ದು. ಆಮೇಲೆ ಅವರು ಶಾಸಕರಾಗಿ, ಕವಿಗಳಾಗಿ, ನಾಟಕಕಾರರಾಗಿ ಅವರ ಆತ್ಮಚರಿತ್ರೆ ಕೂಡ 3-4 ಪಾಠದಲ್ಲಿ ಪ್ರಕಟ ಆಯಿತು. ಆಮೇಲೆ ಬಹಳ ಗಂಭೀರವಾಗಿ ಅವರಿದ್ರು. ಆಮೇಲೆ ಹಾಸ್ಯಕ್ಕೆ ಹೋದ್ರು. ಅದರ ಬಗ್ಗೆ ಎಲ್ಲ ಮಾತುಗಳನ್ನ ಸ್ನೇಹಿತರು ಆಡಿದ್ರು. ಇಟ್ ವಾಸ್ ಎ ವೆರಿ ಕಾನ್ಶಿಯಸ್ ಡಿಸಿಷನ್. ಗಂಭೀರ ಸ್ವರೂಪದ ಮಾತುಗಳಿಂದ ಈ ಹಾಸ್ಯದ ಮಾತುಗಳಿಗೆ ಹೋದ ಒಂದು ಜರ್ನಿ ಇದೆಯಲ್ಲ, ಅದು ಪ್ರಜ್ಞಾಪೂರ್ವಕವಾಗಿ ಮಾಡಿದಂತ ಒಂದು ಜರ್ನಿ ಅಂದ್ಕೊಂಡಿದ್ದೇನೆ. ಅವರು ಶಾಸಕರಾಗಿರ್ಬೋದು, ಪ್ರಾಧಿಕಾರ ಅಧ್ಯಕ್ಷರಾಗಿರ್ಬೋದು, ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿರ್ಬೋದು, ಏನೇ ಆದರೂ ಕೂಡ ಅವರು ತಾವು ನಂಬಿದ ತತ್ವ ಸಿದ್ಧಾಂತಗಳಿಗೆ, ತಮ್ಮ ಕಾಳಜಿಗಳೊಂದಿಗೆ, ತಮ್ಮ ತತ್ವ ಸಿದ್ಧಾಂತಗಳೊಂದಿಗೆ ಅವರು ಎಂದೂ ರಾಜಿ ಮಾಡಿಕೊಂಡಿರಲಿಲ್ಲ. ಚಂದ್ರಶೇಖರ್ ಪಾಟೀಲ್ರ ಸಂದರ್ಭದಲ್ಲಿ ಕುರ್ತಕೋಟಿಯವರು ನನಗೆ ಒಂದು ಮಾತು ಒಂದ್ಸಲ ಹೇಳಿದ್ರು, ಮನೆಯಲ್ಲಿ ಕೂತ್ಕೊಂಡಾಗ ಹೇಳಿದ್ರು, ಚಂಪಾ ಇಸ್ ದಿ ಶಾರ್ಪೆಸ್ಟ್ ಲಿವಿಂಗ್ ಪೋಯಟ್. ಇಫ್ ಹಿ ಸಿಟ್ಸ್ ಹಿ ಕ್ಯಾನ್ ರೈಟ್ ಗ್ರೇಟ್ ಪೋಯಟ್ರಿ. ಅನ್ಫಾರ್ಚುನೇಟ್ಲಿ ಹಿ ಈಸ್ ಇನ್ ಟು ಸೋ ಮೆನಿ ಮೂಮೆಂಟ್ಸ್ ಅಂತ ಅಂದ್ರು. ಕೂತ್ಕೊಂಡು ಬರೆದ್ರೆ ಅದ್ಭುತ ಕಾವ್ಯವನ್ನ ಚಂದ್ರಶೇಖರ್ ಪಾಟೀಲ್ರು ಬರೆಯಬಲ್ಲರು. ಏನ್ ಮಾಡೋದು, ಅವರು ಬರೀ ಚಳುವಳಿ ಅಂತ ಹೋಗ್ತಾ ಇರ್ತಾರೆ. ಐ ವಾಂಟ್ ಚಂಪಾ ಟು ಸಿಟ್ ಅಂಡ್ ರೈಟ್ ಅಂತಂದ್ರು. ನಾನು ಚಂಪಾ ಅವ್ರಿಗೆ ಈ ವಿಷಯ ಪ್ರಸ್ತಾಪ ಮಾಡಿದೆ. ಅವ್ರು ನಕ್ಕು ಆಮೇಲೆ ಹೇಳಿದ್ರು, ಅವರು ಗುರುಗಳು, ನನಗೆ ಕುರ್ತಕೋಟಿಯು ಗುರುಗಳು, ಯುವರ್ ಟೀಚರ್ ವಾಸ್ ವೆರಿ ಇಂಟೆಲಿಜೆಂಟ್ ಅಂತಂದ್ರೆ ನನಗೆ ಆಮೇಲೆ ಹೇಳಿದ್ರು. ಯಾಕೆ ಆ ಮಾತನ್ನು ಹೇಳಿದ್ರು ಅಂತ ಹೇಳಲೇ ಇಲ್ಲ. ಚಂಪಾ ಅವ್ರೇನು ಹೇಳಿದ್ರು ಅಂದ್ರೆ, ಇಲ್ಲ, ನನ್ನ ಕಾವ್ಯದ ಶಕ್ತಿ ಇರೋದೇ ಹೋರಾಟದಲ್ಲಿ. ಇದು ಇಟ್ಸ್ ನಾಟ್ ವೇಸ್ಟ್ ಆಫ್ ಟೈಮ್.
ಹೋರಾಟ ಅನ್ನೋದು ವೇಸ್ಟ್ ಆಫ್ ಟೈಮ್ ಅಲ್ಲ. ಅಥವಾ ಬೇರೆ ಬೇರೆ ಅಧಿಕಾರ ಇದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ಬೋದು ಅಥವಾ ಪ್ರಾಧಿಕಾರದ ಅಧ್ಯಕ್ಷ ಆಗಿರ್ಬೋದು, ಇದು ವೇಸ್ಟ್ ಆಫ್ ಟೈಮ್ ಅಲ್ಲ ಒಬ್ಬ ಲೇಖಕನಿಗೆ. ಅದರಿಂದ ಹೊಸ ಹೊಸ ಅನುಭವಗಳು ಬರ್ತವೆ ಅಂತ ಹೇಳಿದ್ರು. ಈ ಮಾತನ್ನ ನಾವು ಇವ್ರಿಗೂ ಕೂಡ ಅನ್ವಯ ಮಾಡಬಹುದು, ಸಿದ್ಧಲಿಂಗರು ಕೂಡ ಅನ್ವಯ ಮಾಡಬಹುದು. ಇನ್ನು ಇಡೀ ವ್ಯವಸ್ಥೆಯನ್ನ ಈಗ ನೆರೋಡನ್ ಅಂತವ್ರಿಗೆ ಸಾಧ್ಯ ಆಯ್ತು. ಅವ್ರಿಗೆ ನೆರೋಡನ್ಗೆ ಚಿಲ್ಲಿ ದೇಶದ ಜನರು ಹೇಳಿದ್ರು ನೀವು ರಾಷ್ಟ್ರಾಧ್ಯಕ್ಷ ಆಗ್ಬೇಕಂತ ಹೇಳಿದ್ರು, ಅವ್ರು ಅದನ್ನು ಕೇರ್ ಮಾಡಲಿಲ್ಲ. MP ಆಗಿದ್ದ ಮನುಷ್ಯ ಅದನ್ನ ಬಿಟ್ಕೊಟ್ಟು ಹೋದ. ಅದು ಬಹಳ ದೊಡ್ಡ ನಿರ್ಣಯ. ಅದು ಎಲ್ಲರೂ ಹಾಗೆ ಮಾಡಬೇಕಂತೇನಿಲ್ಲ, ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ ಅವರು ವ್ಯವಸ್ಥೆಯೊಂದಿಗೆ ಅವರು ಹೊಂದಾಣಿಕೆ ಮಾಡ್ಕೋತಾರೆ ಅಥವಾ ಜನರಿಂದ ದೂರ ಹೋಗ್ತಾರೆ, ಜನರ ವಿರುದ್ಧ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅಂತ ಹಾಗೇನಿಲ್ಲ. ಈಗ ಕಟ್ಟಿಮನಿಯವರು ಕೂಡ ನಾವು ವಿಶ್ವವಿದ್ಯಾಲಯನ ಕಟ್ಟಿದ್ದನ್ನ ನೋಡಿದ್ದೇನೆ. ಹೀಗೆ ಶಾಸಕರಾಗಿ ಕೆಲಸವನ್ನ ಮಾಡಿದ್ದಾರೆ. ಅವರ ಹೋರಾಟಗಳು ನಮಗೆ ದಾರಿದೀಪ ಆಗಲಿ, ಅವರ ಕಾಳಜಿಗಳನ್ನ, ಅವರ ಆದರ್ಶವನ್ನ, ಅವರ ಕನಸನ್ನ, ಅವರ ಆಶಯವನ್ನ ನಾವು ನಮಗೆ ಸಾಧ್ಯವಿರುವ ಮಟ್ಟಿಗೆ ನಮ್ಮ ಮಾತಿನಲ್ಲಿ ಅಷ್ಟೇ ಅಲ್ಲ, ನಮ್ಮ ಕೃತಿಯಲ್ಲಿ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗೋಣ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಹೇಶ್ವರಿ ಅವರು ನನಗೆ ಇಟ್ ವಾಸ್ ವೆರಿ ಶಾಕಿಂಗ್ ನ್ಯೂಸ್ ಫಾರ್ ಮೀ. ಇವತ್ತು ಅವರು ಹೊರಟು ಹೋದ್ರು. ಸುಮಾರು 6 ವರ್ಷ ಅವರು ನಮ್ಮ ಕುಲಪತಿಗಳಾಗಿದ್ದರು. ನಾನು ಅವರ ಜೊತೆ ಒಂದು 2 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದೆ. 4 ವರ್ಷ ನಾನು ಕಟ್ಟಿಮನಿಯವರ ಜೊತೆ ಹೊರಟು ಹೋಗಿದ್ದೆ. ಸೋಮಶೇಖರ್ ಹೇಳಿದ ಹಾಗೆ ಅವರ ನಮ್ಮ ಮಧ್ಯೆ ಕೇವಲ ತಾತ್ವಿಕ ಭಿನ್ನಾಭಿಪ್ರಾಯಗಳು ಇರಲಿಲ್ಲ, ಆಡಳಿತಾತ್ಮಕವಾಗಿಯೂ ಕೂಡ ಭಿನ್ನಾಭಿಪ್ರಾಯಗಳಿತ್ತು. ಆ ಮಾತು ಬೇರೆ. ಆದರೆ ಅವರು ನಮ್ಮ ಕುಲಪತಿಯಾಗಿ ನಮ್ಮನ್ನ ಗೌರವದಿಂದ ನೋಡಿದ್ರು, ಪ್ರೀತಿಯಿಂದ ನೋಡಿದ್ರು ಅನ್ನೋದು ಮುಖ್ಯ. ಆಮೇಲೆ ವಿಶ್ವವಿದ್ಯಾಲಯದಲ್ಲಿ ಅವರು ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿದ ಒಂದು ದೊಡ್ಡ ಕೊಡುಗೆ ಏನಂತಂದ್ರೆ ಅದು ಈ ಫಿನಾನ್ಷಿಯಲ್ ಡಿಸಿಪ್ಲಿನ್, ಆರ್ಥಿಕತೆಯ, ವಿಶ್ವವಿದ್ಯಾಲಯದ ಆರ್ಥಿಕತೆಯನ್ನು ಅವರು ಸುಧಾರಿಸಿದರು. ಆಮೇಲೆ ವಿಶ್ವವಿದ್ಯಾಲಯದ ಭಂಡಾರವನ್ನ, ಟ್ರೆಜರಿಯನ್ನ ಅವರು ಬಹಳ ರಕ್ಷಣೆ ಮಾಡಿದರು. ಆಮೇಲೆ ಯಾರೋ ವಿಶ್ವವಿದ್ಯಾಲಯದ ಹಣವನ್ನ ದುರುಪಯೋಗ ಮಾಡದ ಹಾಗೆ ಅವರು ಬಹಳ ಎಚ್ಚರ ವಹಿಸಿದರು. ಆಮೇಲೆ ಸುಮಾರು 6 ವರ್ಷ ಅವರು ಕೆಲಸ ಮಾಡಿದರು. ಅದಕ್ಕೂ ಸುಮಾರು 20 ವರ್ಷಗಳಿಂದ ನನಗೆ ಅವರು ಪರಿಚಯ ಇದ್ದರು. ರಾಜಶ್ರೀ ಮಹೇಶ್ವರಯ್ಯ ಅವರು ನನಗೆ ಮತ್ತೆ ಕಟ್ಟಿಮನಿ ಸರಿಗೆ ಕಲಿಗೆ ಆಗಿದ್ರು ಕರ್ನಾಟಕ ಕಾಲೇಜಿನಲ್ಲಿ. ಅವರ ನಿಧನ ವಿಶ್ವವಿದ್ಯಾಲಯಕ್ಕೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ. ಅನೇಕ ಜನ ವಿದ್ಯಾರ್ಥಿಗಳು, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ನಾನ್ ಟೀಚಿಂಗ್ ಸ್ಟಾಫ್ ಮತ್ತೆ ಕುಲಪತಿಗಳು ಸಂಪರ್ಕದಲ್ಲಿದ್ದಾರೆ. ಆ ಬಗೆಗೆ ನಾಳೆ ದಿನ ಅವರ ಕುರಿತು ಮಾಡಬೇಕಾದ ಕಾರ್ಯಕ್ರಮದ ಬಗೆಗೆ ಯೋಜನೆ ಸಿದ್ಧಗೊಳ್ತಾ ಇದೆ. ಮಹೇಶ್ವರಯ್ಯ ಅವರು ಇನ್ನೂ ಹೆಚ್ಚು ಜನ ನಮ್ಮ ಜೊತೆ ಇರಬೇಕಾಗಿತ್ತು. ಸಿದ್ಧಲಿಂಗಯ್ಯವರು ಕೂಡ ಹೆಚ್ಚು ಜನ ನಮ್ಮ ಜೊತೆ ಇರಬೇಕಾಗಿತ್ತು. ಇಬ್ರು ಒಂದೇ ಕಾರಣಕ್ಕಾಗಿ ಹೊರಟು ಹೋದ್ರು. ಈ ಕೋವಿಡ್ ಇದೆಯಲ್ಲ, ಸಿದ್ದು ಆಗಲೇ ಒಂದು ಮಾತನ್ನು ಹೇಳಿದ್ರು, ನಾಳೆ ಬೆಳಕಾಗೋದ್ರಲ್ಲಿ ಎಷ್ಟು ಜನ ಉಳಿತಾರೆ, ಎಷ್ಟು ಜನ ಉಳಿಯೋದಿಲ್ಲ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಈ ಫೇಸ್ಬುಕ್ ಮೇಲೆ ಯಾರಾದರೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾರಲ್ಲ, ನಾನು ಅವ್ರಿಗೆ ಒಂದು 5-6 ಸಲ ಹೇಳಿದೆ, ದಯವಿಟ್ಟು ಯಾರ ಫೋಟೋವನ್ನು ನೀವು ಹಾಕಬೇಡ್ರಿ ಅಂತ. ಚಿಕ್ಕವ್ರ ಫೋಟೋ ಹಾಕ್ತಾರೆ, ಯಾರೋ ಫೋಟೋ ಹಾಕ್ತಾರೆ. ಅದು ಮೊದಲಿಗೆ ಅದನ್ನ ನೋಡಿದ ತಕ್ಷಣ ಎದೆ ಭಾರ ಅನಿಸ್ಬಿಡ್ತದೆ, ಅಯ್ಯೋ ಏನಾಯ್ತು ಅಂತೇಳಿ. ಮತ್ತೆ ಅದನ್ನು ನಾವು ಇಡೀ ಡಿಟೇಲ್ ಆಗಿ ಓದಿದಾಗ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಇರ್ತದೆ. ಇನ್ನೊಂದು ವರ್ಷ ಯಾರು ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳೋದೇ ಬೇಡ ಅಂತ ನನಗೆ ಅನಿಸ್ತದೆ. ಅತ್ಯಂತ ಸಂಕಷ್ಟದ ನಾವು ದಿನಗಳನ್ನು ಕಳೀತಾ ಇದ್ದೇವೆ. ಅಬ್ಸಲ್ಯೂಟ್ಲಿ ವಿ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ಓವರ್ ಅವರ್ ಲೈಫ್. ಈ ಒಂದು ಮಹಾಮಾರಿ ಯಾವ ರೀತಿ ನಮ್ಮನ್ನ ಆಕ್ರಮಣ ಮಾಡ್ತದೋ ಮತ್ತು ನಮ್ಮನ್ನ ಯಾರನ್ನ ಯಾವಾಗ ಹೊತ್ಕೊಂಡು ಹೋಗ್ತದೋ ಅನ್ನುವ ಒಂದು ಯಾರಿಗೂ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾವು ಪರಸ್ಪರರನ್ನ ಕಾಳಜಿ ವಹಿಸಬೇಕು. ಕಟ್ಟಿಮನಿಯವರು ಹೇಳ್ತಾ ಇದ್ರು, ಯು ಶುಡ್ ಟೇಕ್ ಕೇರ್ ಆಫ್ ಮೀ ಅಂಡ್ ಐ ಶುಡ್ ಟೇಕ್ ಕೇರ್ ಆಫ್ ಯು. ಸೊ ವಿ ಶುಡ್ ಟೇಕ್ ಕೇರ್ ಆಫ್ ಈಚ್ ಅದರ್, ವಿ ಶುಡ್ ಕನ್ಸೋಲ್ ಈಚ್ ಅದರ್. ಯಾಕಂದ್ರೆ ಸಾವನ್ನ ಅನುಭವಿಸದ ಒಂದು ಕುಟುಂಬವೂ ಈ ದೇಶದಲ್ಲಿ ಉಳಿದಿಲ್ಲ. ಎಷ್ಟೋ ಕುಟುಂಬಗಳು ಸರ್ವನಾಶ ಆಗಿ ಹೋಗಿದ್ದಾವೆ.
ತಂದೆ ತಾಯಿ ತೀರಿ ಹೋಗಿದ್ದಾರೆ, ಮಕ್ಕಳಿದ್ದಾರೆ, ಮಕ್ಕಳು ಬದುಕಿವೆ, ಮಕ್ಕಳು ತೀರಿ ಹೋಗಿದ್ದಾವೆ, ತಂದೆ ತಾಯಿ ಅಪಾರ ದುಃಖವನ್ನ ಅನುಭವಿಸ್ತಾ ಇದ್ದಾರೆ. ಇಂಥ ಒಂದು ದುರ್ದಿನವನ್ನ ಕಾಣುವ ನಾವು ಕಾಣುವ ಪ್ರಸಂಗ ಬಂತಲ್ಲ, ಅದಕ್ಕಾಗಿ ನನಗೆ ಐ ಹೇಟ್ ದಿಸ್ ಲೈಫ್. ಈ ಒಂದು ಕಾಲಘಟ್ಟದಲ್ಲಿ ನಾವು ಹುಟ್ಟಲೇಬಾರ್ದಾಗಿತ್ತು ಅಂತ ನಾನು ಅಂದ್ಕೋತೇನೆ. ಆದರೆ ಹುಟ್ಟಿದ್ದೇವೆ, ಅನುಭವಿಸ್ಬೇಕು. ಸಿದ್ಧಲಿಂಗಿಯವರಂತ ಮಹತ್ವದ ಕವಿಗಳನ್ನ, ಅಪ್ಪಟ ಮನುಷ್ಯರನ್ನ ಕಳೆದುಕೊಂಡ ದುಃಖವನ್ನ ನಾವು ಅನುಭವಿಸ್ಬೇಕು. ಮಹೇಶ್ವರಯ್ಯರವಂತ ಆಡಳಿತಗಾರರನ್ನ ಕಳ್ಕೊಂಡ ದುಃಖವನ್ನು ಕೂಡ ನಾವು ಅನುಭವಿಸ್ಬೇಕು. ಒಂದೇ ಒಂದು ಮಾತು ಹೇಳೋದಾದ್ರೆ, ಎಲ್ಲರೂ ಒಂದು ದೈವಕ್ಕೆ ಮೊರೆ ಹೋಗಬೇಕು ಅಥವಾ ದೇವರಿಗೆ ಮೊರೆ ಹೋಗಬೇಕು. ಈ ಮಹಾಮಾರಿ ಆದಷ್ಟು ಬೇಗ ನಮ್ಮನ್ನ ತೊರೆದು ಹೋಗ್ಬೇಕು. ಇಷ್ಟು ಮಾತುಗಳನ್ನ ಆಡ್ಲಿಕ್ಕೆ ಸಾಧ್ಯತೆ. ಅಗಲಿದ ಎರಡು ಚೇತನಗಳ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ ಎಂದು ನಾನು ದೇವರಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಸರ್, ಈಗ ಚಾಟ್ ಬಾಕ್ಸ್ ಅಲ್ಲಿ ಪ್ರಕಾಶ್ ಅನ್ನೋರು ಒಂದು ಮೆಸೇಜ್ ಹಾಕಿದ್ರು. ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಒಂದು ಕವನವನ್ನ ನಾನು ಹಾಡ್ತೇನೆ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಪ್ರಕಾಶ್ ಅವರು ಹಾಡನ್ನ ಹಾಡಬೇಕು. ಇದು ಕಾರ್ಯಕ್ರಮದ ಕೊನೆಯ ಹಾಡು. ಎಲ್ರಿಗೂ ನಮಸ್ಕಾರ. ಬಹುಶಃ ಸಿದ್ಧಲಿಂಗಯ್ಯ ಅವರ ಕಾರ್ಯಕ್ರಮದಲ್ಲಿ ಇದನ್ನ ಪೂರ್ತಿ ನನಗೆ ಮಿತ್ರರು ಆದಂತಹ ನಾನು ವಿನಯಪೂರ್ವಕವಾಗಿ ಆಡ್ಲಿಕ್ಕೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಹೇಳ್ತಾ ಈ ಕವಿತೆ ಸಾಲುಗಳನ್ನ ನಾನು ಕೊನೆಯ ಮಟ್ಟಿಗೆ ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹರಿ ಸ್ವಾತಂತ್ರ್ಯ ಯಾರೇ ಬಂತು ಹೇಗೆ 40 ಸ್ವಾತಂತ್ರ್ಯ, ಟಾಟಾ ಬಿರ್ಲರ ಜೋಬಿಗೆ ಬಂತು, ಜನಗಳು ತಿನ್ನುವ ಹೀಗೆ ಬಂತು. ಟಾಟಾ ಬಿರ್ಲರ ಜೋಬಿಗೆ ಬಂತು, ಹಾಗೆ ಬಂತು. ದೇಶದ ಕೋಣೆಗೆ ಬಂತು, ಕೋಟ್ಯಾಧೀಶನ ಕೋಣೆ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಬಡವರ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಗೋಳಿನ ಕಡಲನ್ನು ಬತ್ತಿಸಲಿಲ್ಲ. ಸಮತೆಯ ಹೂವನ್ನು ಅರಳಿಸಲಿಲ್ಲ. ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಯಾರಿಗೆ ಬಂತು ಎಲ್ಲಿ ಬಂತು 40 ಸ್ವಾತಂತ್ರ್ಯ, ಟಾಟಾಲ್ಲರ ಜೋಬಿಗೆ ಬಂತು, ಜನಗಳು ತಿನ್ನುವ ಬಾಯಿಗೆ ಬಂತು. ಸಾವಿರಾರು ಜನ ಗೋರಿಯಾದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು. ಸಾವಿರಾರು ಜನ ಗೋರಿಯಾದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು. ರೈತ ಕಾರ್ಮಿಕರು ರಕ್ತವ ಕೊಟ್ಟರು, ರೈತ ಕಾರ್ಮಿಕರು ರಕ್ತವ ಕೊಟ್ಟರು.
ಯಾರಿಗೆ ಬಂತು ಸ್ವಾತಂತ್ರ್ಯ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಆಟದೆಲ್ಲರ ಜೋಬಿಗೆ ಬಂತು, ಜನಗಳು ತಿನ್ನುವ ಬಾಯಿಗೆ ಬಂತು. ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ಪೊಲೀಸರ ಬಂತು, ಮಾಲೀಕರ ಚಾಟಿಗೆ ಬಂತು. ಬಂದೂಕದ ಗುಂಡಿಗಂತೂ, ಬಂದೂಕದ ಗುಂಡಿಗೆ ಬಂತು 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಆಟದೆಲ್ಲರ ಜೋಬಿಗೆ ಬಂತು, ಜನಗಳು ತಿನ್ನುವ ಬಾಯಿಗೆ ಬಂತು. ಯಾರಿಗೆ ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಓಕೆ, ಈಗ ಅಗಲಿರುವ 2 ಮಹಾನ್ ಚೇತನಗಳಿಗೆ ಮತ್ತೊಮ್ಮೆ ಶಾಂತಿಯನ್ನ ಕೋರಿ ನಾವು ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ.